य नमः। श्रीमान् वेंकटनाथार्यः कवितार्किककेसरी वेदांताचार्यवर्यो मे सन्निधत्तां सदा हृदि रामानुजदया पात्रं ज्ञानवैराग्यभूषणम् श्रीमद्वेंकटनाथार्यं वन्दे वेदान्तदेशिकं ಶ್ರೀರನ್ನದೊಪ್ಪಲ್ திருவேங்கடமுடையான் பாரம் நச்சொன்ன பழமொழிகள் ஓரன்னது தானியமையாதோ தாரணியன் வாழ்வார்க்கு வானேரப்போ மனமும் வாழ்க ವೇದಾಪಹಾರ ಪರಿತಪ್ತ ಚತುರ್ಮುಖೇನ ಸಂಪ್ರಾರ್ಥಿತೋ ಹಯಮುಖೇನ ವಿಶುದ್ಧ ವೇದಾನ वाचय प्रथमतः कमलासनाय आद्यो गुरुर्विजयते स रमायास्यः ಸಂಸಾರ ಸಾಗರ ನಿಮಗ್ನ ಸಮಸ್ತ ಜಂತು ಸಂರಕ್ಷಣಾಯ ನಿಗಮಂತು ಗುರುರ್ದಯಾಳು मंत्रत्रयार्थ विवृतिं विरचय्य नामां संरक्षति स्म हृदयोज्ज्वलवाजिवक्त्रः ನಿಗಮಂತು ಗುರುಂ ವಂದೇ ಭವಸಾಗರಧಾರಕಂ तस्य त्रयसाराख्या ग्रन्थरत्नेन देहिना ದೇಶಿಕೋ ನಿಗಮಾಂತಾರ್ಯಾತ್ ಭಕ್ತಾತ್ ಸಾತ್ವಿಕೋ ಜನಃ प्रबन्धात् प्रबन्धोऽन्यो नास्ति नास्ति महीतले ಗಾಯೇ ನಿಗಮಾಂತಾರ್ಯ ವಿಷ್ಣುಪಾದ ಸಮದ್ಭವಂ तस्य त्रयसाराख्यं परं ब्रह्मास्तु मे हृदि ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ तस्य ತ್ರಯಸಾರಾಖ್ಯಂ परं ब्रह्मास्तु मे हृदि ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಅಥ ಶ್ರೀಮದ್ ರಹಸ್ಯ ತ್ರೈಸಾರ ಮೂಲಮಂತ್ರಾಧಿಕಾರಃ. ಅಧಿಕಾರ ಸಂಗ್ರಹದ ಪಾಶುರ 8 ಮಾಮರೆಗಳು ಅದನ್ನ ಅನುಸಂಧಾನ ಮಾಡಿದ್ವಿ. ಅಲ್ಲಿನ ಬಗ್ಗೆ ಮುಂದಕ್ಕೆ ಗ್ರಹಣಂ ಧಾರಣಂ ಚೈವ ಸ್ಮರಣಂ ಪ್ರತಿಪಾದನ ಮೂಹಾಪೋಹೋರ್ಥ ವಿಜ್ಞಾನಂ ತತ್ವಜ್ಞಾನಂಚ ದ್ವಿಗುಣಃ. ಬುದ್ಧಿಯ ಇದ್ರದಕ್ಕೆ 8 ಗುಣಗಳು ಯಾವ್ಯಾವುದು ಅಂತ ಹೇಳ್ತೇವೆ. ಗ್ರಹಣಂ ಶಬ್ದ ಅಥವಾ ವಾಕ್ಯದ ಅರ್ಥವನ್ನು ಗ್ರಹಿಸುವಿಕೆ. ಸ್ವರಸಹಿತವಾಗಿ ಶಬ್ದವನ್ನು ಗ್ರಹಿಸುವುದು ವೇದ ಅಂತ ಹಿಂದೆ ಹೇಳಿದೆ. ಇಲ್ಲಿ ಅರ್ಥಸಹಿತವಾಗಿ ವಾಕ್ಯವನ್ನ ಗ್ರಹಿಸುವಂತಹದ್ದು, ಸರಿಯಾಗಿ ಯಥಾರ್ಥವಾದ ಜ್ಞಾನ. ಧಾರಣ ಗ್ರಹಿಸದ್ದನ್ನ ಮರೆತು ಬಿಡದೆ ಜ್ಞಾಪಕದಲ್ಲಿ ಇಟ್ಕೊಳ್ಳೋದು. ಜ್ಞಾಪಕ ಇಟ್ಕೊಳ್ಳೋದು ಹೇಗೆ ಅಂದ್ರೆ ಮತ್ತೆ ಮತ್ತೆ ಅದನ್ನು ಓದುವಂತಹದ್ದು, ಪುನಃ ಪುನಃ ಅದರ ಬಗ್ಗೆ ಚಿಂತನೆ ಮಾಡುವಂತಹದ್ದು. ಸ್ಮರಣಂ ಬೇಕಾದ ಕಾಲದಲ್ಲಿ ಅದನ್ನು ಸ್ಮರಿಸುವಂತಹದ್ದು. ಪ್ರತಿಪಾದನ ಇತರರಿಗೆ ಉಪಾದನೆ ಮಾಡಿ ಹೇಳುವಂತಹದ್ದು. ಮತ್ತೊಬ್ಬರಿಗೆ ಹೇಳಬೇಕಾದ್ರೆ ನಿಮಗದು ಬಹಳ ಸ್ಪಷ್ಟವಾಗುತ್ತೆ. ಗುರುವಾಗಿ ನಾನು ಹೇಳ್ತಾ ಇದ್ದೀನಿ ಅನ್ನೋದಕ್ಕಿಂತ ನಮಗೆ ಕಲಿಯೋದಕ್ಕೆ ಒಂದು ಒಳ್ಳೆಯ ಇದು ಅದು ನಾವು ಸರಿಯಾಗಿ ಕೇಳಿಸ್ಕೊಂಡು ಇಲ್ವೋ ಅಂತ ಅಂದ್ಬಿಟ್ಟು ಅಂತ ಗುರುಪದೇಶ ಪಡೆದಿದ್ರೆ ಅದನ್ನ ಸರಿಯಾಗಿ ಅರ್ಥ ಸುಲಭವಾಗುವಂತೆ ಸ್ಪಷ್ಟವಾಗಿ ತಿಳಿಸೋದ್ರಲ್ಲಿ ಮಾಡುವಂಥದ್ದು, ಉಪಪಾದನೆ ಮಾಡುವಂಥದ್ದು. ಊಹ ವ್ಯಕ್ತವಾಗಿ ಹೇಳದೇ ಇದ್ದು ಕೂಡ ಹಿಂದಿನ ಅಭಿಪ್ರಾಯದಿಂದ ಸರಿಯಾಗಿ ಊಹಿಸುವಂಥದ್ದು. ಆಪೋಹ ವ್ಯಕ್ತವಾಗಿ ಹೇಳದಿದ್ರು ಹಿಂದಿನ ಅಭಿಪ್ರಾಯದಿಂದ ಇನ್ನೊಂದು ಅಭಿಪ್ರಾಯ ಸರಿ ಇಲ್ಲ ಎಂದು ತ್ಯಾಗ ಮಾಡುವಂಥದ್ದು. ಇಲ್ಲ, ಈ ರೀತಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಇದು ಊಹಾಪೋಹಕ್ಕೆ ಒಂದು ಉದಾಹರಣೆ. ಇವಾಗ ನಾನು ಹೇಳೋದೆಲ್ಲ ನಿಮ್ಗೆ ಆಶ್ಚರ್ಯವಾಗಿ ವಿಚಿತ್ರವಾಗಿ ಕಾಣಿಸ್ಬೋದು. ಏನೋ ಎಲ್ಲರೂ ಹೇಳ್ತಾರ ಬೇರೆಯವರೆಲ್ಲ ಇದು ಆವೇಶ ಅವತಾರ, ಅದು ಅಂಶಾವತಾರ, ಹಾಗೆ ಹೀಗೆ ಅಂತ. ಭಗವಂತನ ಮೂಲ ಸ್ವರೂಪವನ್ನು ತಿಳಿದ್ರೆ ಅವನು ಸಕಲ ಕಲ್ಯಾಣ ಗುಣೈಕ ಪೂರ್ಣ. ಅವನಲ್ಲಿ ದೋಷ ಒಂದು ಚೂರು ಇಲ್ಲ. ಅವನು ಯಾವುದೇ ಅವತಾರ, ಪರಾವ್ಯೂಹ ವಿಭವ ಹಾರ್ದ ಅರ್ಚ ಎಲ್ಲ ಅನ್ನೋದನ್ನು ಬಹಳ ಸಿದ್ಧಾಂತ ಮಾಡಿ ಹೇಳಿದ್ದಾರೆ. ಇನ್ನು ಮತ್ತೆ ಇದು ಅವನು ಆವೇಶ, ಇದು ಅವನ ಅಂಶ, ಇದು ರುದ್ರನ ಅಂಶ. ಭಗವಂತನ ರುದ್ರಾಂಶ ಬರೋದಕ್ಕೆ ಸಾಧ್ಯನಾ? ಅವನಲ್ಲಿ ಎಲ್ಲವೂ ಇರೋದಕ್ಕೆ ಸಾಕು ಹೊರತು ಅವನಲ್ಲಿ ಇನ್ನೊಬ್ಬನ ಅಂಶ ಪಡೆಯೋದು ಅನ್ನೋದು ರಿವರ್ಸ್, ಉಲ್ಟಾ ಆಗುತ್ತೆ. ಹೀಗಾಗಿ ಅದರಿಂದ ಹೇಳೋದು ಈ ತರದ ಅಭಿಪ್ರಾಯ ಸರಿಯಲ್ಲ. ಈಗ 4 ಇದು ಋಗ್ವೇದದ ಸಾರ, ಇದು ಯಜುರ್ವೇದ ಸಾರ, ಎಲ್ಲರೂ ಹೇಳಿದ್ದು ಸಾರ ಸಾರ ಅಂತ. ನಾನು ಪ್ರತಿ ಒಂದ್ಸಲಿನೂ ಅದನ್ನ ಹೇಳ್ತೀನಿ. ಏನಿದು ಸಾರ ಸಾರ ಅಂತಾರಲ್ಲ, ಏನು ವೇದ ಸಾರ? ಮೊಟ್ಟ ಮೊದಲು ಹೇಳೋದು ವೇದದ ಸಾರ ಏನು. ಅದರಲ್ಲಿ ಋಗ್ವೇದ ಬೇರೆನಾ ಯಜುರ್ವೇದ ಬೇರೆನಾ? ಕಲಿಯೋದಕ್ಕಾಗಿ ವೇದವನ್ನ ಕಲಿಯೋದಕ್ಕೆ ಸುಲಭವಾಗ್ಲಿ ಅಂತ 4 ಭಾಗ ಮಾಡಿದ್ದಷ್ಟೇ. ಈಗೇನಾಗಿದೆ ಅಂದ್ರೆ, ಅಯ್ಯೋ ನಾವು ಋಗ್ವೇದಿಗಳು, ಅವರು ಯಜುರ್ವೇದಿಗಳು, ಇವರು ಸಾಮವೇದಿಗಳು, ಎಲ್ಲ ಬೇರೆ ಬೇರೆ ಅನ್ನೋ ಥರದಲ್ಲಾಗಿದೆ. ಪ್ರತಿಯೊಬ್ರು ಚತುರ್ವೇದ ಆಗ್ಬೇಕು, 4 ವೇದ, ಮೈ ವೇಳ್ವಿ, ಆರಂಗ, 7 ಇಶೈ ಅಂತ ಎಲ್ಲ ಹೇಳ್ತಾ ಇರೋದು. ಆಳ್ವಾರಗಳು ಹೇಳಿದ್ದನ್ನ ತಿಳ್ಕೊಳ್ಳದೆ ಇದು ಅಯ್ಯೋ ಅದು ಅವ್ರದ್ರಿ, ಅದು ನಮ್ದಲ್ಲ, ಈ ತರದಲ್ಲಿ ಮಾಡುವಂಥದ್ದು. ಆಮೇಲೆ ಈ 4 ಅದು ಅವ್ರದ್ದು ತಿರುವಾಯ್ಮೊಳಿಗೆ ವಿಶೇಷವಾಗಿ ಇದು ಋಗ್ವೇದದ ಸಾರ ಅಂತ ಅಂದ್ಬಿಡು. ಋಗ್ವೇದದ ಸಾರ ಏನು? ಅದು ಯಜುರ್ವೇದಕ್ಕೆ ಬೇರೆನಾ? ಸರ್ವೇ ವೇದಾಃ ಯತ್ ಪದಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ತದಂತೆ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಓಂ ಇತ್ಯೇತದೆ.
ಪ್ರಣವವಾದ ಪ್ರತಿಪಾದನೆ 4 ವೇದಗಳಲ್ಲಿ ಬರುವಂತಹದ್ದು. ಪ್ರಣವ ಏನು? ಭಗವಂತನ ಸ್ವರೂಪ. ಅದು ಸಚ್ಚಿಗ ಪ್ರತ್ಯಗಾನಂದಂ ಬ್ರಹ್ಮ ಪುರುಷಂ ಪ್ರಣವ ಸ್ವರೂಪಂ. ಹೀಗೆ ಇವೆಲ್ಲ ಆಧಾರಗಳಿದ್ದಾಗ ಇದು ಋಗ್ವೇದ ಸಾರ, ಯಜುರ್ವೇದ ಸಾರ ಅಂದ್ರೆ ಅರ್ಥ ಇದೆಯಾ? ಅದು ಈ ತರದ್ದು ಇದಲ್ಲ, ಸರಿ ಅಲ್ಲ ಅಂತ ಹೇಳೋದಕ್ಕೆ ಆಪೋಹ ಅನ್ನೋದಕ್ಕೆ ಉದಾಹರಣೆ ಹೇಳಿದೆ. ನಾನು ಬುದ್ಧವನ್ನ ಅಂತ ಹೇಳ್ತಾ ಇರ್ಲಿಲ್ಲ. ಎಲ್ರು ಅದು ಇದು ಅಂತ ಹೇಳೋದು ಎಷ್ಟು ಮಟ್ಟಕ್ಕೆ ಸರಿಯಾಗತ್ತೆ ಅಂತ. ಸಿದ್ಧಾಂತಕ್ಕೆ ಇದಕ್ಕೆ ವಿರುದ್ಧವಾಗಿ ಹೇಳಬಾರ್ದು. ಏನನ್ನಾದ್ರು ತಿಳಿಸೋದಾದ್ರೆ ವ್ಯಕ್ತವಾಗಿ ಹೇಳಿದ್ರು ಹಿಂದಿನ ಅಭಿಪ್ರಾಯದಿಂದ ಇನ್ನೊಂದು ಅಭಿಪ್ರಾಯ ಸರಿಯಲ್ಲ ಅಂತ ತ್ಯಾಗ ಮಾಡುವಂತಹದ್ದು. ಅರ್ಥ ವಿಜ್ಞಾನಂ, ಅರ್ಥವನ್ನು ವಿಮರ್ಶಿಸಿ ತಿಳಿಬೇಕಾದ್ದು. ಸಾರದಡುಗಿಯ ವಿಚಾರದೊಲೆಯಲ್ಲಿ ಮಾಡು, ಬೇರೆ ಮತಿ ಬೇರೆ ಮತ. ಇದ್ರದಕ್ಕೇನೆ ಹೇಳೋದು. ಈಗ ಯಾವ್ದಕ್ಕೋ ಏನೋ ಕಾಮೆಂಟು ಅಂತ. ಈಗ ಒಂದು ಬಹಳ ರೀಸೆಂಟ್ ಉದಾಹರಣೆ ಅಂದ್ರೆ, ಈಗ ಅಗ್ನಿಮುಖ ಇದ್ರದ್ದೆಲ್ಲ ಮಾಡಿದ್ವಿ. ಇವತ್ತು ಬೆಳಗ್ಗೆ ಬಹಳ ಚೆನ್ನಾಗಾಯ್ತು ಭಗವಂತನ ಕೃಪೆಯಿಂದ. 8 ಜನ ವೇದ ಇವರುಗಳು ಬಂದಿದ್ರು ಅವರ ಜೊತೆನಲ್ಲಿ. ಅದನ್ನ ವಿಡಿಯೋ ಮಾಡಿದೆ, ಅದು ಬರುತ್ತೆ ನೋಡಿ ಎಲ್ರು ಕೂಡ. ಅಗ್ನಿ ಪ್ರತಿಷ್ಠೆ ಪ್ರತಿಯೊಬ್ಬರು ಮಾಡ್ಬೇಕು ಅಂತ. ನಾನು ಅಗ್ನಿ ಇದ್ರದ್ದು ಅಂತ ಹೇಳಿದ್ರೆ ಇನ್ಯಾರೋ ಒಂದು ಅರಣಿಯಲ್ಲಿ ಹಾಕಿದ್ದಂತ ಹೋಗ್ಬಿಟ್ಟು ಇದು ಶ್ರೇಷ್ಠವಾದ ಅಗ್ನಿ ಅಂತ. ಈ ತಲಾಟೆ ತಾನೆ. ಅಗ್ನಿ ಅರಣಿಯಲ್ಲಿ ಮಾಡುವಂಥದ್ದು ಎಷ್ಟು ಜನ ಇವಾಗ ಮಾಡ್ತಾರೆ? ಹಾಗಾದ್ರೆ ಈ ಅಗ್ನಿ ನಾವೇನ್ ಮಾಡ್ತೀವಿ? ಅದು ತಪ್ಪ? ವರದರಾಜ ಸಿರಿಮಲೆ ಎಲ್ಲ ನಮಗೆ ಗುರುಗಳು ಹೇಳ್ಬೇಕಾದ್ರೆ ಶುದ್ಧವಾದ ಅಗ್ನಿಯನ್ನ ಅಡಿಗೆ ಮನೆಯಲ್ಲಿ ತಂದು ಮಾಡ್ಬೇಕು ಅಂತ. ಅರಣಿ ಅಂತಂದ್ರೆ ಒಂದು ಮರ ಇನ್ನೊಂದು ಮರಣ ಇಟ್ಕೊಂಡು ಅದನ್ನ ಕಡಿದು ಅದರಿಂದ ತರಿಯುವಂಥದ್ದು. ಸರಿ, ಅದು ಆಗಿನ ಕಾಲಕ್ಕೆ ಇತ್ತು. ಈಗಾಗತ್ತೋ? ಒಂದೊಂದನ್ನು ವಿಚಾರ ಮಾಡೋದು ಹೇಗೆ ಅಂದ್ರೆ, ಇವಾಗ ಬಾವಿ ನೀರಿನಲ್ಲಿ ಆರಾಧನೆ ಮಾಡ್ಬೇಕು, ಹೌದು ಶ್ರೇಷ್ಠ. ಈಗ ಬೆಂಗಳೂರಿನಲ್ಲಿ ಬಾವಿ ಇದೆಯಾ? ಓಪನ್ ವೆಲ್ಸ್ ಇದೆಯಾ? ಇದಕ್ಕೆ ವೇದದ ಆಧಾರವನ್ನೇ ಕೊಟ್ಟು ವರದರಾಜ ಮೇಲೆ ಉದ್ಧೃತ ಪರಿಪೂತಾಭಿ ಅದ್ಭಿ ಕಾರ್ಯಂ ಕುರ್ವೀತ ಅಂದ್ರು. ವೇದದಲ್ಲಿರೋ ಮಾತನ್ನ ಏನು ಅಂದ್ರೆ, ನೀರು ಹರಿದರೆ ಅದಕ್ಕೆ ಶುದ್ಧತೆ. ನೀರು ಶುದ್ಧವಾಗೋದು ಹೇಗಂದ್ರೆ ಜೋರಾಗಿ ಹರಿಬೇಕದು. ಪೈಪ್ನಲ್ಲಿ ಬರುತ್ತಲ್ಲ ನೀರು, ಶುದ್ಧವಾಗಿಲ್ವಾ? ಆ ಪೈಪ್ನಲ್ಲಿ ಬಂದಿದ್ದು ವಾಟರ್ ಅದನ್ನ ಶುದ್ಧಿ ಮಾಡಿಬಿಟ್ಟು ಉಪಯೋಗಿಸ್ಬೋದಲ್ಲ. ಆರಾಧನೆ ಮಾಡೋದು ಪ್ರಧಾನ ಅದರದಕ್ಕೆ. ಬಾವಿ ನೀರಿದ್ರೆ ಮಾಡ್ಬೇಕು, ಇಲ್ಲಿದ್ರೆ ಶ್ರೇಷ್ಠವೇ ಅಲ್ಲ ಅಂತ ಅರ್ಥಾನ? ರಂಗಪ್ರಿಯ ಸ್ವಾಮಿಗಳು ಇದನ್ನ ಅಪ್ರಿಶಿಯೇಟ್ ಮಾಡಿ ಅದನ್ನ ಕೋಟ್ ಮಾಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಅದು ಶುದ್ಧವಾದ ನೀರು ತಗೊಳ್ಳಿ. ಸುಮ್ಮನೆ ಏನೋ ಬಕೆಟ್ ನಲ್ಲೆಲ್ಲ ಹೊರಗಡೆ ಇಟ್ಟಿರೋ ನೀರಿನಲ್ಲಿ ಆರಾಧನೆ ಮಾಡೋದು ಬೇಡ. ನಲ್ಲಿ ನೀರು ಜೋರಾಗಿ ಬಂದ್ರೆ ಅದಕ್ಕೆ ಶುದ್ಧೀಕರಣ ಇದೆ. ಅದ್ರ ಜೊತೆಗೆ ವಸ್ತ್ರಪೂತಂ ಪಿಬೇತ್ ಜಲಂ, ಶುದ್ಧೀಕರಣ. ನಿಮ್ ಫಿಲ್ಟರ್ ಇದ್ರದಕ್ಕೆ ಮಾಡಿದ್ದು ಆ ನೀರನ್ನು ಇಟ್ಕೊಂಡು ಆರಾಧನೆ ಮಾಡೋದ್ರ ತಪ್ಪಿಲ್ಲ. ಇದು ಅರ್ಥವನ್ನು ವಿಮರ್ಶಿಸಿ ತಿಳಿಯುವಂತಹದ್ದು ಅಂದ್ರೆ ತತ್ವಜ್ಞಾನ, ಯಥಾರ್ಥ ಜ್ಞಾನವನ್ನು ಹೊಂದೋಣಂತದ್ದು. ಏನು ಹೇಗಿದೆಯೋ, ಯಾವ ಉದ್ದೇಶದಿಂದ ಹೇಳಿದ್ರು, ಅಸಂಬದ್ಧವಾಗಿ ಅದು ಬೇರೆ ಬೇರೆ ಏನೋ ಪದ ಯಾವುದೋ ಅರ್ಥ ಅಂತ ಹೇಳ್ಕೊಳಕ್ಕಾಗಲ್ಲ. ಬರೀ ಲಿಟರಲ್ ಮೀನಿಂಗ್ ಆಫ್ ದಿ ಸಾಂಸ್ಕ್ರಿಟ್ ಇದನ್ನ ತಗೊಳ್ಳೋದಲ್ಲ. ನಮ್ಮ ಪೂರ್ವಾಚಾರ್ಯರುಗಳು ಏನ್ ಹೇಳಿದ್ದಾರೆ, ಯಾವ್ದು ರೀತಿನಲ್ಲಿ ಆ ರೀತಿನಲ್ಲಿ ಅದಕ್ಕೆ ಅರ್ಥವನ್ನು ತಿಳಿಯಬೇಕು. ಹೀಗೆ ಇವು 8 ಕೂಡ ದ್ವಿಗುಣ, ಬುದ್ಧಿಯ ಗುಣಗಳು ಹೆಂಗಿರವಾಯ್ ಇವುಗಳು. 8 ಮಾಮಲ ಅಂದ್ರೆ ಅಹಿಂಸಾ ಪ್ರಥಮಂ ಪುಷ್ಪಂ. ಯಾವ ಪ್ರಾಣಿಯನ್ನು ಹಿಂಸೆ ಮಾಡದಿರೋದೆ 8 ಹೂಗಳಲ್ಲಿ ಮೊದಲನೇ ಪುಷ್ಪ. ಯಾವ ಪ್ರಾಣಿಗಳಿಗೆ ಹಿಂಸೆ ಮಾಡ್ಬೋದು ಅಂದ್ರೆ ಮಾಂಸಾಹಾರ ತಿನ್ಬಹುದಾ? ಶ್ರಾದ್ದದಲ್ಲಿ ಮಾಂಸದ ಭಕ್ಷಣೆ ಇತ್ತು ಅಂತ ಎಲ್ಲಿದೆ? ಅದು ಯಾವ ಪುರಾಣದಲ್ಲಿ ಎಲ್ಲಿ ಹೇಳಿತ್ತು? ಅಗಸ್ತ್ಯ ಮಹರ್ಷಿ ಒಂದು ಸಲ ನರಮಾಂಸ ಭಕ್ಷಕನಾಗುವಂತ ಅವನು ವಿಶ್ವಕರ್ಮ ಕೊಟ್ಟ ಶಾಪಕ್ಕೆ ಭಗವಂತ ಹೇಳ್ದ, ಒಂದೇ ಒಂದ್ಸಲಿ ಅದು ಲೋಕ ಕಲ್ಯಾಣಕ್ಕಾಗಿ ಮಾಡೋ, ಅದರಿಂದ ನಿನಗೆ ಯಾವ ಕೆಟ್ಟ ಪರಿಣಾಮ ಉಂಟಾಗೋದು ಬೇಡ ಅಂತೆಲ್ಲ ಹೇಳಿದ್ದಾನೆ. ದಿವ್ಯ ಪ್ರಬಂಧ ಅನುಸಂಧಾನದಲ್ಲಿ ನೋಡಿ, ವರಾಹ ಪುರಾಣದ ಉಲ್ಲೇಖ ಅಲ್ಲಿ ಕೊಟ್ಟಿದೆ ಹೇಗೆ ಬಂತು ಇದು ಅಂತ. ದಿವ್ಯ ಪ್ರಬಂಧದ ಹಿರಿಮೆ. ಭಕ್ತಿಯನ್ನ ನಾನು ಪ್ರಚುರ ಮಾಡ್ತೀನಿ ತಮಿಳು ಭಾಷೆನಲ್ಲೇ. ಉತ್ಪನ್ನ ದ್ರವಿಡಾದೇಶೆ ಕರ್ನಾಟಕೆ ವರ್ಧಂಗತಃ ಕ್ವಚಿನ್ ಕ್ವಚಿನ್ ಮಹಾರಾಷ್ಟ್ರೆ ಗುರ್ಜರೆ ಜೀರ್ಣಂಗತಃ ಅನ್ನೋ ಮಾತಿನಲ್ಲಿ ಬರ್ಬೇಕಾದ್ರೆ ಭಕ್ತಿ ಪಂಥ ಉಗಮ ತಮಿಳು ಭಾಷೆನಲ್ಲಿ ಆಗಿದ್ದು, ಸಂಗತ್ ತಮಿಳ್ ಅದು. ಅದರಿಂದ ಯಾವ ಪ್ರಾಣಿಯನ್ನು ಹಿಂಸೆ ಮಾಡಬಾರ್ದು. ಇದು ಮನುಷ್ಯನಿಗೆ ಪ್ರಧಾನವಾಗಿ ಮೊದಲನೇ ಇರುವಂತದ್ದು. ಅದೊಂದು ಪುಷ್ಪ. ಪುಷ್ಪಂ ಇಂದ್ರಿಯ ನಿಗ್ರಹ, ಇಂದ್ರಿಯಗಳ ವಿಷಯವ ಕಡೆಗೆ ಪ್ರವರ್ತಿಸದ ಹಾಗೆ ಇರುವಂತದ್ದು. ಯು ಶುಡ್ ಕಂಟ್ರೋಲ್ ಯುವರ್ ಸೆನ್ಸಸ್. ನಾಲಿಗೆಯನ್ನ ಹಿಡಿತಾ ತಂದರೆ ಅಧ್ಯಾತ್ಮದಲ್ಲಿ ಮುಂದಕ್ಕೆ ಹೋಗೋದಕ್ಕಾಗತ್ತೆ ಅಂತ. ಬರೀ ಮಾತಿನ ಒಂದೇ ಅಲ್ಲ, ತಿನ್ನೋದ್ರಲ್ಲೂ ಅಷ್ಟೇ.
ಗುಹ್ಯ ಚಾಪಲ್ಯ, ಜಿಹ್ವ ಚಾಪಲ್ಯ, ಎಲ್ಲವೂ ಇಂದ್ರಿಯಗಳು. ಆಹ್ರಿಯತೆ ಇತಿ ಆಹಾರ, ಎಲ್ಲ ಇಂದ್ರಿಯಗಳಿಂದ ಆ ಇಂದ್ರಿಯಗಳನ್ನ ನಿಗ್ರಹಿಸಬೇಕು. ಎರಡನೆಯ ಪುಷ್ಪ ಇದು. ಸರ್ವಭೂತ ದಯಾ ಪುಷ್ಪ ಮೂರನೇದು. ಸರ್ವ ಪ್ರಾಣಿಗಳಲ್ಲಿ ದಯೆ ತೋರಿಸು. ದುಷ್ಟ ಪ್ರಾಣಿಗಳ ಹತ್ರ ಹೌದು, ಅವುಗಳಿಂದ ತೊಂದರೆ ಮಾಡೋದು, ಅವುಗಳಿಂದ ಕೊಲ್ಲೋದು ಬೇಡ. ಮನೆಯಲ್ಲಿ ಇಟ್ಕೊಂಡು ಸಾಕಿ ಅಂತ ಹೇಳ್ತಾ ಇಲ್ಲ, ಎಚ್ಚರದಿಂದಿರಿ ಅಷ್ಟೇ. ಆದ್ರೆ ಆ ಪ್ರಾಣಿಯನ್ನು ಕೊಲ್ಲೋದಲ್ಲ. ಹಿಂದೆ ಒಂದ್ಸಲಿ ಇದನ್ನ ಹೇಳಿದೆ, ಈ ರಾಮಕೃಷ್ಣರ ಜೀವನದಲ್ಲಿ ಬಂದಿದ್ದು. ಸ್ನಾನ ಮಾಡೋಕೆ ಹೋಗಿದ್ದಾರೆ ಗಂಗಾ ನದಿಯಲ್ಲಿ, ಒಂದು ಚೇಳು ಬಂತು. ಅಯ್ಯೋ ಪಾಪ ತೇಳ್ಕೊಂಡು ಹೋಗ್ತಾ ಇದೆಯಲ್ಲ ಅಂತ ಕೈನಲ್ಲಿ ಹಿಡಿದ್ರು, ಅದನ್ನ ತೆಗೆದು ಮೇಲೆ ಬಿಡಬೇಕು ಅಂತ. ಕೈನಲ್ಲಿ ಇದ್ದೋ ನೀರೆಲ್ಲ ಖಾಲಿಯಾಗಿದ್ದ ತಕ್ಷಣ ಆ ಚೇಳು ಸಡನ್ ಇವ್ರ ಕೈಗೆ ಕುಡಿತು. ಅದು ನೋವು, ಕೈಯೆಲ್ಲ ನಡುಗ್ತು, ಅವ್ರಿಗೆ ಬಿತ್ತು ಕೆಳಗಡೆ, ಮತ್ತೆ ನೀರೊಳಗಡೆ. ಪಕ್ಕದಲ್ಲಿ ಶಿಷ್ಯ ಇದ್ದ, ನೋಡ್ತಾ ಇದ್ದ. ಚೇಳು ಹತ್ರ ಕಟ್ಟಿಸ್ಕೊಂಡು ಮತ್ತೆ ಎತ್ತಿದ್ರು ಅದನ್ನ. ಇನ್ನೊಂದ್ಸಲಿ ಕುಟುಕ್ತು. ಎರಡನೇ ಸಲಿ ಆಯ್ತು, ಮತ್ತೆ ಇವರು ಆ ನೋವಿಗೆ ಕೈ ಮತ್ತೆ ಶೇಕಿಂಗು ಬಿತ್ತು. ಮೂರನೇ ಸಲಿ ತೆಗೆದ್ರು. ಅವ್ರು ಹೇಳಿದ್ರು, ಯಾರು ಶಿಷ್ಯ ಹೇಳದ, ಗುರುಗಳೇ, ಆ ಪ್ರಾಣಿಗೆ ಒಂದು ಚೂರಾದ್ರೂ ಕೃತಜ್ಞತೆ ಇಲ್ಲ. ನೀವು ಬದುಕಿಸ್ತಾ ಇದ್ದೀರಿ ನೀರಿಂದ, ಅದಕ್ಕೆ ಅದು ಮತ್ತೆ ಮತ್ತೆ ಕುಟುಕ್ತಾ ಇದೆ, ಯಾಕೆ ಬದುಕಿಸ್ತೀರಿ? ಸಾಯ್ಲಿ ಬಿಡಿ ಅಂತಂದು. ಅಲ್ಲ ಕಣೋ, ಸಾಯೋ ಸೈನ್ನಲ್ಲೂ ಅದು ಅದ್ರ ಬುದ್ಧಿ ಬಿಡ್ಲಿಲ್ಲ. ನಾನ್ ಯಾಕೆ ನನ್ ಬುದ್ಧಿ ಬಿಡ್ಲಿ ಅಂದ್ರು. ಅಂದ್ರೆ ರಕ್ಷಣೆ ಮಾಡುವಂಥದ್ದು ಮನುಷ್ಯನಿಗೆ ಸಹಜವಾಗಿರ್ಬೇಕು. ದೀನರಿಗೆ ಸಹಾಯ ಮಾಡೋದಾಗ್ಲಿ, ಕಷ್ಟದಲ್ಲಿರೋರಿಗೆ ಇದು ಮಾಡೋದು. ಪರೋಪಕಾರಾರ್ಥಮಿದಂ ಶರೀರಂ. ಇನ್ನೊಬ್ರು ಕಷ್ಟದಲ್ಲಿದ್ರೆ ನೋಡ್ಬಿಟ್ಟು ಸಂತೋಷ ಪಡೋದಲ್ಲ, ಇಲ್ಲ ಅವ್ರ ಕರ್ಮ ನೋಡಿ ಅನುಭವಿಸ್ತಾ ಇದ್ದಾರೆ ಅಂತ ಹೇಳೋದಲ್ಲ. ಮನುಷ್ಯನಾಗಿದ್ರೆ ಕಷ್ಟದಲ್ಲಿರೋರ್ಗೆ ಹೋಗಿ ಸಹಾಯ ಮಾಡಬೇಕು. ಅದಕ್ಕಾಗಿ ಸರ್ವಭೂತ ದಯೆ. ದಯೆ ಅಂತಂದ್ರೆ ಎಕ್ಸ್ಪ್ಲನೇಷನ್, ಇದು ಬಹಳ ದೊಡ್ಡ ಚರ್ಚೆ ಎಲ್ಲ. ದಯೆ ಅಂದ್ರೆ ಏನು? ಪರ ದುಃಖ ದುಃಖಿತ್ವವ ಅಥವಾ ಪರ ದುಃಖ ಅಸಹಿಷ್ಣುತ್ವವ ಅಂತ. ಇನ್ನೊಬ್ಬರ ದುಃಖವನ್ನು ಕಂಡು ಸಹಿಸದೇ ಇರೋದು ಅಂದ್ರೆ ಹೋಗಿ ಸಹಾಯ ಮಾಡಿ ಅವ್ರ ದುಃಖವನ್ನು ಬಿಡುಗಡೆ ಮಾಡೋದು. ದಟ್ ಈಸ್ ನಿಜವಾದ ದಯೆ. ಅವ್ರು ಅಳ್ತಾ ಕೂತಿದ್ರು, ನೀವು ಹೋಗಿ ಅವ್ರ ಪಕ್ಕದಲ್ಲಿ, ಅಯ್ಯೋ ನಿಮ್ಗೆ ಹಿಂಗಾಗ್ಬಿಡುತ್ತೆ ಅಂತ ನೀವು ಅಳ್ತಾ ಕೂತ್ಬಿಟ್ರೆ ಏನಾಯ್ತು? ಇದೇನೆ ವ್ಯತ್ಯಾಸಗಳು ಬರುವಂತದ್ದು. ಅಯ್ಯೋ ಪರಮಾತ್ಮ ಪರಮ ದುಃಖಿ ಅಂತಾರೆ. ಆನಂದಂ ಬ್ರಹ್ಮೇ ದಿವ್ಯಜಾನಾತ್ ಅಂತ ವೇದ ಹೇಳುತ್ತೆ. ಅದಕ್ಕೆ ಇದು ಯಥಾರ್ಥ ಜ್ಞಾನವಾಯ್ತಾ? ಭಗವಂತನಿಗೆ ಅನುಕಂಪ ಇದೆ. ಯಾರು ಕಷ್ಟಪಡ್ತಾ ಇದ್ದಾರೆ ಅವ್ರ ಕಷ್ಟವನ್ನ ಪರಿಹಾರ ಮಾಡ್ತಾನೆ ಅವನು. ಬೇಕಾದಷ್ಟೆಲ್ಲ ಯಾರು ಅವನಲ್ಲಿ ಬಂದು ಕೇಳಬೇಕಷ್ಟೇ ಅವನ್ನ. ಅದು ದಯೆ. ಸರ್ವಭೂತ ದಯಾ ಪುಷ್ಪ ಮೂರನೇ ಪುಷ್ಪ. ಹಿಂದೆ ಪ್ರಾಣಿ ಹಿಂಸೆ ಮಾಡಿಕೊಡುದು ಅಂತ ಹೇಳಿ ಅಹಿಂಸಾ ಪ್ರಥಮ ಪುಷ್ಪ ಅಂತ ಹೇಳ್ತು. ಇಲ್ಲಿ ಆದ್ರೂ ಆ ಪ್ರಾಣಿಗಳಲ್ಲಿ ದಯೆಯನ್ನ ತೋರಿಸತಕ್ಕದ್ದು ಅಂತ ಹೇಳಿತು. ಕ್ಷಮಾ ಪುಷ್ಪಂ ವಿಶೇಷತಃ. ನಮಗೆ ಯಾರಾದ್ರೂ ತೊಂದರೆ ಮಾಡಿದ್ರು ಕ್ಷಮಾ ಗುಣದಿಂದ ಕೋಪಿಸದೇ ಇರೋದು ನಾಲ್ಕನೇ ಪುಷ್ಪ. ನಾನೇ ತಾನಾಯಿಡುಹ. ತಪ್ಪಿಲ್ದಿದ್ರು ನೀನು ಒಪ್ಕೋ. ಯಾರಿಂದ ಏನಾದ್ರು ತಪ್ಪಾಯ್ತಾ, ಮೋಸ ಮಾಡುವನ ಹೆಸರು ಮಗಳಿಗೋ, ಇದೆಲ್ಲ. ಕ್ಷಮಯಾ ಧರಿತ್ರಿ. ಕ್ಷಮಿಸುವಂತವನು ದೊಡ್ಡವನಾಗ್ತಾನೆ. ಪ್ರತೀಕಾರ ತಗೊಳ್ಳೋದ್ರಲ್ಲಿ ಇಲ್ಲ. ಏನಾದ್ರು ತೊಂದರೆ ಆಯ್ತು ಅಂತ ಯಾರು ತೊಂದರೆ ಮಾಡಿದ್ರು ಕೂಡ ಕ್ಷಮಾ ಗುಣದಿಂದ ಕೋಪಿಸದೇ ಇರೋದು ನಾಲ್ಕನೇ ಪುಷ್ಪ. ಜ್ಞಾನಂ ಪುಷ್ಪಂ. ತನ್ನ ಮತ್ತು ಪರಮಾತ್ಮನ ಯಥಾರ್ಥ ಜ್ಞಾನ, ಇದು ಐದನೇ ಪುಷ್ಪ. ನೀನ್ ಯಾರು? ಜೀವಾತ್ಮ. ಅವನ ಇತಿಮಿತಿಗಳೇನು? ಇವನ ಗೊತ್ತು ಗುರಿ ಏನು? ಯಾತಕ್ಕೆ ಬಂದ ಇಲ್ಲಿ? ಎಲ್ಲಿಗೆ ಹೋಗ್ಬೇಕು? ಕೆಲವೊಂದು ಚಿತ್ರಗೀತೆಗಳು, ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಗೆ ಹೋಗೋ, ಏನೋ ಒಂದು ಬಹಳ ತಮಾಷೆಗಿತ್ತು. ಹಾಗೇನೆ ಆ ಪಂಜಾಬಿದು ಒಂದು ಹಾಡು, ಏನದು, ಜಾನೇನ ಕೌನ್ ಅಂತ ಒಂದು ಇದು ಬರುತ್ತೆ. ಯಾರು ನಾನು ಕೈ ಅಲ್ಲ, ನಾನು ಮನುಷ್ಯ ಅಲ್ಲ, ನಾನು ರಸ್ತೆ ಇದು ಪರ್ವತ ಅಲ್ಲ, ನಾನು ನದಿ ಅಲ್ಲ, ನಾ ಗಿಡವಲ್ಲ. ಹಾಗಾದ್ರೆ ನಾನು ಯಾರು? ಹೂ ಆಮ್ ಐ? ತನ್ನನ್ನ ತಾನು ಪ್ರಶ್ನೆ ಮಾಡ್ಕೊಳ್ಳುವಂತ ಇದು ಇದರಲ್ಲಿ ಗೀತೆನಲ್ಲಿ, ಪಂಜಾಬಿ ಗೀತೆನಲ್ಲಿ. ಸೊ ನಮ್ಮನ್ನ ನಾವು ಯಾರು ಅಂತ ತಿಳಿಬೇಕಾದ್ದು. ಜೊತೆಗೆ ಭಗವಂತ ಯಾರು? ಯೋಗದಲ್ಲಿ ಅವ್ರು ಹೋದ್ರು ತಮ್ಮನ್ನು ತಾವು ನೋಡ್ಕೊಂಡು ಕೂತ್ಬಿಟ್ರು. ಅವನು ಅಣು ಸ್ವರೂಪ, ಎಲ್ಲದಕ್ಕಿಂತ ಬೇರೆ, ಅಷ್ಟೇನೆ. ಅದಲ್ಲ, ಕೇವಲಿಗಳಾದ್ರೆ ಪ್ರಯೋಜನ ಇಲ್ಲ. ಭಗವಂತ ಇದ್ದಾನೆ, ಅವನಿಗೆ ಸೇರಿದವನು ಈ ಆತ್ಮ, ಅವನ ಸೊತ್ತು, ಅದನ್ನು ಅವನಿಗೆ ಸಮರ್ಪಣೆ ಮಾಡುವಂತಹದ್ದು. ಆತ್ಮಾಪಹಾರಿಗಳು ನಾವು. ಇದು ಸರಿಯಾದ ಜ್ಞಾನ. ಅದು ಜ್ಞಾನ ಪುಷ್ಪ. ತಪಃ ಪುಷ್ಪ. ಕೃಚ್ಛ ಚಾಂದ್ರಾಯಣಾದಿಗಳ ಅನುಷ್ಠಾನ ಆರನೇ ಪುಷ್ಪ. ಕೃಚ್ಛ ಚಾಂದ್ರಾಯಣ ಇದು ಪ್ರತಿದಿನ ನಿತ್ಯ ನೈಮಿತ್ತಿಕ ಇವುಗಳನ್ನ ನಡೆಸುವಂತಹದ್ದು. ಅದಕ್ಕೆ ಲೋಪದೋಷಗಳಾದ್ರೆ ಪ್ರಾಯಶ್ಚಿತ್ತಗಳನ್ನು ಮಾಡ್ಕೊಳ್ಳೋದು. ಶ್ರೀ ಭಗವತಾಜ್ಞಾ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ ಅನೇಕ ಕಾಲ ಸಾಯಂ ಪ್ರಾತಃ ಆಹುತೀನಾಂ ಅಕರಣ ಪ್ರಾಯಶ್ಚಿತ್ತಾರ್ಥಂ
ಆಜ್ಯ ಸಹಿತ ಹೋಮ ದ್ರವ್ಯ ತಂಡೂಲ ದಾನಂ ಕರಿಷ್ಯೇ. ದರ್ಶಪೂರ್ಣ ಮಾಸ ಅದು ಮಾಡ್ತಾ ಇಲ್ಲ, ಅದಕ್ಕಾಗಿ ಪ್ರಾಯಶ್ಚಿತ್ತ ಇವುಗಳೆಲ್ಲ ನಡೆಸುವಂತಹದ್ದು ಅದೆಲ್ಲ ಅದರಲ್ಲಿ ಸೇರ್ತು. ತಪ ಪುಷ್ಪ, ಧ್ಯಾನಂ ಪುಷ್ಪಂ, ಪರಮಾತ್ಮನ ಧ್ಯಾನ 7ನೇ ಪುಷ್ಪ. ಭಗವಂತನ ಬಗ್ಗೆ ಚಿಂತನೆ, ಆಗ ಬೇರೆ ಏನು ಬೇಡ, ಅದಕ್ಕಾಗಿ ಮೌನವಾಗಿರಿ. ಬೇರೆ ವಿಷಯಗಳು ಯಾವುದು ನಿಮ್ಮ ಮನಸ್ಸನ್ನ ಇದನ್ನ ಇಳಿಬಾರ್ದು. ಧ್ಯಾನಂ ಪುಷ್ಪಂ, ಅದಕ್ಕಾಗಿ ಒಂದು ಕಡೆ ಕೂತ್ಕೊಳ್ಳಿ, ಸೆಕ್ಲೂಡೆಡ್. ಬೇರೆ ಎಲ್ಲರೂ ಯಾರು ನೋಡೋ ಜಾಗದಲ್ಲಿ ಕೂತ್ಕೊಂಡು ಜಪ ಮಾಡಬಾರ್ದು. ನದಿ ತೀರುವ ದೇವಸ್ಥಾನದಲ್ಲಿ ಕೂತ್ಕೊಂಡು ಜಪ ಮಾಡಬಾರ್ದು ಅಂತಿದೆ. ಯಾಕೆ ಅಂದ್ರೆ ತುಂಬಾನೇ ಡಿಸ್ಟ್ರಾಕ್ಷನ್. ಇನ್ನೊಂದೇನು ಅಂದ್ರೆ ಯಾರು ನಿಮ್ಮನ್ನು ಮಾತಾಡ್ಸ್ತಾ ಇಲ್ಲ, ಅದು ನಿಮ್ಗೇನು ಅಂದ್ರೆ ಓಹಾ ಎಲ್ರು ನಾನು ನೋಡ್ತಾ ಇದ್ದಾರೆ, ನಾನ್ ಜಪ ಮಾಡ್ತಾ ಇದ್ದೀನಿ, ಎಲ್ಲೋ ಹೋಯ್ತು. ನಾನು ಅನ್ನೋದ್ ಮೇಲೆ ಕೇಳ್ತಿ ಹೋಯ್ತು, ಭಗವಂತನ ಚಿಂತನೆ ಹಾಳಾಯ್ತು. ಅದಕ್ಕಾಗಿ ಯಾರು ಕಾಣದಂತೆ ನಿಮ್ಮ ಇಂದ್ರಿಯಗಳು ಅಲ್ಲಿ ಇಲ್ಲಿ ಹೋಗಬಾರ್ದು. ತೈಲಾಜಿನ ಕುಶೋತ್ತರ, ದೇವರ ಪೂಜಾ ಗೃಹವೋ ಅಲ್ಲಿಯೋ ಟಿವಿ ಮುಂದೆ ಕುತ್ಕೊಂಡೋ ಪಕ್ಕದಲ್ಲಿ ಮೊಬೈಲ್ ಇಟ್ಕೊಂಡೋ ಧ್ಯಾನ ಮಾಡಕ್ ಹೋಗ್ಬೇಡಿ. ಜಪಗಳನ್ನು ಮಾಡೋದು ಅಷ್ಟೇ. ಸುಮ್ಮನೆ ಬಾಯಿನಲ್ಲಿ ಜಪ ಮಾಡ್ತಿರೋದು, ಕೆಲಸಗಳು ಇದನ್ ಮಾಡಿದ್ಯಾ, ಇಲ್ಲಿ ಇನ್ನೊಂದು ಅದು ಫೋನ್ ಮಾಡಿದ್ಯಾ, ಇಲ್ಲಿ ಜಪ ಇಲ್ಲಿ ಮಾಡ್ತಾ ಇರೋದು, ಅಥವಾ ಸ್ತೋತ್ರ ಹೇಳ್ತಿರೋದು. ಏನ್ ಹೇಳುದು? ಒಂದು ಕ್ಷಣ ಅದು ಹೇಳೋದು ಒಂದು 10 ನಿಮಿಷ, ಒಂದು ವಿಷ್ಣು ಸಹಸ್ರನಾಮನೋ ಅಥವಾ ಯಾವುದೋ ಒಂದು ಹೇಳ್ತೀರಿ. ಆ 10 ನಿಮಿಷನಾದ್ರೂ ಆ ಭಗವಂತನ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ವಾ? ಅಷ್ಟರಲ್ಲಿ ಇದೆಲ್ಲ ಪ್ರಾಪಂಚಿಕವಾದ ಬರ್ಬೇಕಾಯ್ದಲ್ಲ. ಯಾವುದೋ ಫೋನೋ ಇಲ್ಲ ಇನ್ನೇನೋ ಒಳಗಡೆನೆ ಕೂತಿದೆ, ಟಿವಿ ಯಾರೋ ಜೋರ ಹಾಕಿದ್ದಾರೆ, ಅದು ಬರ್ತಾ ಇದೆ, ಮುಂದಕ್ಕೆ ಏನಾಯ್ತೆ ಅಂತ ಕೇಳೋದು. ಏನ್ ಜಪ ಏನ್ ಮಾಡ್ತಿದ್ದೀರಿ? ಅದರಿಂದ ತಪ ಪುಷ್ಪಂ, ಧ್ಯಾನಂ ಪುಷ್ಪಂ, ಸತ್ಯಂ, ಹಿತವಾಗಿಯೋ ಅನೃತವಲ್ಲದೆಯೋ ಇರೋದನ್ನ ಹೇಳೋದು. ಪ್ರಿಯಂ ಬ್ರೂಯಾತ್ ಸತ್ಯಂ ಬ್ರೂಯಾತ್, ಸತ್ಯವನ್ನ ಹೇಳೋ, ಪ್ರಿಯವಾದದ್ದೇ ಹೇಳೋ. ನ ಬ್ರೂಯಾತ್ ಸತ್ಯಮ ಪ್ರಿಯಂ, ಅಪ್ರಿಯವಾದ ಸತ್ಯವನ್ನ ಹೇಳ್ಬೇಡ. ಹಾಗೇನೆ ಪ್ರಿಯಂಚ ನಾನೃತಂ ಬ್ರೂಯಾತ್, ಪ್ರಿಯವಾಗಿದೆ ಅಂತ ಸುಳ್ಳನ್ನು ಹೇಳ್ಬೇಡ. ಏಷ ಧರ್ಮ ಸನಾತನಃ ನಾನೃತಂ ವದೇತ್, ಅನೃತಂ ನೋಕ್ತ ಪೂರ್ವೊಮ್ಮೆ ನಚ ವಕ್ಷೆ ಕದಾಚನ. ನಾನು ನನ್ನ ಲೈಫ್ನಲ್ಲಿ ಸುಳ್ಳು ಹೇಳಿದ್ದಿಲ್ಲ, ಅಂಡ್ ನೆವರ್ ಇನ್ ದ ಫ್ಯೂಚರ್. ಅನೃತಂ ನೋಕ್ತ ಪೂರ್ವಂ ನ ಉಕ್ತಂ ಪೂರ್ವೊಮ್ಮೆ ನಚ ವಕ್ಷೆ ಕದಾಚನ, ಯಾವುದೇ ಕಾರಣಕ್ಕೂ ನಾನು ಸುಳ್ಳು ಹೇಳೋಲ್ಲ ಅಂದ ರಾಮ. ಆಗಡ್ಸಿದ್ಯಾ? ಸುಳ್ಳನ್ನ ತಮಾಷೆಗಾದ್ರೂ ಹೇಳೋದು ಬೇಡ. 1000 ಸುಳ್ಳು ಹೇಳಿ ಮದುವೆ ಮಾಡಿ ಅನ್ನೋಂಥ ಮಾತು ತಪ್ಪು. ಇಟ್ ಈಸ್ ನಾಟ್ ಕರೆಕ್ಟ್. ಅದು ಸುಮ್ಮನೆ ಎಲ್ಲೋ ಹೇಳಿತ್ತು, ಏನೋ ಮಾಡ್ತು. ಇವಾಗ ಮಹಾಭಾರತದ ವೃತ್ತಾಂತದಲ್ಲಿ ನೋಡ್ತಾ ಬಂದ್ವಿ. ತಮ್ಮ ತಮ್ಮ ಸೌಕರ್ಯಕ್ಕೆ ಹೆಂಗೆ ಬೇಕು. ಶರ್ಮಿಳ ಹೇಳಿದ್ದು ಅಷ್ಟೇ, ಯಾತಿ ಇದನ್ ಮಾಡಿದ್ದು, ಓಹ್ ಅವಳು ಹೇಳಿದ್ಲು. ಶುಕ್ರಾಚಾರ್ಯ ಮಾಡಿದ ತಪ್ಪು. ತನ್ನ ಮಗಳು ಚೆನ್ನಾಗಿರ್ಬೇಕು, ಅವಳು ಒಂದು ಹೆಣ್ಣು, ಅವ್ನಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಇತ್ತ. ಅವಳು ಹೆಣ್ಣು ತಾನೆ, ಅವಳಿಗೂ ಬಯಕೆಗಳು ಇದು ಬರುತ್ತೆ. ಮದುವೆ ಮಾಡಿ ಕೊಟ್ಟಾಗ ಇವಳು ದಾಸಿಯಾಗಿದ್ದಾಗ ಅವಳು, ಆಮೇಲೆ ನೀನು ಅವಳ ಜೊತೆ ಸೇರಬಾರದು. ಈಗ ನೀವು ಸ್ವೀಟು, ಮಗುಗೆ ತುಂಬಾ ಇಷ್ಟವಾದ ಒಂದು ಸ್ವೀಟು ಚಾಕ್ಲೇಟೋ ತಂದಿಟ್ಬಿಟ್ಟು ಅವನ ಮುಂದೆ ಇಟ್ಬಿಟ್ಟು ತಿನ್ಬೇಡ ನೀನ್ ಅದನ್ನ ಅಂತ ನೀವು ಆ ಕಡೆ ಹೋಗಿ, ಯಾಕೆ ಈ ತರ ಟೆಂಪ್ಟೇಷನ್ಸು? ಇಲ್ಲ ಮೊದಲೇ ಅವ್ರಿಗೆ ಅಷ್ಟೆಲ್ಲ ವಿವೇಕ ಇರ್ಲಿಲ್ವಾ ಶುಕ್ರಾಚಾರ್ಯಂಗೆ? ಯಾಕೆ ಮದುವೆ ಮಾಡ್ಸೋಬೋದ? ಇಲ್ಲ ನಿನ್ನ ದಾಸ್ತಿಯತನದಿಂದ ಬಿಡಿಸಿದ್ದೀನಿ ಶರ್ಮಿಷ್ಠೆ, ನೀನು ರಾಜನ ಜೊತೆನಲ್ಲಿರು, ಸರಿಯಾದವಳನ್ನು ನೋಡಿ ಮದುವೆ ಆಗು ಅಂತ ಹೇಳ್ಬೋದಾಗಿತ್ತಲ್ಲ. ಅಷ್ಟೆಲ್ಲ ಗುರು ಅವನು, ರಾಕ್ಷಸ ಗುರು ಇದರಲ್ಲಿ ಬಂದವನು ಭಾರ್ಗವ. ತನ್ನ ಮಗಳ ಸೌಖ್ಯ ಆದಷ್ಟು ಮುಖ್ಯವಾಯಿತು, ಅವ್ರ ಜೊತೆನಲ್ಲಿದ್ದವ್ರ ಬಗ್ಗೆ ಇದೇನೆ ಎಲ್ರು ಮಾಡುವಂತಹದ್ದು ವಿವೇಕ. ಅದು ಸ್ವಾರ್ಥ ಅನ್ನೋದು ಬಂದಾಗ ಎಲ್ಲ ಕಡೆನಲ್ಲೂ ಆಗುವಂತಹದ್ದು. ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಸುಳ್ಳನ್ನೇ ಹೇಳಬಾರದು. ಪಂಚಮಹಾಪಾತಕಗಳಲ್ಲಿ ಸುಳ್ಳು ಹೇಳುವುದು ಒಂದು. ಅನೃತ ವಚನ. 8ನೇ ಪುಷ್ಪ. ಹೀಗೆ ಅಷ್ಟವಿಧಂ ಪುಷ್ಪಂ. ನಾವು ಪರಮಾತ್ಮನಿಗೆ ಪುಷ್ಪಗಳಿಂದ ಆರಾಧಿಸುವುದರ ಜೊತೆಯಲ್ಲಿ ಈ ಮೇಲೆ ಹೇಳಿದ 8 ವಿಧ ಪುಷ್ಪಗಳು ಅಧಿಕಾರಿಯಲ್ಲಿ ಇದ್ದದ್ದಾದ್ರೆ ವಿಷ್ಣು ಪ್ರೀತಿಕರಂ ಭವೇತೆ. ಇಲ್ಲ ತುಂಬಾ ಕಾಸ್ಟ್ಲಿ ಪುಷ್ಪಗಳನ್ನೇ ತಗೊಂಡಿದ್ದೀವಿ, ದಿ ಕಾಸ್ಟ್ಲಿಯೆಸ್ಟ್ ಯಾವ್ದು ಸಿಗುತ್ತೋ ಅದಲ್ಲ. ಇದರ ಜೊತೆಗೆ ನಮ್ಮಲ್ಲಿ ಇರುವಂತ ಈ 8 ಪುಷ್ಪಗಳ ಜೊತೆಗೆ ಸಮರ್ಪಣೆ ಮಾಡಿದ್ರೆ ವಿಷ್ಣು ಪ್ರೀತಿಕರಂ ಭವೇತೆ, ವಿಷ್ಣುವಿಗೆ ತುಂಬಾ ಪ್ರೀತಿಕರವಾಗತ್ತೆ. ಆ ಅರ್ಚನೆ ಹೂಗಳಿಗಿಂತ ಈ 8 ಹೂಗಳು ಇದ್ದವಾದ್ರೆ ವಸ್ತುವಿಗೆ ತುಂಬಾ ಇಷ್ಟವಾಗುತ್ತೆ ಅಂತ ಕೂಡ ಅರ್ಥ ಮಾಡ್ಬೋದು. ತೂಮಲರ್ ತೂವಿ ತೊಳೆದು ವಾಯಿನಾಲ್ ಪಾಡಿ ಮನತ್ತಿನಾಲ್ ಶಿಂತಿಕ್ಕ ಕಾಯ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ಭಕ್ತಿ ಪ್ರೀತಿಯಿಂದ ಸಮರ್ಪಣೆ.
ಅದಕ್ಕೆ ಅದು ತಗೊಂಡು ಹಿಂಗೆ ನಮ್ಮ ಹೃದಯದ ಕಡೆಯಿಂದ ಅದನ್ನ ಸಮರ್ಪಣೆ ಮಾಡುವಂತ, ತೆಗೆದು ಬಿಸಾಕೋದಲ್ಲ ಭಗವಂತನ ಮೇಲೆ. ಏನ್ ಮಹಾ ಆ ಇದು ಅಷ್ಟೋತ್ತರಗಳಲ್ಲಿ ಹೇಳ್ಬೇಕಾದ್ರೂ ಅಷ್ಟೇ, ಕೆಲವು ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್. ಓಂಕಾರ ಕಡೆ ಹೋಗ್ಬಿಡುತ್ತೆ. ಕೃಷ್ಣಾಯ ನವಮು ಓಂ ಅನ್ನೋದು ಓಂ ಕೃಷ್ಣ ನಮಃ, ಓಂ ವಾಸುದೇವಾಯ ನಮಃ, ಓಂ ಒಂದೊಂದು ಸರಿಯಾಗಿ ಪ್ರಣವೇನ ಸಹ, ಮೊದಲು ಪ್ರಣವ, ಆಮೇಲೆ ನಮಃ, ಸ್ಪಷ್ಟವಾಗಿ ಪ್ರೀತಿಯಿಂದ ಭಗವಂತನಿಗೆ ಆ ಸಮರ್ಪಣೆ ಮಾಡ್ಬೇಕಾದ್ರೆ ಆ ಒಂದೊಂದು ಹೆಸರು ಅದರ ಅರ್ಥವನ್ನ ಅನುಸಂಧಾನ ಮಾಡ್ತಾ ಸಮರ್ಪಣೆ ಮಾಡುವಂಥದ್ದು, ಅದು ಸರಿಯಾದ ರೀತಿಯಲ್ಲಿ. ಹೀಗೆ ಈ 8 ಹೂಗಳಲ್ಲಿದೆ ಅಧಿಕಾರಿಯು ಅವನಲ್ಲೇ ಇರುವಂತಹ ಅಷ್ಟಪುಷ್ಪಗಳಿಲ್ಲದೆ ಬೇರೆ ಎಷ್ಟು ಹೂವನ್ನು ಸಮರ್ಪಿಸಿದ್ರು ಕೂಡ ಪ್ರೀತಿಕರವಾಗುವುದಿಲ್ಲ ಎಂಬ ಭಾವ ಕೂಡ ಇಲ್ಲಿ ಸೂಚಿತ ಅಂದ್ರು. ಇದು ಹೆಂಗಿರ ಪುಷ್ಪಗಳಂತ ಹೇಳ್ಪಟ್ಟಂತೆ 8 ಪುಷ್ಪಗಳು. ಸಿದ್ಧಿ ಅಂದ್ರು. ಸಾಂಖ್ಯರು ಹೇಳುವಂತ 8 ಸಿದ್ಧಿಗಳು. ನೋಡಿ ತಾ ಆಗೋಯ್ತಲ್ಲಿ ಶಿತ್ತಿ. ಈಗ ಪಾ ಅನ್ನೋದು ಬದ್ಮ ಅಂತ ಹೇಳಿದಂಗೆ, ಪದ್ಮ ಅನ್ನೋದೋಗಿ ಬದ್ಮ, ಬಾ ಒಂದೇನೇನೆ, ಬದ್ಮ ಹೇಳ್ಬೋದು. ಪಟ್ಟರ ಪಿರಾನ್ ಅಂದ್ರೆ ಏನು? ಭಟ್ಟರ್ ಅಂತಂದ್ರೆ ಅವರು ಭಟ್ಟನಾಥ ಅವ್ರಿಗೆ ಹೆಸರು. ಪಟ್ಟರ ಪಿರಾನ್ ಅಂದ್ರೆ ಭಟ್ಟರ್, ಪಿರಾನ್ ಹಿರಿಯರು, ಭಟ್ಟನಾಥರು, ವಿಷ್ಣುಚಿತ್ತರು. ಪದಗಳ ಉಚ್ಚಾರಣೆ ಹೆಂಗ್ ಬರುತ್ತೆ ಅಂತ. ಸಿದ್ಧಿ ಅಂದ್ರೆ 8 ಸಿದ್ಧಿಗಳು. ಊಹಃ ಅನುಮಾನ ಪ್ರಮಾಣದ ಮೂಲಕ ಉಂಟಾದ ಅನುಮತಿಯು, ಆಗಮಕ್ಕೆ ವಿರೋಧಗಳಲ್ಲದ ನ್ಯಾಯದಿಂದ ಮತಾಂತರಗಳನ್ನ ನಿರಸನ ಮಾಡಿ ತಮ್ಮ ಸಿದ್ಧಾಂತವನ್ನ ಸ್ಥಾಪಿಸುವಂತಹದ್ದು. ಇದಕ್ಕೆ ತಾರತರಾಖ್ಯ ಸಿದ್ಧಿ ಎಂಬ ಹೆಸರು. ತರ್ಕ, ಹಾಗೆಯೇ ಆಗಮ ವಿರೋಧವಿಲ್ಲದ ಯುಕ್ತಿವಾದದಿಂದ ತಮ್ಮ ಮತವನ್ನು ಸ್ಥಾಪಿಸುವಂತಹದ್ದು ತರ್ಕ. ನ ತರ್ಕೇಣ ಅನುಸಂಧತ್ತೆ. ಈ ವೈಚಾರಿಕರು ಇವರುಗಳೆಲ್ಲ ರೀಸನಿಂಗ್ ಅಂತ, ಪ್ರತಿಯೊಂದಕ್ಕೂ ರೀಸನ್ಸ್ ಕೊಡಿ, ಎಲ್ಲ ಪ್ರತ್ಯಕ್ಷವಾಗಿ ನಾವು ಕಂಡದ್ರೆ ನೋಡ್ತೀವಿ ಅಂತಲ್ಲ, ಹಾಗೆ ತರ್ಕ. ಊಹ ಶಬ್ದೋಧ್ಯಯನ ಎಂದು ಪಾಠಾಂತರ ಸಾಂಖ್ಯ ಕಾರಿಕೆನಲ್ಲಿ ಬರುವಂತಹದ್ದು. ಶಬ್ದ ಎಂದರೆ ಶಾಸ್ತ್ರಜ್ಞಾನ. ಶಬ್ದ, ವೇದಗಳನ್ನೇ ಶಬ್ದ ಅಂತ ಹೇಳಿದ್ದಾರೆ. ಅದೇ ಒಂದು ಪ್ರಮಾಣ. ವೇದ ಅಖಿಲ ಧರ್ಮ ಮೂಲ, ಶಬ್ದ ಪ್ರಾಮಾಣ್ಯ ಅಂತ ಹೇಳೋದು ಇದು. ಅಧ್ಯಯನ, ಆಗಮದ ಅಕ್ಷರ ಗ್ರಹಣ. ವೇದಾಧ್ಯಯನ ಅಂದ್ರೆ ಸ್ವರಸಹಿತವಾಗಿ ಪದಗಳನ್ನು ಗ್ರಹಿಸೋದು ಅಂತ ಅನೇಕ ಬಾರಿ ಹೇಳಿದೆ. ಇದಕ್ಕೆ ತಾರಾಖ್ಯ ಸಿದ್ಧಿ ಎಂಬ ಹೆಸರು. ದುಃಖ ವಿಘಾತಾಸ್ತ್ರಯ, 3 ದುಃಖಗಳು, ಆಧ್ಯಾತ್ಮಿಕ, ಅಧಿದೈವಿಕ, ಅಧಿಭೌತಿಕ ಎಂಬ 3 ವಿಧವಾದ ದುಃಖಗಳ ನಿವೃತ್ತಿ. ತಾಪತ್ರಯ ಅಂದ್ರೂ ಇದೇನೇನೆ. ಆಧ್ಯಾತ್ಮಿಕ ದುಃಖ ನಿವೃತ್ತಿಗೆ ಪ್ರಮೋದಾಖ್ಯ ಸಿದ್ಧಿ ಅಂತ ಹೆಸರು. ಆದಿದೈವಿಕ ದುಃಖ ನಿವೃತ್ತಿಗೆ ಮುದಿತಾಖ್ಯ ಸಿದ್ಧಿ ಅಂತ ಹೆಸರು. ಎಲ್ಲ ಸಾಂಖ್ಯ ಸ್ಕೂಲ್ ಆಫ್ ಥಾಟ್ಸ್ ಅಂತ ಅದರಲ್ಲೆಲ್ಲ ಬರುವಂತದ್ದು. ಸಾಂಖ್ಯರ ಪ್ರಕಾರ ಈಗ ತತ್ವಗಳು, ದ್ರವ್ಯಗಳು ಅಂತ ಹೇಳ್ಬೇಕಾದ್ರೆ 24 ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸು, ಅದ್ರ ಜೊತೆಗೆ ಬುದ್ಧಿ, ಅಹಂಕಾರ, ಮಹತ್ತು, ಶುದ್ಧ ಸತ್ವ, ಹೀಗೆಲ್ಲ ಹೇಳ್ತಾ ಜೀವಾತ್ಮ 25, ಪರಮಾತ್ಮ 26ನೇ ತತ್ವ ಅಂತ ಇವೆಲ್ಲ ಸಾಂಖ್ಯ ಫಿಲಾಸಫಿನಲ್ಲಿ ಸ್ಕೂಲ್ನಲ್ಲಿ ಬರುವಂತದ್ದು. ಅವ್ರು ಹೇಳ್ತಾರೋ ಇದೆಲ್ಲ ಒಂದೊಂದು ಸಿದ್ಧಿಗೆ. ಅಧಿಭೌತಿಕ ದುಃಖ ನಿವೃತ್ತಿಗೆ ಮೋದಮಾನಾಖ್ಯ ಸಿದ್ಧಿ ಅಂತ ಹೇಳಲ್ಪಟ್ಟಿದೆ. ಸುಹೃತ್ ಪ್ರಾಪ್ತಿ, ನ್ಯಾಯವಾಗಿ ತೋರುವ ಅರ್ಥ ಸಂವಾದಕ್ಕೆ ಹೇತುಭೂತನಾದ ಸುಹೃತ್ತಿನ ಪ್ರಾಪ್ತಿ. ಸುಹೃತ್, ಸುಹೃದ, ಸೌಹೃದ, ಸೌಹಾರ್ದ, ಹೃದಯ ಸೀಮಂತಿಗೆ ಅದಿರುವಂತಹದ್ದು. ಸುಹೃತ್ ಅಂದ್ರೆ ಹಿತೈಷಿಯಾದವನು, ಅವನ ಪ್ರಾಪ್ತಿ. ಇದು ರಮ್ಯಾಖ್ಯ ಸಿದ್ಧಿ. ದಾನಂ, ಸಂಶಯ ವಿಪರ್ಯಗಳು ತೊಲಗಿ ವಿವೇಕ ಜ್ಞಾನ ಉಂಟಾಗುವಿಕೆ. ಧ್ಯಾನ ಎಂಬ ಪಾಠಾಂತರ. ಇಲ್ಲಿ ದಾನ ಅಥವಾ ಧ್ಯಾನ ಅಂದ್ರು. ಇದು ಸಮುದಿತಾಖ್ಯ ಸಿದ್ಧಿ ಅಂತ. ಈ ಸಿದ್ಧಿಗಳ ತಾತ್ಪರ್ಯ ಏನು ಅಂದ್ರೆ, ಮೊದಲು ವೇದಾಧ್ಯಯನ, ಅನಂತರ ಸಾಂಗ ಅಧ್ಯಯನದಿಂದ. ಸಾಂಗ ಅಂದ್ರೆ ಏನು? ವೇದದ ಅಂಗಗಳ ಜೊತೆಗೆ ಷಡಂಗ ಸಹಿತವಾಗಿ. 4 ವೇದಂ ಐವೇಳ್ವಿ ಆರಂಗಂ ಅಂತ ಬಂತಲ್ಲ ತಮಿಳಿನಲ್ಲಿ, ತಿರುಮಂಗಾಳ್ವಾರ್ ಒಂದೊಂದು ಕಡೆನೂ ಹೇಳ್ತಾರೆ. ಶಿಕ್ಷಾ, ಛಂದಸ್ಸು, ನಿರುಕ್ತ, ವ್ಯಾಕರಣ, ಕಲ್ಪ, ಜ್ಯೋತಿಷ, ಆ ಅಂಗಗಳ ಜೊತೆಗೆ ವೇದದ ಅಧ್ಯಯನ. ಶಬ್ದಂ ಎಂಬ ಪದದಿಂದ ಹೇಳಲ್ಪಟ್ಟಂತ ವೇದಾರ್ಥ ಜ್ಞಾನ.
ಅನಂತರ ಊಹಾ ಶಬ್ದದಿಂದ ತರುವ ಮೀಮಾಂಸೆಯಿಂದ ಉಂಟಾದ ಅರ್ಥ ನಿರ್ಣಯ, ಅನಂತರ ಅರ್ಥ ನಿರ್ಣಯ ಸಮರ್ಥನೆಗಾಗಿ ಸತ್ಸಂಗತಿಯು ಅಂದರೆ ಸುಹೃತ್ ಪ್ರಾಪ್ತಿ, ಅನಂತರ ಹೀಗೆ ಸಿದ್ಧವಾದ ಅರ್ಥದ ಅನವರ್ಥ ಭಾವನೆಯಿಂದ ಧ್ಯಾನ ಶಬ್ದದಿಂದ ಬೋಧಿತ, ಅನಂತರ ಆಧ್ಯಾತ್ಮಿಕ ಆದಿ ಭೌತಿಕಾದಿ ದೈವಿಕ ದುಃಖಗಳ ನಿವೃತ್ತಿ ಅಂದರೆ ಪರಿಗಣಿಸಿದ ಅವಸ್ಥೆ ಅಂದ್ರು. ಹೆಂಗೆ ಇರುವ ಇವು ಸಿದ್ಧಿ ಅಷ್ಟಕಗಳು ಎಂಬ ತಾತ್ಪರ್ಯ. ಒಂದೊಂದು ಮಾತಿಗೆ ಎಷ್ಟು ವಿವರಣೆಗಳಿದೆ ನೋಡಿ, ಎಲ್ಲೆಲ್ಲಿಂದ ಹೇಳ್ತಾ ಇದ್ದಾರೆ. ಎಣ್ಪತ್ತಿ 8 ವಿಧ ಲಕ್ಷಣೆಯಿಂದ ಕೂಡಿದ ಭಕ್ತಿ. ಪತ್ತರಾವಿಯೈ ಭಕ್ತ ವತ್ಸಲ ಅವನು, ನಿತ್ತಿಲ ತೊತ್ತಿನೈ ಅಂದ್ರು. 8 ವಿಧ ಲಕ್ಷಣದಿಂದ ಕೂಡಿದ ಭಕ್ತಿ ಅವು ಯಾವುದು ಅಂತ ಅಂದ್ರೆ ತಿಳಿಸ್ತಾರೆ. ಈ ಶ್ಲೋಕಗಳು ಪುರುಷಾರ್ಥ ಕಾಷ್ಟಾಧಿಕಾರದಲ್ಲಿ ಕೂಡ ಇದೆ. ಪ್ರತಿಪದಾರ್ಥ ಬೇಕು ಅಂದ್ರೆ ಅಲ್ಲಿ ನೋಡಿ ಅಂತಾರೆ. ಹೆಂಗಿರೋ 8 ವಿಧವಾದ ಭಕ್ತಿಗಳು ಎಂದು ಹೇಳಿರುವ 8 ವಿಧ ಲಕ್ಷಣ ತೋರುವಂತ ಭಕ್ತಿ. ಇದರಿಂದ ದಾಸ್ಯ, ಸಖ್ಯ, ಶ್ರವಣ, ನಿಧಿಧ್ಯಾಸನ ಇವೆಲ್ಲ ಬರುವಂತಹದ್ದು ಭಕ್ತಿನಲ್ಲಿ. ಈ 8 ವಿಧ ಲಕ್ಷಣ ತರುವ ಭಕ್ತಿಗಳು, ಇದರಿಂದಲೇ ಭಕ್ತಿಗಳೇ ಅಷ್ಟ ಪ್ರಭೇದಗಳುಳ್ಳುವುದು ಎಂಬ ಅರ್ಥ ಅಲ್ಲ. ಭಗವದ್ಗೀತೆಯಲ್ಲಿ ಭಕ್ತಿಯ ಪ್ರಭೇದಗಳು ವೃದ್ಧಿ ಹೊಂದುತ್ತಾ 4 ವಿಧ ಅವಸ್ಥೆಗಳನ್ನು ಹೊಂದುತ್ತೆ ಅಂತ ಹೇಳಲ್ಪಟ್ಟಿದೆ. ಸಾಮಾನ್ಯ ಭಕ್ತಿಯು ಅಪ್ರಪನ್ನರಲ್ಲೂ ಉಂಟು, ಎಲ್ಲರಲ್ಲೂ ಇದೆ, ಭಕ್ತಿ ಇಲ್ಲ ಅಂತಿಲ್ಲ. ದುಡ್ಡು ಬೇಕು, ಭಗವಂತನಲ್ಲಿ ಭಕ್ತಿ ಮಾಡು. ಆರ್ತೋಟ್ಟಾರ್ತಿ ಜಿಜ್ಞಾಸು ಜ್ಞಾನಿ 4 ಮಾಡಿದ್ದು. ಎಲ್ಲರೂ ಉದಾರಿಗಳೇ ಎಂದ ಭಗವಂತ. ಉದಾರ ಸರ್ವ ಏವೈತೆ ಜ್ಞಾನೀತು ಆತ್ಮ ಇವ ಮೇ ಮತ. ಇದು ವೃದ್ಧಿ ಹೊಂದುತ್ತಾ ಆಗಬೇಕು. ಭಕ್ತಿ ದಿನ ದಿನಕ್ಕೆ ಬೆಳೀತಾ ಬರಬೇಕು. ತೈಲಧಾರೆಯಂತಿರಬೇಕು ಭಕ್ತಿ. ನಾರದರು ಭಕ್ತಿ ಸೂತ್ರವನ್ನು ಬರೆದಿದ್ದಾರೆ. ಅಥ ಭಕ್ತಿ ವ್ಯಾಖ್ಯಾಸ್ಯಾಮಃ. ಕಾ ಭಕ್ತಿ, ಭಕ್ತಿ ಅಂದ್ರೆ ಏನು ಅಂದ್ರೆ ಸಾ ಪ್ರೇಮ ರೂಪ, ಅದು ಪ್ರೇಮ ರೂಪವಾದದ್ದು. ಯಥಾ ನಂದವ್ರಜ ಗೋತೀನ, ಇವೆಲ್ಲ ಸೂತ್ರಗಳು ನಾರದ ಭಕ್ತಿ ಸೂತ್ರದಲ್ಲಿ. ಹೇಗೆಂದ್ರೆ ನಂದ ಗೋಕುಲದಲ್ಲಿ ಗೋಪಿಯರಿದ್ರಲ್ಲ, ಅವರಿಂದ ತಿಳಿಬೇಕು ನಿಜವಾದ ಭಕ್ತಿ ಅಂದ್ರೆ. ಅವರು ತಮಗಾಗಿ ಏನು ಬಯಸಲಿಲ್ಲ, ಭಗವಂತನಿಗೆ ಮಾಡೋದಕ್ಕೆ ಅದರಲ್ಲಿ ಸಾರ್ಥಕತೆಯನ್ನ ಕಂಡುಕೊಂಡವರು. ಪ್ರೀತಿನಲ್ಲಿ ಕೊಡೋದಿದೆಯೇ ಹೊರತು ಅಲ್ಲಿಂದ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನಮ್ಮ ಪ್ರೀತಿ ಅಂತ ನಾವು ನೋಡೋದೆಲ್ಲ ಇನ್ ದ ರಿವರ್ಸ್ ಆರ್ಡರ್. ಈಗ ಯಾರ್ದೋ ಮೇಲೆ ನಿಮ್ಗೆ ಪ್ರೀತಿ ಇದೆ ಅಂದ್ರೆ ಅವ್ರಿಗೆ ಏನ್ ಪ್ರೆಸೆಂಟೇಶನ್ ಕೊಟ್ರು, ಎಷ್ಟು ಅಮೌಂಟ್ ಕೊಟ್ರು, ಅವ್ರ ವ್ಯಾಲ್ಯೂ ಆಫ್ ಅವರ ಪ್ರೀತಿಯನ್ನ ನಾವು ಅಳಿಯೋದು ಅವ್ರು ಕೊಟ್ಟ ಪ್ರೆಸೆಂಟೇಶನ್ ಅಲ್ಲಿ. ಪಾರೆ ವೇಣುಮಾನ ತಿಂತೆ ಕುಡ್ದಿಗಿರ್ದಿ ಎಪ್ಪಿಡ್ತಾದೆ ಅಂತ. ಭಕ್ತಿಯನ್ನ ಈ ರೀತಿ ಅಳಿಯೋದಕ್ಕೆ ಸಾಧ್ಯನಾ? ಭಗವಂತನಲ್ಲೂ ಅಷ್ಟೇ. ಪರಭಕ್ತಿ, ಪರಜ್ಞಾನ, ಪರಮ ಭಕ್ತಿಯೈಕ ಸ್ವಭಾವಂ ಮಾಂ ಕುರುಷ್ವ ಅಂತ ಹೇಳ್ಬೇಕಾದ್ರೆ ಭಕ್ತಿಯ ಹಂತಗಳು ಎಲ್ಲ ಅದನ್ನ ಇಲ್ಲಿ ಹೇಳ್ತಾ ಇದ್ದಿದ್ದು. ಇದು ವೃದ್ಧಿ ಹೊಂದುತ್ತಾ ಈತನಿಗೆ ಪ್ರಪನ್ನತೆಯನ್ನು ಉಂಟು ಮಾಡಿ ತೈಲ ಧಾರೆಯ ಹಾಗೆ ಅವಿಚ್ಛಿನ್ನ ಸ್ಮೃತಿ ಸಂತತಿ ರೂಪದಲ್ಲಿ. ಅವಿಚ್ಛಿನ್ನ ಸ್ಮೃತಿ ಸಂತತಿ ಅಂದ್ರು ಏನು ಅಂದ್ರೆ, ಈಗ ನೀರನ್ನ ಬಗ್ಸಿ ತೊಟ್ಟಾಗಿ ಬೀಳಿಸ್ಬೋದು. ತುಪ್ಪನ ಅಥವಾ ಇದು ಎಣ್ಣೆಯನ್ನ, ತೈಲ ಅಂದ್ರೆ ಎಣ್ಣೆಯನ್ನ ಬಿಡಿ ಧಾರಾಕಾರವಾಗಿ ಕಂಟಿನ್ಯೂಸ್ ಬರುತ್ತೆ. ದೇರ್ ಬಿ ನೋ ಬ್ರೇಕ್ಸ್ ಮಧ್ಯದಲ್ಲಿ, ಒಂದೊಂದೇ ತೊಟ್ಟು ಬರೋಲ್ಲ. ಆ ಒಂದೊಂದು ತೊಟ್ಟು ಬರದೇ ಬರುತ್ತಲ್ಲ, ಯಾವ ಮಧ್ಯದಲ್ಲಿ ಬ್ರೇಕ್ ಇಲ್ಲದೆ. ಆ ರೀತಿ ಭಗವಂತನ ಚಿಂತನೆ ಸ್ಮೃತಿ ಕಂಟಿನ್ಯೂಸ್ ಆಗಿರ್ಬೇಕು. ಎಲ್ಲಿ ತನಕ? ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಅಲ್ಲ, ಹುಟ್ಟಿದ ಕ್ಷಣದಿಂದ ಸಾಯೋ ತನಕ, ಕಡೆ ತನಕನೂ ಭಗವಂತನಲ್ಲಿಯೇ ಇರಬೇಕು. ಭಕ್ತಿಗೆ ಭಗವಂತ ಸುಲಭ, ಆದ್ರೆ ಭಕ್ತಿ ಸುಲಭವ? ಆಳ್ವಾರಗಳು ಮಾಡಿದ್ರು. ಎಲ್ರು ಆಳ್ವಾರ ಆಗ್ಲಿಕ್ಕಾಗತ್ತಾ? ಎಲ್ರು ಹುಚ್ಚರು ಅಂದ್ರು ಅವ್ರನ್ನ. ಪೈತ್ಯ ಬೇರೆಯವರಿಗೆ ನಾನು ಪಿತ್ತನ್, ನನಗೆ ಬೇರೆಯವರು ಇದು ಇರ್ಲಿ ಆ ಕಡೆಗೆ ಅಂತಂದ್ರು ಕುಲಶೇಖರ ಆಳ್ವಾರ್. ಪಿತ್ತರ್ ಪೋಲ ಪೇಯ ಆಳ್ವಾರ್ ಅಂತಾನೆ ಹೆಸರು, ಹುಚ್ಚ ಆಳ್ವಾರ. ಏನು ಹುಚ್ಚು? ಭಗವಂತನ ಹುಚ್ಚು. ರಾಮಾನುಜರಿಗೆ ವ್ಯಾಮೋದ ಭಗವಂತನ ಚರಣದಲ್ಲಿ, ತದಿತರಾಣಿ ತೃಣಾಯ ಮೇನೆ. ಅದರಿಂದಾನೇ ಯಾಮುನಾಚಾರ್ಯರು ಮೊದಲೇ ಹೇಳ್ಬಿಟ್ರು, ನ ಭಕ್ತಿ ಮಾಂ ತಚ್ಚರಣಾರವಿಂದೆ ನ ಧರ್ಮನಿಷ್ಠೋಸ್ಮಿ. ಹೋಗ್ಲಿ, ಧರ್ಮದಲ್ಲಾದ್ರೂ ನಿಷ್ಠೆ ಇದೆಯಾ? ಯಾವುದನ್ನ ನಡೆಸಬೇಕೋ ವರ್ಣಾಶ್ರಮ ಧರ್ಮಗಳು ಅದು ಆಗ್ತಾ ಇಲ್ಲ. ಕಾಲದ ಪ್ರಭಾವ, ಕಲಿಯುಗ, ಮತ್ತೆ ನಮ್ಮ ಈಗಿನ ಸ್ಥಿತಿ ಎಲ್ಲವನ್ನು ಸರಿಯಾಗಿ ಆಚರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನ ಭಕ್ತಿ ಮಾಂ ತ್ವಚ್ಚರಣಾರವಿಂದೆ ಅಕಿಂಚನ, ನನಗೆ ಬೇರೆ ದಾರಿ ಇಲ್ಲ, ಬೇರೆ ಗತಿ ಇಲ್ಲ. ಅನನ್ಯ ಗತಿ ತ್ವತ್ಪಾದ ಮೂಲಂ ಶರಣಂ ಪ್ರಪದ್ಯೆ, ನಾನು ನಿನ್ನಲ್ಲಿ ಶರಣಾಗ್ಬಿಡ್ತೀನಿ. ಭಕ್ತಿನಲ್ಲಿ ಏನು ಸಾಧನೆ ಮಾಡಿ ಆಮೇಲೆ ನಿನ್ನನ್ನು ಪಡಿಬೇಕಾಗಿತ್ತೋ ಆ ಸಾಧನವು ನೀನೇ ಆಗ್ಬಿಡು.
ಸಿದ್ಧೋಪಾಯ ಸಾಧ್ಯೋಪಾಯ ಎರಡು ಇದರಲ್ಲಿರುವಂತಹದ್ದು. ಪಡೆಯಬೇಕಾದವನು ನೀನೆ, ಆ ಪಡೆಯೋದಕ್ಕೆ ದಾರಿ ಇದೆಯಲ್ಲ ಅದು ನೀನೇನೆ. ಇದು ಶರಣಾಗತಿನಲ್ಲಿ ಹೇಳುವಂತಹದ್ದು. ತೈಲ ಧಾರೆ ಹಾಗೆ ಇರೋದಕ್ಕೆ ಕಷ್ಟ, ನಮ್ಗಾಗಲ್ಲ ಇದು. ಆತನನ್ನು ಉಪಾಸಿಸುವ ಅವಸ್ಥೆಯಲ್ಲಿ ಉಂಟಾದದ್ದು ಪರಭಕ್ತಿ ಅಂತ ಹೇಳುತ್ತೆ. ಹೀಗೆ ಮಾಡುತ್ತಾ ಮಾಡುತ್ತಾ ವೃದ್ಧಿ ಹೊಂದಿ ಪರಮಾತ್ಮ ಸಾಕ್ಷಾತ್ಕಾರ ಉಂಟಾದ ಅವಸ್ಥೆ ದೊರೆಯುತ್ತೆ. ಅದಕ್ಕೆ ಯಾವುದೋ ಜನ್ಮದಲ್ಲಿ ಸಿದ್ಧಿ, ಒಂದೇ ಕಡೆ ಅಲ್ಲ. ಅದು ಪರಜ್ಞಾನ ಅಂತ ಹೇಳುತ್ತೆ. ಅನಂತರ ಪರಮಾತ್ಮನನ್ನಾಗಲಿ ಒಂದು ನಿಮಿಷವೂ ಇರಲಾರೆ ಎಂಬ ಉತ್ಕಟವಾದ ಇಚ್ಛೆ. ಭಕ್ತಿಗೆ ಅದು ಪರಮಾಭಕ್ತಿ ಅಂತ ಹೇಳಿದ್ರು. ನಾನು ಪಾಡಿ ಅಲತ್ತುವನ್ ಆಕ್ರಂದನ, ಇನ್ನೂ ನೀನು ಬರಲಿಲ್ಲ, ನೀನು ಇನ್ನು ತಡ ಮಾಡಿದ್ರೆ ನನ್ನ ಶರೀರದಲ್ಲಿ ಈ ಆತ್ಮ ಇರೋಲ್ಲ. ನನಗೆ ಅನ್ನ ನಿದ್ದೆ ಬೇಕಿಲ್ಲ, ಪ್ರಾಪಂಚಿಕವಾದ ವಿಷಯ ಬೇಕಿಲ್ಲ. ಬೆಳಗಾಯ್ತೋ ರಾತ್ರಿ ಆಯ್ತೋ ಗೊತ್ತಿಲ್ಲ. ಕಂಗುಲೊಂ ಪಹಲೊಂ ಕಣ್ ತುಳಿಯಾಳ್ கண்ண நீர் கைகளால் இறக்கும் செங்கு சக்கரங்கள் என்று கைகூப்பம் ತಾಮರೈ ಕಣ್ಣೆನ್ನೇ ತೊಳರುಂ ಎಂಗನೇ ಧರಿಕೇನ್ ಉನ್ನೈ ಬಿಟ್ಟು. ಹೇಗೆ ನಾನು ಧರಿಸಲಿ ನಿನ್ನನ್ನು ಬಿಟ್ಟು? ಏನು ತೀವ್ರತೆ! ಆ ತೀವ್ರತೆ ಇದೆಯಾ ನಮಗೆ? ಭಗವಂತ ಕಾಣ್ಲಿಲ್ಲ ಅಂತ ಜೋರಾಗಿ ಅಳಬೇಕು, ಅಳ್ತೀವಾ? ಅಯ್ಯೋ ಜೋರಾಗಿ ಹೇಳ್ಬಿಟ್ರೆ ಎಲ್ಲರೂ ಏನ್ ಹೇಳ್ಬಿಡ್ತಾರೋ ಅನ್ನೋದ್ರ ನಾವು ಎಷ್ಟು ಕಾನ್ಶಿಯಸ್ ಅಂತಂದ್ರೆ ನಾಚಿಕೆ ನಮಗೆ ಭಗವಂತ ನಾಮ ಹೇಳ್ಬೇಕಾದ್ರೆ. ಅವತ್ತು ಹೇಳಿದ್ನಲ್ಲ ತಮ್ಮ ಸಮಾರಾಧನೆಯಲ್ಲಿ, ಮಾಮ ಹಪ್ಪಳ ಸಾಕಿಂಗೋ ಏನಕ್ಕೆ ಸಾಕಿವಿಲ್ಲೇ, ಅಲ್ಲಿ ಹೇಳ್ಬೇಕಾದ್ರೆ ನಾಚ್ಕೋಬೇಕು, ಅಲ್ಲಿಲ್ಲ. ಈ ಭಗವಂತನ ನಾಮ ಸಂಕೀರ್ತನೆ ಮಾಡ್ಬೇಕಾದ್ರೆ ಅಯ್ಯೋ ನನ್ ವಾಯ್ಸ್ ಹೇಗಿದ್ಯೋ, ಯಾರು ಏನಂದ್ ಬಿಡ್ತಾರೋ. ರಾಗ ತಾನ ಹೇಗೆ ಇರ್ಲಿ, ರಾಮನಾಮ ಬಾಯಿಗೆ ಬರಲಿ, ಭಜನೆಗೆ ಪ್ರಾರಂಭ ಮಾಡೋಣ. ಭಕ್ತಿ ಇರ್ಲಿ ಮೊದಲು. ಭಕ್ತಿ ಇಲ್ಲದ ಗಾನ ಒಲ್ಲನೋ. ನೀವು ಎಷ್ಟೇ ತಾಳ ಇದು ಎಲ್ಲ ಸರಿಯಾಗಿದ್ರು ಕೂಡ, ರಾಗ ತಾಳ ಮೇಳಗಳಿದ್ರು ಕೂಡ ಭಕ್ತಿ ಇಲ್ಲದ ಗಾನ ಒಲ್ಲ. ಸೊ ಭಕ್ತಿಯ ಪರಾಕಾಷ್ಠೆ. ಭಕ್ತಿಗೆ ಭಗವಂತ ಸುಲಭ, ಆದರೆ ಭಕ್ತಿ ಸುಲಭ ಅಲ್ಲ. ಇದು ಸರಿಯಾಗಿ ತಿಳಿಬೇಕಾದದ್ದು. ಹೀಗೆ ಸಾಮಾನ್ಯ ಭಕ್ತಿ, ಪರಭಕ್ತಿ, ಪರಜ್ಞಾನ, ಪರಮ ಭಕ್ತಿ ಎಂದು ಎಲ್ಲ ವಿಭಾಗಿಸಲ್ಪಟ್ಟಿದೆ. ಇದೆಲ್ಲ ಇಲ್ಲಿ ಹೇಳ್ಪಡಿಲ್ಲ. ಇಂತಹ ಭಕ್ತಿಯ ಕಾಷ್ಟ ದಶೆಗಳು ಭರನ್ಯಾಸ ನಿಷ್ಠನಿಗೂ ಉಂಟು. ಇದು ಶರಣಾಗತಿ ಗದ್ಯದಲ್ಲಿ ವ್ಯಕ್ತ ಅಂದ್ರು. ಅಲ್ಲಿ ಏನು ಅಂದ್ರೆ ಅಲ್ಲಿ ಮಹಾವಿಶ್ವಾಸ ಇರಬೇಕು. ಏನೇ ಆದ್ರೂ ಇದ್ದಾನೆ ಭಗವಂತ ಅಂತ ಪರೀಕ್ಷೆ ಮಾಡ್ತಾನೆ. ಅವನು ಸೋಲಿಸಬೇಡ, ಗೆಲ್ಲಿಸಯ್ಯ ಭಗವಂತ. ನೀನು ಕೊಡುವ ಪರೀಕ್ಷೆನಲ್ಲಿ ನೀನಿಲ್ಲ ಅನ್ನುವಂತ ಇದನ್ನ ನಾನು ಯಾವುದೇ ಸಂದರ್ಭದಲ್ಲೂ, ಜೀವನದಲ್ಲಿ ಎಷ್ಟೇ ತೀವ್ರವಾದ ಘಟನೆ ಬಂದ್ರು ಕೂಡ ನಿನ್ನಲ್ಲಿ ನಾನು ನಂಬಿಕೆ ಕಳ್ಕೋಬಾರ್ದು. ನಿರಂತರಂ ನಿನೈಪದಾಹ, ನೀನು ನಿನೈಕ್ಕ ವೇಂಡುಮೆ. ಅದು ಭಗವಂತನಲ್ಲಿ ಕೃಪೆ ಕೇಳುವಂಥದ್ದು. ನನ್ನನ್ನು ಟೆಸ್ಟ್ ಮಾಡಬೇಡ, ನನಗೆ ಆ ಶಕ್ತಿ ಇಲ್ಲ. ನಿನ್ನ ಪರೀಕ್ಷೆನಲ್ಲಿ ನಾನು ಖಂಡಿತ ನಾನು ಗೆಲ್ತೀನಿ ಅನ್ನುವಂಥ ಅಹಂಕಾರ ನನಗಿಲ್ಲ, ಆ ಕಾನ್ಫಿಡೆನ್ಸು ಇಲ್ಲ. ಅದಕ್ಕೆ ನಾನು ನಿನ್ನಲ್ಲಿ ಪೂರ್ಣವಾಗಿ ಶರಣಾಗ್ಬಿಡ್ತೀನಿ. ನೀನೇ ಎಲ್ಲ ಮಾರ್ಗ ತೋರಿಸು, ನೀನೇ ಎಲ್ಲ ಮಾಡು. ಟೋಟಲ್ ಸರೆಂಡರ್. ಎಟ್ಟು ಯೋಗಾಂಗಗಳು ಅಂದ್ರೆ ಯೋಗಾಂಗಮಾಹ ಸೊಲ್ಲುಪಟ್ಟ ಯಮ ನಿಯಮಾದಿಗಳು. ಭಕ್ತಿ ಯೋಗ ಎಂದರೆ ಭಗವದ ಉಪಾಸನೆಗೆ ಅಂಗಗಳಾಗಿ ಹೇಳಲ್ಪಟ್ಟಂತಹ ಯಮ ನಿಯಮಾದಿಗಳು. ಇವುಗಳಲ್ಲಿ 7 ಅಂಗಗಳು, ಒಂದು ಅಂಗಿಯೂ ಸೇರಿ ಅಷ್ಟಾಂಗ ಯೋಗ ಎಂಬ ಪ್ರಯೋಗ. ಹೇಗೆ ಅಂದರೆ 8 ವಿಷಯಗಳಲ್ಲದ್ದು ಭಕ್ತಿ ಯೋಗ ಎಂಬ ತಾತ್ಪರ್ಯ. ಈ ಅಷ್ಟಾಂಗಗಳು ಯಾವುದು ಅನ್ನೋದು ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ನೋಡಿ. ಇನ್ನು ಜಾಸ್ತಿ ಅದ್ರ ಬಗ್ಗೆ ಹೋಗ್ತಾ ಇಲ್ಲ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಯಣ್ಶಲ್ವಂ ಅಂದ್ರೆ ಐಶ್ವರ್ಯಗಳು. ಅಣಿಮ ಸೂಕ್ಷ್ಮವಾಗಿ ಯಾವುದು ಲಭ್ಯವೋ ಅದು ಸೂಕ್ಷ್ಮವಾಗಿ. ಮಹಿಮ ಮಹತ್ವದಿಂದ ಯಾವುದು ಲಭ್ಯವೋ ಅದು. ಗರಿಮ ಗುರುತ್ವದಿಂದ ಲಭಿಸ್ತಕ್ಕದ್ದು. ಲಘಿಮ ಲಘುತ್ವದಿಂದ ಲಭ್ಯವಾದದ್ದು. ವಶಿತ್ವಂ ಇಂದ್ರಿಯಗಳು ಸ್ವಾಧೀನದಲ್ಲಿರುವಿಕೆ. ನೋಡಿ, ಇಂದ್ರಿಯ ಸ್ವಾಧೀನ ಆಗಬೇಕು ಅಂದ್ರೆ ಈ ಯಮ ನಿಯಮಗಳು ಬಹಳ ಅಗತ್ಯ ಅಂತ. ಬಹಿರಿಂದ್ರಿಯ ನಿಗ್ರಹ, ಅಂತರಿಂದ್ರಿಯ ನಿಗ್ರಹ. ಅದಕ್ಕೆ ಜಪಕ್ಕೆ ಕೂತ್ಕೊಂಡ್ರೆ ಏನೋ ಚೈಲಾಜನ ಕುಶೋತ್ತರ, ಮಣೆ ಮೇಲೆ ಕೂತ್ಕೊಳ್ಳಿ ಸರಿಯಾಗಿ, ಆಸನ ಪದ್ಮಾಸನದಲ್ಲಿ. ಇದೇ ಆಸನ ಸಾಧಿಸೋದು ಅಂದ್ರೆ 2 ಅಲ್ಲ 3 ಗಂಟೆ ಕೂತ್ಕೊಂಡ್ರು ಅಯ್ಯೋ ಬೆನ್ನೋ ಬಂತು, ಕಾಲ್ ಜೋವು ಹಿಡಿತು, ಈ ತರದೆಲ್ಲ ಏನು ಆಗ್ಬಾರ್ದು. ಪ್ರಾಕ್ಟೀಸು ಮಾಡುವಂಥದ್ರಲ್ಲಿ. ಆಮೇಲೆ ಕಣ್ಣಿನ ದೃಷ್ಟಿ ಮೂಗಿನ ತುದಿಗಿರ್ಲಿ. ಕಣ್ಣು ನೋವು ಬರುತ್ತೆ,
ಆದ್ರೂ ಕೂಡ ಅಲ್ಲಿಗಿರ್ಬೇಕು. ಅರ್ಧ ನಿಮೀಲಿತ ನೇತ್ರ ಜಪವನ್ನು ಮಾಡ್ಬೇಕಾರೆ ಹೀಗೆ. ಹಾಗೆ ಮಾಡೋದ್ರಿಂದ ಏನು ಅಂದ್ರೆ ಮನಸ್ಸು ಇನ್ನೆಲ್ಲೆಲ್ಲೋ ಸುತ್ತುತ್ತಲ್ಲ, ಅದರದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅಂಡ್ ಯು ಕ್ಯಾನ್ ಕಾನ್ಸಂಟ್ರೇಟ್. ಯಾವ ಮಂತ್ರ ಹೇಳ್ತಾ ಇದ್ದೀರಿ, ಯಾರು ಜಪಕ್ಕೆ ಅಧಿದೇವತೆ, ಅವನ ಸ್ವರೂಪ ನಿಮ್ ಕಣ್ಮುಂದೆ ಇರಬೇಕು. ಇಲ್ದಿದ್ರೆ ಒಂದು ಚಿತ್ರ ಪಟವೋ ಫೋಟೋನ ಏನಾದ್ರು ಒಂದು ಇಟ್ಕೊಳ್ಳಿ ಎದುರುಗಡೆ, ಅವನನ್ನು ನೋಡ್ತಾ ಜಪ ಮಾಡಿ. ಇಂದ್ರಿಯ ಮನಸ್ಸಿನ ಚಂಚಲತೆ ಹೋಗೋದಕ್ಕಿದೆಲ್ಲ. ಆ ರೀತಿ ಒಂದೊಂದೇ ಸಾಧಿಸ್ಕೊಂಡು ಬರ್ಬೇಕಾದ್ರೆ ಇವೆಲ್ಲ ಬರಬೇಕು. ಇಂದ್ರಿಯಗಳನ್ನ ಸ್ವಾಧೀನದಲ್ಲಿ ಇಟ್ಕೊಳ್ಳೋಕ್ಕೂ ಕೂಡ ಇದು ಯೋಗ ಸಹಾಯಕ ಅಂತ ಹೇಳುವಂಥದ್ದು. ತಗೊಳ್ಳೋಂಥ ಆಹಾರ ಸಾತ್ವಿಕವಾದ ಆಹಾರ, ಸತ್ವಗುಣ ವೃದ್ಧಿಯಾಗೋದಂತೆ, ತಮೋಗುಣ ರಜೋಗುಣಗಳು ಜಾಸ್ತಿ ಆಗ್ಬಾರ್ದು. ಆಹಾರ ಶುದ್ಧವು ಸತ್ವ ಶುದ್ಧಿ, ಭಗವದ್ಗೀತೆ ಮತ್ತೆ ಉಪನಿಷತ್ತುಗಳಲ್ಲೂ ಹೇಳಿದೆ. ಐಶ್ವರ್ಯ, ಸರ್ವವನ್ನು ನಿಯಮಿಸುವುದರ ಮೂಲಕ ಸರ್ವಾತಿಶಯತ್ವ. ಪ್ರಾಪ್ತಿ, ಯಾವುದರಿಂದ ಇಷ್ಟ ಪ್ರಾಪ್ತಿಯೋ ಅದು. ಪ್ರಾಕಾಮ್ಯ, ಸ್ವೇಚ್ಛೆಯಿಂದ ನಿರ್ವಿಘ್ನವಾಗಿ ಸಂಚರಿಸುವಂತ ಶಕ್ತಿ. ಈಗ ಅವನು ಪರಶುರಾಮ ಹೇಳ್ದ, ನಿನ್ನ ಗತಿಯನ್ನ ನಾನು ಇದು ಕೊಡ್ಲು ಅಂತ, ಬೇಡ ನನ್ನ ಪುಣ್ಯಗಳನ್ನೇ ಇದು ಮಾಡು, ನಾನು ವಾಪಸ್ ಹೋಗ್ಬೇಕು. ಯಾಕೆಂದ್ರೆ ಭೂಮಿ ಎಲ್ಲ ಎಲ್ರಿಗೂ ದಾನ ಕೊಟ್ಟಾಯ್ತು, ನಾನು ಕಪಿಲ ಇವನಿಗೆ ಕೊಟ್ಟಿದ್ದಾಯ್ತು, ನಾನು ವಾಪಸ್ಸು ಗಂಧಮಾದನ ಪರ್ವತಕ್ಕೆ ಹೊರಟೋಗ್ತೀನಿ ಅಂತ ಹೇಳ್ದ. ಈಗ ಎಲ್ರೂ ಅಷ್ಟೇ, ಇಲ್ಲಿಂದ ಎಲ್ಲೋ ಇರಬೇಕು ಒಂದು ಗಮನದ ಶಕ್ತಿ, ಇವೆಲ್ಲ ಕೂಡ ಬರುವಂತದ್ದು. ಯೋಗಯುಕ್ತಸ್ಯ ಐಶ್ವರ್ಯಾಣಿ, ಯೋಗಯುಕ್ತನಿಗೆ ಲಭಿಸುವ ಅಷ್ಟೈಶ್ವರ್ಯಗಳು. ಅಮರದಲ್ಲಿ ಅಣಿಮ ಅಮರಕೋಶ ಇದು. ಯಸ್ಯ ಜ್ಞಾನದಯಾ ಸಿಂಧು ಅಂತ ಶುರುವಾಗುವಂತಹದ್ದು ಡಿಕ್ಷನರಿ. ಅದು ಪದಗಳ ಸಂಗ್ರಹ, ಇವುಗಳು ಚೆನ್ನಾಗಿ ಆಗ್ಬೇಕು ಅಂದ್ರೆ ಓದ್ಬೇಕು, ಡಿಕ್ಷನರಿ ಓದ್ಬೇಕು. ಸುಮ್ಮನೆ ಏನಿದು ವಿಚಿತ್ರ, ಯಾರು ಹೇಳೋದನ್ನ ಹೇಳ್ತಾ ಇದ್ದೀರಿ ಅನ್ಸ್ಬೋದು ನಿಮ್ಗೆ. ವೊಕ್ಯಾಬ್ಯುಲರಿ ಚೆನ್ನಾಗಿರ್ಬೇಕು ಅಂದ್ರೆ ತಿರುಮಂಗೆ ಆಳ್ವಾರಂತೆ ನಾರ್ಕವಿ ಪೆರುಮಾಳ್, ಆಶು ಕವಿ ಬೇರೆ ಬೇರೆ ಹೇಳಿದೆ. ಅದರಲ್ಲಿ ಚಂದೋಬದ್ಧವಾಗಿ ಕಾವ್ಯದ ರಚನೆಯಾಗ್ಲಿ ಇನ್ಸ್ಟೆಂಟ್ ಆಗಿ ಅಲ್ಲೇ ಕೂತ್ಕೊಂಡಂಗೇನೆ ಜೋಡಿಸುವಂತಹದ್ದು. ಆ ಪದಗಳು ಒಂದಕ್ಕೊಂದಕ್ಕೆ ಯಾವುದು ಪರ್ಯಾಯ ಪದಗಳು, ಇವೆಲ್ಲ ತಿಳಿದಿರ್ಬೇಕು. ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಭಾಗಿದೆ ಅದು ತದಾ. ಪ್ರಾಪ್ತಿ ಪ್ರಾಕಾಮ್ಯಂ ಈಶತ್ವಂ ವಶಿತ್ವಂ ಚ ಅಷ್ಟಭೂತೆಯ ಅಂತ ಹೇಳಿದೆ. ಯಂಗಿರ ವಿಭೂತಿಗಳು ಎಂಬ ನಿಯಾಮ್ಯ ವರ್ಗ ಸ್ವಾಮಿಯ ಕೃಪೆಯಿಂದ ಲಭಿಸತಕ್ಕದ್ದು. ಕುಬೇರನಿಗೆ ಲಭಿಸಿದಂತ ಅಷ್ಟ ವಿಭೂತಿಗಳು. ದಿಕ್ಪಾಲಕ ಇದನು ಕುಬೇರ, ಈಶಾನ್ಯ ದಿಕ್ಕಿಗೆ. 8 ಮಹಾಗುಣಂ, ಮಹತ್ತಾದ 8 ಗುಣಗಳು. ಅವು ಯಾವುದು ಎಂದ್ರೆ ಮುಕ್ತ ದಶೆಯಲ್ಲಿ ಆವಿರ್ಭವಿಕ್ಕೊಮ್ ಅಂದ್ರು. ಅಷ್ಟಗುಣಗಳ ಆವಿರ್ಭಾವ ಅಂದ್ರು. ಅಪಹತ ಪಾಪ್ಮ ವಿಜರೋ ವಿಮೃತ್ಯು ವಿಶೋಕ ವಿಜಿಘತ್ಸಃ ಅಪಿಪಾಸಃ ಸತ್ಯಕಾಮಃ ಸತ್ಯ ಸಂಕಲ್ಪ. ಚಾಂದೋಗ್ಯ ಉಪನಿಷತ್ತು 8:7-1 ಅದರಲ್ಲಿ ಹೇಳುವಂಗೆ ಮೊದಲು ದೇಹ ಪ್ರಾಪ್ತಿಯಿಂದ ಮರೆಸಿ ಹೋಗಿದ್ದಂತಹ ಗುಣ ಅಷ್ಟಕಗಳು ಮುಕ್ತಾವಸ್ಥೆಯಲ್ಲಿ ಆವಿರ್ಭವಿಸುವಂತಹದ್ದು. ವಜ್ರವು ಕೆಸರಿನಲ್ಲಿ ಬಿದ್ದಾಗ ಅದರ ಪ್ರಕಾಶ ಗುಣವು ಹೇಗೆ ಮರೆಸಿ ಹೋಗುತ್ತೋ, ಕೆಸರಿನಲ್ಲಿದ್ದಾಗ ಏನು ಸುಮ್ಮನೆ ಏನೋ ಒಂದು ಕಲ್ಲು ಅನ್ನಂಗಿದೆ, ಅದು ತಗೊಂಡು ಚೆನ್ನಾಗಿ ತೊಳಿರಿ, ಪಳಪಳ ಅಂತ ಹೊಳೆಯುತ್ತೆ. ಮೊದಲಿದ್ದು ಆ ಜ್ಯೋತಿ ಎಲ್ಲೋ ಇತ್ತು ಅದ್ರೊಳಗಡೆ, ಇಟ್ ವಾಸ್ ಕವರ್ಡ್ ಕಂಪ್ಲೀಟ್ಲಿ. ಹಾಗೆ ನಮಗೆ ಈ ಅಜ್ಞಾನ ಕರ್ಮದಿಂದ ಉಂಟಾದಂತಹ ಆವೃತವಾದ ಅಜ್ಞಾನ ಇದೆಯಲ್ಲ, ಅದು ಆತ್ಮದ ಸ್ವರೂಪವನ್ನು ತೋರಿಸ್ತಾ ಇಲ್ಲ. ಯಥಾರ್ಥವಾಗಿ ತಮ್ಮನ್ನು ತಾವು ನೋಡ್ಕೊಳ್ಳುವಂಥದ್ದು ಆತ್ಮ ಸಾಕ್ಷಾತ್ಕಾರ, ಆತ್ಮ ದರ್ಶನ, ತನ್ನನ್ನು ತಾನು ನೋಡ್ಕೊಳ್ಳೋದು. ಇವಕ್ಕೆಲ್ಲ ಏನು ಅಡ್ಡಿ ಅಂದ್ರೆ ಇವೆಲ್ಲ ಅದೆಲ್ಲ ಹೋಗ್ಬೇಕಾದ್ದು. ಹೀಗೆ ಆತ್ಮನಿಗೆ ದೇಹ ಸಂಬಂಧದಿಂದ ನೈಜ ಗುಣಗಳು ಮಾಲಿನ್ಯ ಹೊಂದಿದ್ದವು. ಶರೀರ ಹೋಗಿ ಮುಕ್ತಾವಸ್ಥೆಯಲ್ಲಿ ಬಂದಾಗ ಈ 8 ಗುಣಗಳು ಸ್ವತಃ ಪ್ರಕಾಶಿಸುತ್ತವೆ. ಇದಕ್ಕೇನಾದ್ರು ಬೇರೆ ಮಾಡ್ಬೇಕಾ? ವಜ್ರಕ್ಕಿನ್ನೇನಾದ್ರು ಕಲರು, ಅದಕ್ಕೇನಾದ್ರು ಜ್ಯೋತಿಯನ್ನ ಯಾರು ಇಂಡಕ್ಟ್ ಮಾಡ್ತಾರ ಒಳಗೆ? ಅದರಲ್ಲೇ ಇದ್ದಂತಹದ್ದು ಮೇಲೆ ಇದ್ದಂತಾಗ ಶುರು ಇದಾಯ್ತು. ಅದ್ವೈತದಲ್ಲಿ ಜ್ಞಾನಾತ್ ಮೋಕ್ಷ ಅಂದ್ರು. ಏನು ಜ್ಞಾನ ಪಡೆದ್ಬಿಡು, ನೀನೇ ಬ್ರಹ್ಮ ಅಂತ ಸಿಕ್ಬಿಡ್ತಾ ಜ್ಞಾನ. ಅವನಿಗೆ ಆ ಶರೀರ ತಾನು ಶರೀರ ಅನ್ನೋ ಭಾವನೆ ಹೋಗಿರೋಲ್ಲ. ಇನ್ನು ಆತ್ಮ ಶರೀರಕ್ಕಿಂತ ಬೇರೆ ಅನ್ನೋ ಭಾವ ಇದೆಯಾ? ಈ ಕರ್ಮದ ಶರೀರ ಹೋದ್ರೇನೇನೆ ಈ ಅಷ್ಟಗುಣಗಳ ಆವಿರ್ಭಾವ ಉಂಟಾಗೋದು, ಅದಕ್ಕೆ ಮೊದಲು ಅಲ್ಲ. ಸೊ ಜೀವನ್ ಮುಕ್ತ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲ ನಮ್ಮ ಪ್ರಕಾರ. ಜೀವದಲ್ಲಿ ಇದ್ದಾಗಲೇ ಅವನು ಮುಕ್ತನಾಗೋಲ್ಲ. ಮುಕ್ತ ಅಂದ್ರೆ ಏನು? ಈ ಕರ್ಮದ ಶರೀರ ಬಿಟ್ರೆ ಅವನು ಮುಕ್ತಿ, ಇಲ್ದಿದ್ರೆ ಬಂಧನ ಬದ್ಧ ಅವನು. ಮುಕ್ತ ಯಾವಾಗ? ಈ ಕರ್ಮದ ಶರೀರ ಹೋಗ್ಬೇಕು.
is running low. ಅದು ಕೊಡಿ ಲಿಂಕ್. ಸೊ ನಮ್ಮ ಇದರ ಪ್ರಕಾರ ಮುಕ್ತ ಅಂತಂದ್ರೆ ಯಾವಾಗ ಅಂದ್ರೆ ಕರ್ಮದ ಶರೀರ ಬಿಡಬೇಕು ನಾವು, ಆಮೇಲೆನೆ ಅಷ್ಟಗುಣಗಳ ಆವಿರ್ಭಾವ ಆಗೋದಕ್ಕೆ ಸಾಧ್ಯವಾಗುತ್ತೆ. ಸ್ಟೂಲ್ ಮೇಲೆ ಉಲ್ಡ್ರ ಮೇಲೆ ಅಷ್ಟೇ ಚೊಲ್ಲಿ ಸ್ಟೂಲ್ ವೆಕ್ಕಿ ಹತ್ತ ಮೇಲೆ ಇಂಕೋ ಹಾ ಸೊ ನೈಜ ಗುಣಗಳು 8 ಗುಣಗಳು ಸ್ವತಃ ಪ್ರಕಾಶಿಸುತ್ತವೆ. ಅದೇ ಈಗ ತಾನು ಹೇಳಿದ್ದು. ಶ್ರುತಿಯ ಮುಕ್ತ ದಿಶೆಯಲ್ಲಿ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಅಂತ ಹೇಳಿತು. ಹಾಗೆ ಬ್ರಹ್ಮಸೂತ್ರವು ಕೂಡ ಆವಿರ್ಭಾವ ಸ್ವೇನ ಶಬ್ದಾತೆ ಎಂದು ಹೇಳಿದೆ ಬ್ರಹ್ಮಸೂತ್ರ ಶ್ರೀಭಾಷ್ಯದಲ್ಲಿ. ಇವುಗಳನ್ನು ಅನುಸರಿಸಿ ಸ್ವಾಮಿ ನಿಗಮಾಂತ ದೇಶಿಕರು ಆವಿರ್ಭವಿಕ್ಕಂ ಗುಣ ಅಷ್ಟಕಂ ಎಂದು ಪ್ರಯೋಗಿಸಿದ್ದಾರೆ. ಆವಿರ್ಭಾವ ಅಂತಂದ್ರೆ ಇದರ ಮೇಲಿರುವಂತ ಅಜ್ಞಾನ ಹೋಗ್ಬೇಕು. ಇದನ್ನೇನೆ ಆ ಈಶಾವಾಸ್ಯದಲ್ಲಿ ಹೇಳುದು. ಹಿರಣ್ಯ ಇದರದು ಸತ್ಯಸ್ಯಾಪಿ ಹಿತಂ ಮುಖಂ ತಸ್ಮಾತ್ ಅಪಾಮೃಣು. ಹೇ ಪೂಷನ್ ಅಂದ್ರೆ ಭಗವಂತನಿಗೇನೆ, ಅದನ್ನ ನೀನು ತೆಗಿ ಸತ್ಯ ಧರ್ಮಾಯ ದೃಷ್ಟಯೇ ಅಂತ ಪದ ಬರುವುದು. ಅಥವಾ ಗುಣ ಅಷ್ಟಕಕ್ಕೆ ಬೇರೆ ವಿಧವಾಗಿ ಅರ್ಥ ಹೇಳ್ಬೋದು ಅಂತ ಹೇಳಿದ್ದಾರೆ. ಆ ಪೂರ್ವ ಶ್ಲೋಕ ಯಾವುದು ಅಂದ್ರೆ ಅಷ್ಟೌ ಗುಣಾಃ ಪುರುಷಂ ದೀಪಯಂತಿ ಪ್ರಜ್ಞಾ ಚ ಕೌಲ್ಯಂಚ ದಮಶ್ರುತಂಚ ಪರಾಕ್ರಮಶ್ಚ ಬಹುಭಾಷಿತಾಚ ದಾನಂ ಯಥಾಶಕ್ತಿ ಕೃತಜ್ಞತಾಚ ಇತ್ಯಾದಿಗಳ ಇವೇ ಮೊದಲಾದವು. ಅವುಗಳಲ್ಲಿ ಚೊನ್ನ ವಯ್ಯಾಹವಾಹು ಹೇಳಲ್ಪಟ್ಟವಾದ್ರೂ ಕೂಡ ಆಗ್ಬೋದು. ಹೀಗೆ ಎರಡು ವಿಧವಾಗಿ ಎಟ್ಟು ಮಾ ಗುಣಂ ಎಂಬುದಕ್ಕೆ ಅರ್ಥ ಮಾಡಬಹುದು. ದೇಹ ವಿಯೋಗ ನಂತರ ಪ್ರಾಪ್ತವಾಗುವ 8 ಗುಣ ಎಂಬ ಅಭಿಪ್ರಾಯವಾದರೆ ಮೊದಲಿನ ಅರ್ಥ ಯಾವುದು? ಅದೇ ಅಪಾತ ಪಾಪ ವಿಜರಹ ವಿಮೃತ್ಯು. ಆತ್ಮನಿಗೆ ಇದೆಲ್ಲ ಇಲ್ಲ, ಪಾಪಗಳ ಲೇಷ ಇಲ್ಲ ಅವನಿಗೆ. ಅವಾಗಲೇ ಅವನಿಗೆ ನಿಜವಾದ ಆತ್ಮದ ಗುಣಗಳು ತಿಳಿಯುವಂತಹದ್ದು. ಜರೆ ಮುಪ್ಪು ಇಲ್ಲ, ಸಾವಿಲ್ಲ, ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ಇವೆಲ್ಲ ಹೇಳುದು. ವಿಜಿಗತ್ಸಹ ಅಪಿಪಾಸಹ ಸತ್ಯಕಾಮ. ಮುಕ್ತ ದಿಶೆಯಲ್ಲಿ ಇವನು ಏನೇನು ಬಯಸ್ತಾನೋ ಅದೆಲ್ಲ ಸಿದ್ಧವಾಗತ್ತೆ. ಅವನು ಅದು ಅವನಿಗೆ ಬಯಸಿದ್ದೆಲ್ಲ ಉಂಟಾಗತ್ತೆ, ಸಿದ್ಧಿಸುತ್ತೆ. ಸತ್ಯ ಸಂಕಲ್ಪ, ಅವನ ಸಂಕಲ್ಪ ಎಂದು ಫೈಲ್ಯೂರ್ ಆಗೋದೇ ಇಲ್ಲ. ನಾವೇನೇನೋ ಸಂಕಲ್ಪಿಸ್ತೇವೆ, ಆದ್ರೆ ಎಲ್ಲವೂ ಆಗುತ್ತೋ ಅವನು ಸತ್ಯ ಸಂಕಲ್ಪ. ಭಗವಂತ ಹೇಗೆ ಸತ್ಯ ಸಂಕಲ್ಪನೋ, ಮುಕ್ತನಾದ ಆತ್ಮನು ಕೂಡ ಸತ್ಯ ಸಂಕಲ್ಪ. ಇವೆಲ್ಲ ದೇಹ ವಿಯೋಗ ನಂತರ. ದೇಹ ಇರುವಾಗಲೇ ಪ್ರಾಪ್ತವಾಗುವಂತ ಗುಣ ಎಂದು ಅಭಿಪ್ರಾಯ ಆದ್ರೆ ಈ ಎರಡನೇ ಅರ್ಥ ಇಟ್ಕೋಬಹುದು. ಎರಡಕ್ಕೂ ಹೇಳಿದ್ರು ಅಷ್ಟಗುಣ ಅಂದ. ಪುರುಷಂ ದೀಪಯಂತಿ ಪ್ರಜ್ಞಾ ಕೌಲ್ಯ ದಮ ಶ್ರುತ ಪರಾಕ್ರಮ ಬಹುಭಾಷಿತಾಚ ದಾನಂ ಯಥಾಶಕ್ತಿ ಕೃತಜ್ಞತೆ. ಇವೆಲ್ಲ ಅಷ್ಟು ಗುಣಗಳು. ಎಟ್ಟೆಣ್ಣು ಕಲೆಗಳು ಅಂದ್ರು. ಚತುಷ್ಷಷ್ಟಿ ಕಲೆಗಳು, 8 × 8 64 ವಿದ್ಯೆಗಳು ಎಂಬ ಭಾವ. ಎಟ್ಟಿರದ ಮೇಲದವಂ 8ಕ್ಕೂ ಮೇಲಾದ ಶಾಂತಿ ರಸ. ಅದು ಹೇಗೆಂದರೆ ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ, ಭಯಾನಕ, ಭೀಭತ್ಸ, ರೌದ್ರ ಎಂಗಿರ ರಸಗಳು ಎಂಬ 8 ರಸಗಳು. ಈ 8 ರಸಗಳಿಗೂ ಮೇಲಾದದ್ದು ಶಾಂತಿ ರಸ, ಉತ್ಕೃಷ್ಟವಾದಂತಹ ಶಾಂತಿ ರಸ. ತುಂಬಿದ ಕೊಡ ತುಳುಕೊಲ್ಲ ಅಂತ. ಜೀವನದಲ್ಲಿ ಸದ್ಯ ತತ್ವಜ್ಞಾನ ಇವೆಲ್ಲ ಬಂದ್ರೆ ಹೆಚ್ಚು ಮಾತಾಡೋಲ್ಲ, ಎಲ್ಲರೂ ಮೌನಿಗಳಾಗ್ಬಿಡ್ತಾರೆ. ಪ್ರಾಪಂಚಿಕವಾದ ವಿಷಯದಲ್ಲಿ ಅವರಿಗೆ ಆಸಕ್ತಿ ಇಲ್ಲವೇ ಇಲ್ಲ. ಏನೋ ಬಂತು ನಿಮಗೆ, ಹೌದಾ ಸಂತೋಷ, ಏನೋ ಹೋಯ್ತು ಕಳ್ಕೊಂಡ್ರಿ ಆಯ್ತು, ಅದಕ್ಕಿದ್ದಿದ್ದು ಅಷ್ಟೇ ಆಯ್ತು, ಭಗವಂತನ ಇಚ್ಛೆ. ಯಾವುದಕ್ಕೂ ಆಗೋಲ್ಲ. ಶಾಂತ ರಸ ಯಸ್ಯ ಶಾಂತ ಮನಸ್ಸದ. ರಸ ಆಸ್ವಾದನೆ ಎಂಬ ಧಾತುವಿನ ಪ್ರಕಾರ ಇಂತಹ ಅನುಭವಗಳನ್ನು ಉಂಟು ಮಾಡುವಂತಹದ್ದು ಯಾವ್ಯಾವುದೋ ಅವುಗಳಿಗೆ ರಸ ಎಂದು ಹೆಸರು. ಭೀಭತ್ಸ ಅಂದ್ರೆ ನಿಂದಾರೂಪವಾಗಿಯೂ ಮನಸ್ಸಿಗೆ ಖೇದವನ್ನು ಉಂಟು ಮಾಡುವಂತಹದ್ದು. ಭಯಾನಕ ಅಂದ್ರೆ ಮನಸ್ಸಿಗೆ ಭೀತಿಯನ್ನು ಉಂಟು ಮಾಡೋದು. ರಾಗದ್ವೇಷಾದಿಗಳು ಇರದೇ ಇರುವಂತಹದ್ದನ್ನ ಶಾಂತಿ ರಸ. ಯಾವುದು ರಾಗ ಅಂದ್ರೆ ಯಾವುದೋ ಬಯಕೆ, ಅದು ಸಿಗದೆ ಇದ್ದಾಗ ದ್ವೇಷ, ಅದು ಸಿಗದೆ ಇರೋದಕ್ಕೆ ಯಾರು ಕಾರಣರಾದ್ರೂ ಅವ್ರ ಮೇಲೆ ಕೋಪ, ಇವೆಲ್ಲ ಉಂಟಾಗೋದು. ಇವೆಲ್ಲ ಎಟ್ಟಿನವೆ ಅಂದ್ರೆ ಇವನಕ್ಕೆ ಇಚ್ಛೆಯುಳ್ಳ ಪೋದು ಎಟ್ಟಾದವ ಒನ್ನುಮಿಲ್ಲೈ.
ಈ ಮೂಲಮಂತ್ರ ಉಪಾಸಕನಾದ ಇವನಿಗೆ ಅಪೇಕ್ಷೆ ಇದ್ದದ್ದಾದ್ರೆ ಲಭಿಸದೇ ಇರತಕ್ಕದ್ದು ಯಾವುದೂ ಇಲ್ಲ ಎಂಬುದು ತಾತ್ಪರ್ಯ. ಅಷ್ಟಾಕ್ಷರವನ್ನ ಜಪ ಮಾಡೋಂತವನೇ ಯತ್ರ ಅಷ್ಟಾಕ್ಷರ ಸಂಸಿದ್ಧಾಹ ನ ತತ್ರ ಸಂಚರಂತಿ ವ್ಯಾಧಿ ದುರ್ಭಿಷ್ಯ ತಸ್ಕರಾಹ. ಅನೇಕ ಬಾರಿ ಈ ಮಾತು ಬಂತು. ವ್ಯಾಧಿ ಇರೋಲ್ಲ ಅಲ್ಲಿ, ದುರ್ಭಿಕ್ಷ ಇಲ್ಲ, ತಸ್ಕರ ಅಂದ್ರೆ ಕಳ್ಳತನ ಇವೆಲ್ಲ ಇರೋಲ್ಲ. ಅಷ್ಟಾಕ್ಷರ ಸಂಸಿದ್ಧಾಹ ಯಾರು ಜಪ ಮಾಡ್ತಾರೋ ಅದಕ್ಕೇನೆ ಪ್ರಾತರ ದೀಯಾನೋ ರಾತ್ರಿಗಂಪಾಪಂ ನಾಯತೆ ಸಾಯಮ ದೀಯಾನೋ ದಿವಸಕದಂಪಾಪಂ ನಾಶಯತಿ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಅಷ್ಟಾಕ್ಷರಿ ಜಪ ಮಾಡಿ. ಬೆಳಗ್ಗೆ 108 28 28 ಆದ್ರೆ ಮಧ್ಯಾಹ್ನ 10 5 5 ಸಾಯಂಕಾಲ ಮತ್ತೆ 10 5 5 ಮಾಡಿ. ಸಹಸದೈವಂ ಯಾವತ್ ಶರೀರ ಪಾತ್ರ ಶರೀರ ಹೋಗೋ ತನಕ ಅತ್ರ ಇವ ದ್ವಯಮರ್ಥಾನುಸಂಧಾನೇನ ಸುಖಮಾಸ್ತ್ವ ಅಂತ ರಂಗನಾಥ ರಾಮಾನುಜರಿಗೆ ಹೇಳಿದ ಮಾತದು ಶರಣಾಗತಿ ಗದ್ಯದಲ್ಲಿ. ಹೀಗೆ ಅವರಿಗೆಲ್ಲ ಸಿಗುವಂತಹದ್ದು. ಇಚ್ಛೆಯುಳ್ಳ ಪೋದು ಅಂತ ಹೇಳಿದ್ರೆ ತಾತ್ಪರ್ಯ ಏನು ಅಂದ್ರೆ, ಮೇಳಿ ಹೇಳಿದ್ರಲ್ಲಿ ಕೆಲವು ಐಹಿಕಗಳು, ಮುಮುಕ್ಷವಾದ ಪ್ರಪನ್ನ ಐಹಿಕವನ್ನೆಲ್ಲ ಮತ್ತು ಅಷ್ಟೈಶ್ಯವಾದಿ ಸ್ವರ್ಗಾದಿ ಭೋಗಗಳನ್ನೆಲ್ಲ ತೃಣವಾಗಿ ಕಾಣುವವನಿಗೆ ಸಾಧಾರಣವಾಗಿ ಅಂತವುಗಳಲ್ಲಿ ಇಚ್ಛೆ ಇರುವುದಿಲ್ಲ ಎಂಬ ಭಾವವನ್ನು ತಿಳಿಸೋದಕ್ಕಾಗಿ ಪ್ರಯೋಗ. ಈಗ ಮೋಕ್ಷ ಸಾಮ್ರಾಜ್ಯಕ್ಕೆ ಹೋದವನು ಮತ್ತೆ ಇದಕ್ಕೆ ಬರ್ತಾನೋ? ಎಲ್ಲ ಒಳ್ಳೆ ಜರಿದೋ ಮತ್ತೊಂದೋ ಈಗಿಂದೋ ಏನು ರಾಮರಾಜ್ ಪಂಚೇನೋ ಮತ್ತೊಂದು ಹಾಕೊಂಡಾಗ ಯಾವುದೋ ಆರ್ಡಿನರಿ ಒಂದು ಪಂಚೆ ತೋರಿಸೋದ್ರಲ್ಲ ಅವನಿಗೆ ಆಸಕ್ತಿ ಇದೆಯಾ? ಹಾಗೆ ಮೋಕ್ಷ ಸಾಮ್ರಾಜ್ಯದ ರುಚಿಯನ್ನ ಅಲ್ಲಿ ಆನಂದ ತಿಳಿದವನಿಗೆ ಇದೊಂಚೂರು ಪೆಪ್ಪರ್ಮಿಂಟ್ ಇದೆ ತಗೊಳ್ಳಿ ತಿನ್ನಿ ಅಂತಂದ್ರೆ ಅವನಿಗೆ ಅದರಲ್ಲಿ ಏನಾದ್ರು ಆಸಕ್ತಿ ಬರುತ್ತಾ? ಹಿರಿದಾದದ್ದನ್ನ ನೋಡಿದಾಗ ಕನಿಷ್ಠವಾದಿಗಳಲ್ಲಿ ಆಸಕ್ತಿ ಬರೋದಿಲ್ಲ ಅನ್ನೋದು ಹೇಳುವಂತದ್ದು. ಸ್ವರ್ಗಾದಿ ಭೋಗಗಳೆಲ್ಲ ತೃಣವಾಗಿ ಅಪಿಮೇ ಜನ್ಮ ಚತುರ್ಮುಖಾತ್ಮನ, ಬೇಡ ನನಗೆ ಚತುರ್ಮುಖ ಪದವಿ, ಇಂದ್ರಾದಿ ಸ್ವರ್ಗ ಭೋಗಗಳು ಬೇಡ. ಯಾಕೆ? ಅವೆಲ್ಲ ಶಾಶ್ವತವಾದದ್ದು ನಿತ್ಯವಾದದ್ದು ನಿರತಿಶಯ ಆನಂದವನ್ನ ಪಡೆಯೋ ದೃಷ್ಟಿ ಇದ್ದಾಗ, ಅದರಲ್ಲಿ ಬೈಕಿ ಇದ್ದಾಗ ಸಹಜವಾಗಿ ಇದರಲ್ಲಿ ಅನಾಸಕ್ತಿ ತಾನಾಗೆ ಬಂದ್ಬಿಡುತ್ತೆ. ಅವ್ರಿಗೆ ಬರುತ್ತೇನೋ ಹಾಗೆ. ಹೀಗೆ ಎಲ್ಲವೂ ಅಷ್ಟಾಕ್ಷರ ಅನುಸಂಧಾನ ಮಾಡೋಕೆ ದೊರೆಯುತ್ತೆ ಅಂತ ಹೇಳಿದ್ದು ಅತಿಶಯೋಕ್ತಿ ಅಲ್ಲವೋ? ಏನು ಅತಿಶಯೋಕ್ತಿ ಅಂತಾರೆ ಇವರು. ಇದು ಸರ್ವಾರ್ಥ ಸಾಧಕ ಎಂದು ಹೇಳುವ ಮಾತು ರೋಗಿಗೆ ಈ ಔಷಧವನ್ನು ಕುಡಿ ನಿನಗೆ ಗುಣವಾಗುತ್ತೆ ಅಂತ ವಂಚಿಸುವ ಮಾತಿನ ಹಾಗಿಲ್ವೋ? ಮೇಲಿನ ಪಾಶುರದಲ್ಲಿ ಹೇಳಿರುವಂತಹ ಮಂತ್ರಾನುಸಂಧಾನದಿಂದ ಕೇವಲ ಆತ್ಮಗುಣಗಳ ಪ್ರಾಪ್ತಿಯೋ, ಶೀಘ್ರ ಸಂಸಾರ ನಿವೃತ್ತಿಯೋ, ಅಷ್ಟೈಶ್ವರ್ಯಾದಿಗಳು ಲಭಿಸೋಣವೋ ಇವೆಲ್ಲ ಇಲ್ಲದಿರೋಣ ಉಂಟಲ್ಲ ಎಂದು ಆಕ್ಷೇಪ ತಂದ್ರೆ, ಅಂತಹ ಸಂದರ್ಭಗಳಲ್ಲಿ ಅನುಸಂಧಾನ ಮಾಡುವುದರಲ್ಲಿ ನ್ಯೂನತೆಯೇ ವಿನಃ ಮಂತ್ರ ಪ್ರಭಾವದ ನ್ಯೂನತೆಯಿಂದಲ್ಲ ಎಂದು ನಿಗಮನ ಮಾಡಿ ಹೇಳ್ತಾರೆ. ಆತ್ಮ ಗುಣಾದಿಗಳು ಅಷ್ಟೌ ಗುಣಾಹ ಪುರುಷಂ ದೀಪಯಂತಿ ಅಂತ ಹೇಳಲ್ಪಟ್ಟದ್ದು. ಆತ್ಮಗುಣಗಳು ನಿರಂಬಾದೊಳಗಿರದೆ ಸಂಪೂರ್ಣವಾಗಿ ಲಭಿಸದೇ ಇರೋದು. ಅನುಸಂಧಾನದಲ್ಲಿ ಉತ್ತಮ್ ಪೋರಾಮಯ್ಯಾಲೆ ವಿಶ್ವಾಸವು ಸಾಲದೇ ಇರೋದ್ರಿಂದ, ಅದಕ್ಕೆ ಆ ವಿಶ್ವಾಸಕ್ಕೆ ಮಹಾವಿಶ್ವಾಸ ಅಂದ್ರು. ಏನೋ ಹೇಳಿದ್ರಪ್ಪ ಪ್ರಪತ್ತಿ ಮಾಡ್ಕೊಳ್ಳಿ ಅಂತ ಮಾಡಿಸ್ಕೊಂಡು ಬಂದಿದ್ದಾಯ್ತು. ನಿಜವಾಗ್ಲೂ ಏನ್ ಬಂತ ಭಗವಂತ ಕಾಪಾಡ್ತಾನ ನಾವು ಹೋಗ್ಬೇಕಾದ್ರೆ? ನಿಮ್ಗೆ ಆ ಸಂದೇಹ ಬಂದ್ಬಿಟ್ರೆ ಗಂಗಾ ನದಿನಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ, ಎಲ್ಲ ಪಾಪಗಳು ತೊಳೆದು ಬಿಡುತ್ತೆ. ಪುರಾಣದಲ್ಲೆಲ್ಲ ಆಯ್ತು. ಸ್ನಾನ ಏನೋ ಮಾಡ್ಕೊಂಡ್ ಬಂದ್ವಿ, ಆದ್ರೂ ಹೋಗಿದ್ಯೋ ಇಲ್ವೋ ಏನ್ ಗೊತ್ತು ನಿಮ್ಗೆ. ಅದ್ರಲ್ಲಿ ನಾವು ಶುದ್ಧ ಆದ್ವಿ ಅನ್ನೋ ಮನಸ್ಸಿಗೆ ಅದ್ ಇಲ್ದಿದ್ರೆ ನೀವ್ ಎಷ್ಟೇ ಸ್ನಾನ ಮಾಡಿದ್ರಿ ಏನು? ಗಂಗಾ ನದಿನಲ್ಲಿ ಇರೋ ಮೀನುಗಳಿಗೆಲ್ಲ ಮೋಕ್ಷ ಸಿಕ್ತೆ ಅಂತ ಕೇಳಿದ್ದೆ. ಅದಕ್ಕೇನೆ ಗಂಗಾ ನದಿಯ ಇದು ಅಷ್ಟು ಹಿರಿಮೆ. ಅದ್ರ ಜೊತೆಗೆ ನಾನು ಪೂತನಾದೆ ಅನ್ನುವಂತ ಪವಿತ್ರ ಭಾವನೆ ಇವ್ರಿಗಿರ್ಬೇಕು. ನಮ್ದೆಲ್ಲ ಪಾಪ ಎಲ್ರಿ ಹೋಗುತ್ತೆ ಅಂತ ಅನ್ಕೊಂಡು ನೀವು ಯಾವ್ದು ಎಷ್ಟೇ ಪುಣ್ಯ ತೀರ್ಥದಲ್ಲಿ ಸ್ನಾನ ಮಾಡಿದ್ರು ಇಲ್ಲ, ನಿಮಗೆ ಈ ಭಾವ ತೊಲಗದಿದ್ರೆ. ಹಾಗೆ ವಿಶ್ವಾಸ, ನಂಬಿಕೆ. ನಂಬದಿದ್ದನು ಹಿರಣ್ಯಕಶಿಪು, ನಂಬಿದವನು ಪ್ರಹ್ಲಾದ, ಅವನಿಗಾಯ್ತು ಉದ್ಧಾರ. ನಂಬಿಯು ನಂಬದ ಇಬ್ಬಂದಿ ನೀನು ಅಂತಂದ್ರಲ್ಲಿ. ಈ ತರ ಹಾಗಾಗ್ಬಾರ್ದು. ಪೂರ್ಣವಾದ ನಂಬಿಕೆ ವಿಶ್ವಾಸ ಇರಬೇಕು ಭಗವಂತನಲ್ಲಿ. ಪ್ರಧಾನವಾಗಿ ಬಿ ಅವೇರ್ ಆಫ್ ಗಾಡ್.
ಬಿವೇರ್ ಆಫ್ ಗಾಡ್ ಅಲ್ಲ, ಬಿ ಅವೇರ್. ಯಾವಾಗಲೂ ಭಗವಂತ ಇದ್ದಾನೆ ಎನ್ನುವ ಅರಿವಿರ್ಲಿ ಅಂತ. ಇವತ್ತು ಯಾರೋ ಬಂದಿದ್ರು, ಸರ್ ನಾಯಿ ಇದೆಯಾ ಒಳಗೆ ಅಂತ. ಯಾಕೆ ಅಂತಂದೆ ನಾನು, ಹಾಕ್ಬಿಟ್ಟಿದ್ರು ಇಲ್ಲಿ ಬಿವೇರ್ ಆಫ್ ಗಾಡ್ ನೋಡಿ, ಅದು ಡಾಗೋ ಗಾಡೋ ಅಂತ. ಎಷ್ಟು ಜನ ಅದರಲ್ಲಿ ಸರಿಯಾಗಿ ಓದಲ್ಲ ಅಂತ ಸುಮ್ಮನೆ ಒಂದ್ಸರಿ ಅನ್ಬಿಡೋದು. ಆಮೇಲೆ ಹೋಗ್ಲಿ ಬಿವೇರ್ ಅಂತಿದ್ಯಾ, ಬಿವೇರ್ ಅಂದ್ರೆ ಎಚ್ಚರಿಕೆ ಅಂತ ಇಂಗ್ಲಿಷ್ ನಲ್ಲಿ. ಬಿ ಅವೇರ್ ಸ್ಪೆಲ್ಲಿಂಗ್ ವ್ಯತ್ಯಾಸ ಇರೋದು ಕಾಣಿಸುತ್ತಾ? ಅವೇರ್ ಅಂತಂದ್ರೆ ಏನು? ಭಗವಂತನ ಇರವನ್ನ ಯಾವಾಗಲೂ ನೆನಪಿಸ್ಕೊಳ್ಳಿ. ಇದ್ದಾನೆ ಭಗವಂತ. ಬಿ ಅವೇರ್ ಆಫ್ ಗಾಡ್. ನಿರಂತರಂ ನೀನೈಪ್ಪದಾಹ ನೀ ನೀನೈಕ್ಕ ವೇಂಡುಮೇ ಅಂತ ತಿರುಮಳಿಸಿ ಹೇಳಿದ್ರಲ್ಲ ತಿರುಚಂದ ವಿರುತ್ತಂನಲ್ಲಿ. ಭಗವಂತ ಇದ್ದಾನೆ ಎನ್ನುವ ನೆನಪು ಸದಾ ನಮಗಿರಬೇಕು. ಅದು ಅವೇರ್ನೆಸ್ ಆಫ್ ಗಾಡ್. ಆತ್ಮಗುಣಾದಿಗಳು ಅಷ್ಟೌ ಗುಣ ಪುರುಷಂ ದೀಪಯಂತಿ ಅಂತ ಹೇಳಿದ್ದು. ಆತ್ಮಗುಣಗಳು ನಿರಂಪಾದೊಳಗಿರೋದು. ಉತ್ತಮ ಪೋರಾಮೆಯಾಲೆ ವಿಶ್ವಾಸವು ಸಾಲದೇ ಇರೋದ್ರಿಂದ ಅಷ್ಟೈಶ್ವರ್ಯಗಳು ಬಾರದೊಳಗಿರೋದು. ಅಷ್ಟೈಶ್ವರ್ಯಗಳು ಬಾರದೇ ಇರೋದು. ಮತ್ತೆ ಇವಾಗ ಪ್ರಾಣಾಯಾಮ ಇವನ್ ಮಾಡಿದ್ರೆ ಅಣಿಮಾದಿ ಸಿದ್ಧಿಗಳು ಸಿಗತ್ತೆ ಅಂತ. ಸಿದ್ಧಿಗಳು ಸಿಗ್ಲಿ ಅಂತ ಮಾಡೋದಲ್ಲ, ಇವನು ಅದನ್ನು ಸರಿಯಾಗಿ ಮಾಡಿದ್ರೆ ಆ ಪ್ರಯತ್ನದಲ್ಲಿ ಇವನು ಫಲ ಸಿಕ್ಕಿದ್ರೆ ಅದು ಬರುತ್ತೆ. ಅದ್ ಸಿಕ್ತು ಅಂತ ಅಂದ್ಬಿಟ್ಟು ನೋಡು ನಾನು ಕಲ್ತು ಬಿಟ್ಟಿದ್ದೀನಿ, ಇವಾಗ ಎಲ್ಲೋ ಇದೆ ಅದನ್ನ ಇಲ್ಲಿ ತರಿಸ್ಬಿಡ್ತೀನಿ ಅಂತ ಅದನ್ನ ದುರುಪಯೋಗ ಮಾಡಿದ್ರೆ ಅವನು ಅಧ್ಯಾತ್ಮದಲ್ಲಿ ಮೇಲಿಂದ ಕೆಳಗೆ ಬಿದ್ದಂತೆ. ಯೋಗದಲ್ಲಿ ಬಹುನಾಂ ಜನ್ಮನಾಮಂತೆ, ಅನೇಕ ಜನ್ಮಗಳ ಸಾಧನೆ ಆಗ್ಬೇಕು. ಇವೆಲ್ಲ ಸುಲಭ ಅಲ್ಲ. ಭಕ್ತಿಯ ಮಾರ್ಗ ಇದೆಯಲ್ಲ ಬಹಳ ಕಷ್ಟ. ಯಾಕೆಂದ್ರೆ ಒಂದೇ ಜನ್ಮದಲ್ಲಿ ಸಿದ್ಧಿ ಸಿಗೋಲ್ಲ, ಅನೇಕ ಜನ್ಮಗಳ ಸಿದ್ಧಿಯನ್ನು ಪಡೆಯೋದು. ನಮ್ಮ ಸಿದ್ಧಾಂತದ ಪ್ರಕಾರ ಈ ವೈಷ್ಣವ ಜನ್ಮ ಇದೆಯಲ್ಲ, ಇದಕ್ಕೆ ಎಷ್ಟು ಜನ್ಮಗಳು ಆಗಿ ಬಂದಿದ್ದು ಗೊತ್ತಾ? 800 ಮನುಷ್ಯ ಜನ್ಮ. ಇವರು ಗುರುಗಳು ಬರೆದಿದ್ದಾರೆ, ವರದರಾಜ ಶ್ರೀಮಲೆ ಅವರ ಉಲ್ಲೇಖದ್ದು ಅವ್ರ ಮ್ಯಾನ್ಸ್ಕ್ರಿಪ್ಟ್ ನಲ್ಲೇನೆ ಇತ್ತು. ಎಷ್ಟೆಷ್ಟು ಜನ್ಮ ಯಾವ ಇದಾದ್ಮೇಲೆ ಮುಂದಕ್ಕೆ ಬಂದಿದ್ದು ಅಂತ. ಅದರಲ್ಲಿ ಸತ್ಕಾರ್ಯಗಳನ್ನ ಮಾಡಿ ಅಲ್ಲಿಂದ ಮೇಲಕ್ಕೆ ಬಂದಿದ್ದು. ಅದನ್ನ ಹಾನಿ ಮಾಡ್ಕೊಳ್ಳೋದು ಬೇಡ. ಶ್ರೀ ವೈಷ್ಣವರಾದಾಗ ಪ್ರಪತ್ತಿಯನ್ನು ಮಾಡಿ ಮುಗಿಸ್ಕೊಂಬಿಡಿ. ಮತ್ತೆ ಅಲ್ಲಿ ಪ್ರಪಾದಕ್ಕೆ ಬೀಳ್ತೀವೋ ನಾವು ಮಾಡಿದ ಕರ್ಮದಿಂದ. ಈ ಶ್ರೀ ವೈಷ್ಣವನಾಗಿ ಜನಿಸಿ ಶ್ರೀ ವೈಷ್ಣವದ ಒಂದು ಆಚರಣೆನೂ ಕೂಡ ಇಲ್ಲ. ಸ್ನಾನನೂ ಸರಿಯಾದ ಟೈಮಿಗೆ ಮಾಡೋಲ್ಲ, ಯಾವುದನ್ನೂ ಸರಿಯಾಗಿಲ್ಲ. ದುಡ್ಡು ಒಂದೇ ಪ್ರಧಾನ ಜೀವನದಲ್ಲಿ. ಅದಕ್ಕಾಗಿ ಏನು ಬೇಕಾದ್ರೂ ಮಾಡ್ತೀನಿ. ಈ ಐಶ್ವರ್ಯವೋ, ಈ ದುಡ್ಡೋ, ಈ ಕಾರೋ, ಈ ಭೋಗಗಳು, ಈ ಸ್ಟೇಟಸ್ಸು, ಇದೆಲ್ಲ ಪರ್ಮನೆಂಟಾ ನಮಗೆ? ಇದ್ರ ಬಗ್ಗೆ ವಿವೇಕ ಇದೆಯಾ? ಬರೀ ಒಂದೇ ಗುರಿ, ಏನೋ ಯಾರಿಗೋ ಮೋಸನೋ ಏನೋ ಆಗ್ಲಿ, ನನಗ್ ಬರೋ ದುಡ್ಡು ಬರ್ಲಿ. ಇಲ್ಲಿ ಹೋದ್ರೆ ಎಷ್ಟು ಜನ್ಮದ ಸಾಧನೆ ಹೇಗೆ ವ್ಯರ್ಥವಾಗತ್ತೆ ನೋಡಿ. ಮಹತಾ ಪುಣ್ಯ ಪುಣ್ಯೇನ ಕ್ರಿಯತಂ. ಈ ಶರೀರ ಎಷ್ಟು ಪುಣ್ಯವನ್ನ ಪಡೆದು ನೀನು ಬರೆದಿರುವಂತಹದ್ದು, ಅದರ ಸಾರ್ಥಕತೆ ಆಗ್ತಾ ಇದೆಯಾ? ಮಾನವ ಜನ್ಮ ದೊಡ್ಡದೋ, ಅದರಲ್ಲಿ ಶ್ರೀ ವೈಷ್ಣವ ಜನ್ಮ ಅನ್ನೋದು ಎಷ್ಟು ಅನ್ನೋದನ್ನ ಎಲ್ಲ ಆಧಾರಗಳ ಜೊತೆ ಹೇಳೋದು, ಸುಮ್ಮನೆ ಏನೋ ಹೇಳ್ಕೊಳ್ಳೋದಲ್ಲ. ಅಥವಾ ನಾವು ಶ್ರೀ ವೈಷ್ಣವರು ಬರೀ ಹೇಳ್ಕೊಳ್ಳೋದಕ್ಕಷ್ಟೇ ಅಲ್ಲ, ಆಚರಣೆಯಲ್ಲಿ ಬರ್ಬೇಕಾದ. ಉಪೇಕ್ಷೆಯಾಲೆ ಪ್ರಪನ್ನನಿಗೆ ಅವುಗಳ ಅಪೇಕ್ಷೆ ಇಲ್ಲದೆ ಇರೋದ್ರಿಂದ ಕಡುಗ ಸಂಸಾರ ನಿವರ್ತಯಾದೊಳಗಿರದೆ ಒಡನೆ ಸಂಸಾರ ನಿವೃತ್ತಿ ಉಂಟಾಗದೇ ಇರುವುದು ಈಶೈವಿಲ್ ಕುರೆಯಾಲೆ ಆತುರ ಇಲ್ಲದ್ದರಿಂದ ಬೇಗ ಮುಗಿಸ್ಕೊಂಡು ಹೋಗೋಣ. ಭಗವಂತ ಆರ್ತ ಪ್ರಪತ್ತಿ, ದೃಪ್ತ ಪ್ರಪತ್ತಿ. ದೃಪ್ತ ಅಂದ್ರೇನು? ಪೋನಗಾಚಿ ಏ ತದ್ದೇಹಾವಸಾನೇ ಮಾಂ ತ್ವತ್ಪಾದ ಪ್ರಾಪಯ ಸ್ವಯಂ. ನಾಳೆನ ಮೋಕ್ಷ ಕೊಡ್ತೀನಿ. ಅಯ್ಯೋ ಭಗವಂತ ಬೇಡ, ಏನೇನು ಇನ್ನೂ ಇದೆಯೋ ಎಲ್ಲ ಒಂದ್ ಸ್ವಲ್ಪ ಎಂಜಾಯ್ ಮಾಡೋಣ. ಯಾವಾಗ ನನ್ನ ದೇಹದ ಅವಸಾನ ಇದೆಯೋ ಅದಾದ್ಮೇಲೆ ನೀವು ಕೊಡು ಅಂತ. ಅಲ್ಲಿ ತನಕ ನಾನು ಇರೋಕೆ ಇಷ್ಟಪಡ್ತೀನಿ. ಇಂಥವ್ರಿಗೆ ಮೋಕ್ಷ ಬೇಗ ಸಿಗತ್ತಾ? ಆ ಆರ್ತತೆ ತೀವ್ರತೆ ಇದೆಯಾ? ಒಡನೆಯೇ ಸಂಸಾರದ ನಿವೃತ್ತಿ ಉಂಟಾಗದೆ ಇರೋದ್ರಿಂದ ಈಶೆ ವಿಲ್ಕುರಿಯಾಲೆ. ಆ ತರ ಇಲ್ಲದ್ರಿಂದ, ಅಂದ್ರೆ ಒಡನೆ ಬೇಕೆಂಬ ಆಶೆ ಇಲ್ಲದೆ ದೇಹಾವಸಾನದಲ್ಲಾಗಲಿ ಎಂಬ ಭಾವನೆ ಇರೋದ್ರಿಂದ ಇವುಗಳು ಕಾರಣವೇ ವಿನಃ ಮಂತ್ರ ಮಹಾತ್ಮೆಯಲ್ಲಿ ಏನೊಂದು ನ್ಯೂನತೆ ಇಲ್ಲ ಎಂಬ ಭಾವ. ಅಷ್ಟಾಕ್ಷರ ಮಂತ್ರ, ಅದರ ಜಪ, ಅದರ ಸಿದ್ಧಿ, ಇದರದೆಲ್ಲ ಈಗಾಗಲೇ ಒಂದ್ಸಲಿ ಹೇಳಿದೆ ನಾನು, ಇಲ್ಲೇ ಹೇಳಿದ್ದು ಅನ್ಸುತ್ತೆ.
ಏನು ಅಂತಂದ್ರೆ, ಈ ಎಲೆಕ್ಟ್ರಿಸಿಟಿ ಒಂದು ಉದಾಹರಣೆ ಕೊಟ್ಟೆ. ನಿಮಗೆ ಗೊತ್ತು, ಒಂದು ಲೈಟ್ ಬರಬೇಕಾದ್ರೆ ಈ ಕಡೆ ಅದನ್ನ ಕನೆಕ್ಟ್ ಮಾಡಬೇಕು, ಆ ಪ್ಲಗ್ ನಲ್ಲಿ ಸರಿಯಾಗಿ ಹಾಕ್ಬೇಕು, ವೈರನ್ನು ಅದ್ರಲ್ಲಿ ತೂರ್ಸಿದ್ರೆ ಎಲ್ಲ ಸ್ಕ್ರೂ ಎಲ್ಲ ಹಾಕಿದ್ರೆ ಎಲ್ಲ ಕರೆಂಟೇ ಬರೋಲ್ಲ. ಯಾಕೆ ಬರಲಿಲ್ಲ ಅಂದ್ರೆ, ಆ ವೈರನ್ನ ಕಟ್ ಮಾಡಿ ಅದ್ರದ್ದು ಒಳಗಡೆ ಕಾಪರ್ ಇದ್ರದ್ದು ಇತ್ತಲ್ಲ, ಅದು ಅದಕ್ಕೆ ಟಚ್ ಆಗ್ಬೇಕು ಸರಿಯಾಗಿ ಆ ಸ್ಕ್ರೂಗೆ. ನೀವು ಹಾಕಿದ್ದೆಲ್ಲ ಸರಿಯಾಗಿದೆ, ಲೈಟ್ ಹಾಕಿದ್ದೀರಿ, ಫ್ಲೋ ಹೋಲ್ಡರು ಆ ಕಡೆ ಎಲ್ಲ ಇದೆ, ಈ ಕಡೆಯಿಂದ ಪಿನ್ನು ಹಾಕಿದ್ದೀರಿ, ಕನೆಕ್ಷನ್ನೇ ಸಿಗ್ಲಿಲ್ಲ. ಹಾಗೆ ಮಾಡುವ ಇದರಲ್ಲಿ ಏನಾದ್ರು ಜಪ ಯಾವ ರೀತಿನಲ್ಲಿ ಮಾಡ್ಬೇಕು ಹಾಗೆ ಮಾಡಿದೆ. ನಾನು ಶೂ ಹಾಕೊಂಡು ಮನಸ್ಸು ಶುದ್ಧಿಯಾಗಿದೆ ನನಗೆ, ನಾನು ಇದರಲ್ಲೇ ಕಾರ್ನಲ್ಲೇ ಕುತ್ಕೊಂಡು ಮಾಡ್ಬಿಡ್ತೀನಿ ಜಪನ. ಸಂಧ್ಯಾವನ್ನೇ ಮಾಡಲ್ಲ, ಬರೀ ಜಪ ಮಾಡ್ತೀನಿ. ಇಲ್ಲ ಸಂಧ್ಯಾವನ್ನೇನೇ ಮಾಡೋಲ್ಲ, ನಾನು ತರ್ಪಣ ಬಿಟ್ಬಿಡ್ತೀನಿ. ಇವರಿಗೆಲ್ಲ ಸಿಗುತ್ತಾ ಸಿದ್ಧಿ? ಈ ಪ್ಲಗ್ ನಲ್ಲಿ ಇವಾಗ ಆ ಕನೆಕ್ಷನ್ ಸಿಗದೆ ಮಾಡಿದ್ರಲ್ಲ, ಆ ತರದಲ್ಲಿ ಕಥೆ ಆಗತ್ತೆ. ಅದರಿಂದ ಕರೆಂಟೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಕರೆಂಟ್ ಇರೋದು ಇದ್ದೇ ಇದೆ, ಅದರ ಪವರು ಇದೆ, ನಿಮ್ಮ ಎಕ್ವಿಪ್ಮೆಂಟು ಸರಿಯಾಗಿದೆ, ನೀವು ಫಿಕ್ಸ್ ಮಾಡಿದ್ ಸರಿಯಾಗ್ಲಿಲ್ಲ ಅಷ್ಟೇ. ವೇರ್ ಯು ಹ್ಯಾವ್ ಗಾನ್ ರಾಂಗ್ ಅದನ್ನ ತಿಳಿರಿ. ಆ ರೀತಿನಲ್ಲಿ ಯಾವುದನ್ನ ಯಾವ ರೀತಿ ನಡೆಸಬೇಕೋ ಆ ರೀತಿನಲ್ಲೇ ಆಗ್ಬೇಕು. ಅದಕ್ಕೆ ಶಾಸ್ತ್ರ ಪ್ರಧಾನ. ನಮ್ಮ ಮನಸ್ಸಿಗೆ ಬಂದಂತೆ ಏನೇನೋ ಮಾಡಿಬಿಟ್ಟು, ಭಗವಂತ ಅವನು ಸರ್ವಜ್ಞ, ಅವನೆಲ್ಲ ಗೊತ್ತಿದೆ ಅವನಿಗೆ. ಕುತರ್ಕಗಳು ಇವುಗಳೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಸರಿಯಾಗುತ್ತೋ? ಈಗ ಪ್ರಾಣಿಗಳು ಮಲಮೂತ್ರ ವಿಸರ್ಜನೆ ಮಾಡ್ತೇವೆ, ಏನ್ ತೊಡ್ಕೊಳ್ಳತ್ವಾ? ಮನುಷ್ಯ ಪ್ರಪಂಚ ನಾವು ಅದರಂತೆ ಒಂದು ಪ್ರಾಣಿ. ಮಲಮೂತ್ರ ವಿಸರ್ಜನೆ ಮಾಡಿ ಸೀದಾ ಹಂಗೆ ಬಂದು ಕೂತ್ಕೊಂಡು ಆರಾಧನೆನೋ ಪೂಜೆನೋ ದೇವ್ರ ಮನೆಗೆ ಹೋಗ್ತೀನಿ ಅಂತಂದ್ರೆ ವಿವೇಕ ಇದೆಯಾ? ಇದು ಮನಸ್ಸು ನನ್ ಶುದ್ಧ ಆಗಿದೆ, ಏನು ಗೊತ್ತಿಲ್ವಾ ಭಗವಂತನಿಗೆ? ತಿಂದಿದ್ದು ಹೋಗ್ಬೇಕು, ತಿನ್ನೋದಕ್ಕೊಂದು ಹೋಗೋದಕ್ಕೊಂದು ಇದು ಮಾಡಿದ್ದಾನೆ. ಶರೀರದೊಳಗಡೆ ಇದ್ದಿದ್ದ ತನಕ ಅದಕ್ಕೆ ದೋಷ ಇಲ್ಲ. ಅದು ಹೊರಗಡೆ ಬಂದ್ಮೇಲೆ ಅದಕ್ಕೇನೆ ತಲೆ ಸುತ್ಕೊಳ್ಳಿ, ಮೂಗು ಮುಚ್ಕೊಳ್ಳಿ, ಅಲ್ಲಿ ಹೋಗ್ಬಿಟ್ಟು ಬನ್ನಿ, ಕೈಕಾಲು ತೊಳ್ಕೊಳ್ಳಿ, ಬಾಯಿ ಮುಕ್ಕಳಿಸಿ ಬಂದು ಆಚಮನ ಮಾಡಿ. ಏನು ವಿಧಿಗಳನ್ನ ತಿಳಿಸಿದೆಯೋ ಆ ಶುದ್ಧಿಗೆ ಅದಗಳನ್ನು ಮಾಡ್ಕೊಂಡ್ರೆ ಆ ಶುದ್ಧಿ ಸಿಗುವಂತಹದ್ದು. ಸುಮ್ಮನೆ ಮನಸ್ಸೊಂದು ಶುದ್ಧಿ ಇದೆ ನನಗೆ, ಈ ಕುತರ್ಕಗಳು, ಈ ರೀಸನಿಂಗು ಸೈಂಟಿಫಿಕ್ ಆಗಿ ಈಗಿನ ಮಾಡರ್ನ್ ಸೈನ್ಸು ಇದುಗಳ ಆಧಾರ ಇಟ್ಕೊಂಡು ಏನೋ ಮಾತುಗಳನ್ನು ಹೇಳ್ಕೊಂಡು ಬಂದ್ರೆ ಅವೆಲ್ಲ ಸಿದ್ಧಿಸುತ್ತಾ ಅಂದ್ರೆ ಖಂಡಿತ ಇಲ್ಲ. ಮಂತ್ರಂ ಯತ್ನೇನ ಗೋಪಯೇತ್. ಇವತ್ ಬೆಳಗ್ಗೆ ಅಷ್ಟಾಕ್ಷರಿ ರಹಸ್ಯತ್ರಯದ ಒಂದು ಹೋಮವನ್ನು ಇಷ್ಟಿಗೆ ಜೊತೆಗೆ ನಡೆಸಿದೆ. ಅದು ಆಗ್ಬೇಕಾದ್ರೂ ಅಷ್ಟೇ, ಬರೀ ಸ್ವಾಹ ಅಷ್ಟೇನೆ. ಮಂತ್ರಗಳನ್ನು ಜೋರಾಗಿ ಹೇಳ್ಬಾರ್ದು, ಪ್ರಯತ್ನಪೂರ್ವಕವಾಗಿ ಅದನ್ನ ಯತ್ನೇನ ಗೋಪಯೇತ್ ಅದು ಬಿಟ್ಬಿಟ್ಟು ಜೋರಾಗಿ ನಾನು ಹೇಳ್ತೀನಿ, ಎಲ್ರು ಹೇಳಿ ನೀವೆಲ್ಲ. ಏನಂತೆ, ಸ್ತ್ರೀಯರು ಯಾಕೆ ಮಾಡಬಾರ್ದು ಹೋಮ? ನ ಸ್ತ್ರೀ ಜುಹು ಯಾತ್ ಅಂತಿದೆ ಇದರಲ್ಲಿ ಸ್ಮೃತಿನಲ್ಲಿ. ಯಜ್ಞೋಪವೀತ ಏವ ಅದೀತ. ನಾನು ಸ್ತ್ರೀಯರ್ನು ಪುರೋಹಿತನಾಗಿ ಮಾಡ್ತೀನಿ. ಇಂಥದ್ದನ್ನ ಇವ್ರು ಯಾರೋ ಹಾಕೋದು, ಅಲ್ಲಿಂದ ಎಲ್ರ ಕಡೆಗೂ ಕಳಿಸುವಂಥದ್ದು. ನೋಡಿ ಅಲ್ಲಿ ಯಾರೋ ಸ್ತ್ರೀ ಪುರೋಹಿತಿ ಶುರುವಾಗ್ಬಿಟ್ಟಿದ್ದಾರೆ ಅಂತ. ಶಾಸ್ತ್ರವನ್ನ ಧಿಕ್ಕರಿಸಿದ್ದನ್ನ ಎಲ್ರಿಗೂ ತೋರಿಸೋದ್ರಲ್ಲಿ ಏನು ಆಸಕ್ತಿ ಅಂತ. ಇದು ಸರಿಯಾದ ಮಾರ್ಗವೇ ಅಂತ ಅಂಥದ್ದನ್ನು ಖಂಡಿಸ್ಬೇಕು. ಅದನ್ನು ನೋಬಡಿ ಶುಡ್ ಫಾರ್ವರ್ಡ್ ಇಟ್ ಇನ್ನೊಬ್ಬರಿಗೆ. ಯಾವುದೋ ಮಾಹಿತಿ ಎಲ್ಲಿಂದನೋ ತೆಗೆದು ಸುಮ್ಮನೆ ಹಾಕ್ಬಿಡೋದು, ಅದರ ಸತ್ಯಾಸತ್ಯತೆಗಳ ವಿವೇಚನೆ ಇಲ್ಲ. ಅದನ್ನೇ ನಂಬಿಕೊಂಡು ಹೋಗುವಂತವ್ರು ಎಷ್ಟು ಜನ ದಾರಿ ತಪ್ಪಿಸೋದು ಆ ಕೆಲಸದಿಂದ. ನೀವು ಅದರಲ್ಲಿ ಯು ಆರ್ ಎ ಭಾಗ. ಅದರಲ್ಲಿ ವಿಷಯ ಯಾವ್ದಾದ್ರು ಸರಿಯಾಗಿ ತಿಳಿದಿದ್ರೆ ಅದನ್ನ, ಇಲ್ದಿದ್ರೆ ಸುಮ್ಮನೆ ಅದನ್ನೆಲ್ಲ ಹಾಕೋಕ್ ಹೋಗ್ಬಾರ್ದು. ಸೊ ಮಂತ್ರದಲ್ಲಿ ಮಹಾತ್ಮೆನಲ್ಲಿ ಕುಂದಿಲ್ಲ ಅಂತ ಹೇಳೋಕೆ ಇಷ್ಟೆಲ್ಲ. ಮಂತ್ರದ ಮಹಾತ್ಮೆನಲ್ಲಿ ಏನೊಂದು ನ್ಯೂನತೆ ಇಲ್ಲ. ಆಹಯಾಲೆ ಇರೆ, ಅದರಿಂದ ಅಲ್ಲವೇ ನಮೋ ನಾರಾಯಣಾಯ ಎಂಬ ಮಂತ್ರವು ಸರ್ವಾರ್ಥ ಸಾಧಕ, ಸಕಲ ಅಪೇಕ್ಷಿತಗಳನ್ನು ಸಾಧಿಸಿಕೊಡುವಂತಹದ್ದು ಹೆಂಗಿರದು ಎಂದು ಹೇಳಲ್ಪಟ್ಟಿದೆ. ಆದ್ದರಿಂದ ಸರ್ವಾರ್ಥ ಸಾಧಕ ಎಂಬ ಮಾತು ಅತಿಶಯೋಕ್ತಿ ಅಲ್ಲ. ಇದು ಸುಮ್ಮನೆ ಈಗ ಬರೀ ನಾಮ ಸಂಕೀರ್ತನೆ ಮಾಡ್ಬಿಡಿ, ಎಲ್ಲದನ್ನು ಬಿಟ್ಬಿಡಿ ಅಂತ ಹೇಳ್ತಾರಲ್ಲ, ಇದು ಸರಿನಾ? ಯಾವುದೋ ಒಂದು ದಿವ್ಯ ಕ್ಷೇತ್ರ ಅಲ್ಲಿಗೆ ಹೋಗ್ಬಿಟ್ರೆ ಸಾಕು, ನಿಮ್ಮ ವರ್ಣಾಶ್ರಮ ಧರ್ಮಗಳನ್ನು ಬಿಟ್ಟು ಅಲ್ಲಿ ಹೋಗೋದೆ. ಹೋಗಿ ಎಲ್ಲ ದಿವ್ಯ ಕ್ಷೇತ್ರಗಳನ್ನು ಅಟೆಂಡ್ ಮಾಡ್ಬೇಕಿಲ್ಲ ಅಂತ ಹೇಳೋದು.
ಬಟ್ ಅಲ್ಲಿ ಹೋಗ್ಬಿಟ್ಟು ಬಂದಿದ ತಕ್ಷಣ ನೀವೇನು ಮಾಡ್ಲೇಬೇಕಾಗಿಲ್ಲ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಆದ್ರಿಂದ ಸರ್ವಾರ್ಥ ಸಾಧಕ ಅನ್ನೋದು ಅತಿಶಯೋಕ್ತಿ ಅಲ್ಲ, ವಂಚಕೋಕ್ತಿಯೂ ಅಲ್ಲ, ಮೋಸ ಮಾಡೋದಕ್ಕಲ್ಲ ಇದು ಅನ್ನೋದು ತಾತ್ಪರ್ಯ. ಇವನು ಯಾವುದನ್ನು ಹೊಂದಲು ಸಾಧ್ಯವೋ ಅದನ್ನೇ ಅಪೇಕ್ಷಿಸಿ ಶ್ರದ್ಧಾ, ಉತ್ಸಾಹ, ವಿಶ್ವಾಸಯುಕ್ತನಾಗಿ ಅನುಸಂಧಾನ ಮಾಡಿದರೆ ಅವೆಲ್ಲವೂ ಸಾಧ್ಯವೇ. ಇದರಲ್ಲಿ ಸಂದೇಹ ಬೇಕಿಲ್ಲ ಅನ್ನೋದು ತಾತ್ಪರ್ಯ. ಆದರೆ ಈಗ ತಾವು ಸಮರ್ಪಿಸಿದ ಅರ್ಥಗಳಿಗೆ ಭಿನ್ನವಾಗಿ ಇತರರು ಹೇಳ್ತಾರಲ್ಲ, ಅವುಗಳ ವಿಷಯ ಹೇಗೆ ಎಂದರೆ, ತಾವು ಹೇಳಿದ ಅರ್ಥಗಳನ್ನೆಲ್ಲ ಸದಾಚಾರ್ಯರುಗಳಿಂದ ಉಪದಿಷ್ಟವಾದ ಅಭಿಪ್ರಾಯಗಳಾದ್ದರಿಂದ ಪರಮ ಉಪಾದೇಯಗಳು ಎಂದು ಇತರ ಅರ್ಥಗಳೆಲ್ಲ ಭ್ರಮಾಜ್ಞಾನದಿಂದ ಉತ್ಪನ್ನಗಳಾಗಿ ಸುತರಾಂ ತ್ಯಾಜ್ಯಗಳು ಎಂದು ಹೇಳಿ ಈ ಮಂತ್ರದ ಭಾಷ್ಯವನ್ನು ಮುಗಿಸ್ತಾ ಇದ್ದಾರೆ. ಅರ್ಥ, ಈ ಮೂಲ ಮಂತ್ರದ ಉಪಪಾದನ ರೂಪ ಅಭಿಪ್ರಾಯಗಳ ತಮ್ಮ ಪೂರ್ವಾಚಾರ್ಯಗಳಿಂದ ಉಪದೇಶಿಸಲ್ಪಟ್ಟು ಅಂತ ಹೇಳ್ತಾ ಇದ್ದಾರೆ. ಅವರುಗಳಿಂದ ಆದಿಷ್ಟಂ ಇತಿ ಉಪದೇಶಿಸಲ್ಪಟ್ಟವಾದ್ದರಿಂದ ದರ್ಶಿತಂ ಆ ಅರ್ಥಗಳೇ ಪ್ರದರ್ಶಿಸಲ್ಪಟ್ಟಿದೆ. ಯಾರಿಂದ ಅಂದ್ರೆ ತಮ್ಮಿಂದ ಎಂಬ ಭಾವ. ಸತ್ ಸಂಪ್ರದಾಯ ರೀತ್ಯ ಬಂದಿರೋದ್ರಿಂದ ಪರಮ ಗ್ರಾಹ್ಯ ಎಂಬ ಭಾವ. ಆ ಆಚಾರ್ಯಗಳು ಎಂಥವರು ಎಂದ್ರೆ 3 ವಿಶೇಷಣಗಳಿಂದ ಅವುಗಳ ಮಹತ್ವವನ್ನು ಕೊಡ್ತಾರೆ. ಅವಿದ್ಯಾ ಪೂತನೋನ್ಮುಕ್ತೈಹಿ, ಅಜ್ಞಾನವೆಂಬ ರಾಕ್ಷಸಿಯಾದ ಪೂತನಿಯಿಂದ ಬಿಡಲ್ಪಟ್ಟವರು ಪೂರ್ವಾಚಾರ್ಯಗಳು. ಅನಾತ್ಮನ್ಯಾತ್ಮ ಬುದ್ಧಿ ಯಾ ಅಸ್ವೇ ಸ್ವಮಿತಿ ಯಾಮತಿ ಅವಿದ್ಯಾತರು ಸಂಭೂತಿ ಬೀಜಮೇತದ್ವಿಧಾಸ್ಥಿತಂ ಬ್ರಹ್ಮಜ್ಞಾನಗಳಾದ ದೇಹಾತ್ಮ ಭ್ರಾಂತಿ, ಸ್ವತಂತ್ರಾತ್ಮ ಭ್ರಾಂತಿ, ಜೀವ ಈಶ್ವರ ಐಕ್ಯ, ಭಗವಂತನೇ ನಾನು, ಭಗವಂತನು ಜೀವಾತ್ಮನು ಐಕ್ಯ ಅಂತ ಹೇಳೋದು, ಐಡೆಂಟಿಟಿ, ಇದು ಅದ್ವೈತ. ನಾನೇ ಬ್ರಹ್ಮ ತಿಳಿದು ಬಿಟ್ರೆ ಅದೇ ಜೀವನ್ಮುಕ್ತ, ಅಹಂ ಬ್ರಹ್ಮಾಸ್ಮಿ. ಈ ಭ್ರಾಂತಿ, ಇಂತಹ ಅನ್ಯತ ವಿಪರೀತ ಜ್ಞಾನ ರೂಪ ಭ್ರಮೆಗಳು ಇಲ್ಲದವರು ನಮ್ಮ ಪೂರ್ವಾಚಾರ್ಯರು. ಪೂತನಿಯನ್ನು ಕೊಂದದ್ದರಿಂದ ಆಕೆಯಿಂದ ಬಿಡಲ್ಪಟ್ಟ ಶ್ರೀಕೃಷ್ಣ ಭಗವಾನ್ ಅವರು ಹೇಗೆ ಶೋಭಿಸಿದ್ರೋ ಹಾಗೆ ಇಂತಹ ಭ್ರಮ ಜ್ಞಾನ ಅಂಧಕಾರವು ಹೋಗಿ ಪ್ರಜ್ಞಾವಂತರಾದವರು ಯಾರು? ಪೂರ್ವಾಚಾರ್ಯರು. ಇಂತಹ ಕೃಷ್ಣನಾದ ಪರಮಾತ್ಮನಿಗೆ ಸಮಾನರು ಎಂಬುದರಲ್ಲಿ ಇಲ್ಲಿ ಹಿಂದೆ ಗುರು ಪರಂಪರಾಸಾರದಲ್ಲಿ ಉಪದಿಷ್ಟವಾಗಿರುವುದರಿಂದ ಪೂತನೋನ್ಮುಕ್ತರು ಎಂದು ಹೇಳಿದ್ದರಿಂದ ಶ್ರೀಕೃಷ್ಣ ಸಾಮ್ಯವು ಅವರಿಗೆ ಉಪಪಾದಿಸಲ್ಪಟ್ಟಿತು. ಆಚಾರ್ಯಾದ್ ಇಹ ದೇವತಾಂ ಸಮಧಿಕಾಂ ಅನ್ಯಾಂ ನಮನ್ಯಾಮಹೇ ಅಂತ ಹೇಳಿದ್ದು ಕೂಡ ಇಲ್ಲಿ. ಆಚಾರ್ಯ ಇಹ ದೇವತಾಂ ಸಮಧಿಕಾಂ, ಅವರಿಗೆ ಸಮವಾಗ್ಲಿ ಅಧಿಕರಾಗ್ಲಿ, ಮನ್ಯಾಂ ನಾನು ಗಣಿಸೋದಿಲ್ಲ, ನಮನ್ಯಾಮಹೇ ಅಂತ ಹೇಳಲ್ಪಟ್ಟಿದ್ದು. ಪೂತನೋನ್ಮುಕ್ತಕರು ಅಂತ ಹೇಳಿದ್ರಿಂದ ಕಂಸನಿಂದ ಕಳುಹಿಸಲ್ಪಟ್ಟ ಪೂತನಿಯ ಹಾಗೆ ಅರಿಷಡ್ವರ್ಗಳಿಂದ ಪ್ರೇರಿಸಲ್ಪಟ್ಟಂತ ಭ್ರಮೆ ಜ್ಞಾನ, ಸರಿಯಾದ ಜ್ಞಾನ ಅಲ್ಲ, ಇದು ಭ್ರಮೆ. ಜಗತ್ತು ಮಿಥ್ಯೆ, ಬ್ರಹ್ಮ ಒಂದೇ ಸತ್ಯ, ನೀನೇ ಬ್ರಹ್ಮ ಆಗಿದ್ದೀಯಾ ಅನ್ನೋ ಮಾತುಗಳೆಲ್ಲ ಭ್ರಮೆ. ಅದರಿಂದ ಬಿಡಲ್ಪಟ್ಟವರು ಶ್ರೀಕೃಷ್ಣನು ಕಂಸನನ್ನ ಧ್ವಂಸ ಮಾಡಿದ ಹಾಗೆ ಅರಿಷಡ್ವರ್ಗಗಳನ್ನ ಜಯಿಸಿದವರು ಎಂಬ ಭಾವ. ಅವಿದ್ಯಾಪೂತನೋನ್ಮುಕ್ತೈಹಿ ಎಂಬುದರಿಂದ ಇನ್ನೊಂದು ಧ್ವನ್ಯರ್ಥವು ಸೂಚಿತ. ವಿಶೇಷಾರ್ಥಗಳು ಧ್ವನಿ ಅಂತಂದ್ರೆ ಅದರಲ್ಲಿ ಏನಿದೆ? ಓಹೋ, ನೀವು ತುಂಬಾ ತಿಳಿದವರು, ಬನ್ನಿ ಬನ್ನಿ. ಬೃಹಸ್ಪತಿಗಳು ಮೇಲೆ ಹೇಳೋದು ಅರ್ಥ ಇದ್ರು ಕೂಡ ಆ ಹೇಳೋ ಧಾಟಿನಲ್ಲಿ ಏನನ್ಸುತ್ತೆ, ಅವ್ರಿಗೇನು ಗೊತ್ತಿಲ್ಲ ಅಂತ. ಇದು ಧ್ವನಿ. ಧ್ವನಿ ಅನ್ನೋದು ಈಗ ತಿರುಪಾವೆಗೆ ಧ್ವನಿ ಅರ್ಥ. ಮೇಲೆ ಹೇಳಿದ್ಲು ಎಲ್ರು ಬನ್ನಿ ಹೋಗೋಣ ನೀರಾಟ. ಯಾವ ನೀರು ಹೋಗಿ ಸ್ನಾನ ಮಾಡಿದ್ಲು ಅವಳು? ನೀರಾಡ ಪೋದವೀರ್ ಪೋದವೀನೋ. ಅದರ ಧ್ವನಿ ಏನು ಅಂತಂದ್ರೆ ಭಗವಂತ ಎಂಬ ಸರಸ್ಸಿನಲ್ಲಿ ನಾವು ಮುಳುಗೋಣ, ಈ ಅಹಂಕಾರ ಮಮಕಾರಗಳನ್ನು ಬಿಡೋಣ. ಮನುಷ್ಯರಿಗೆ ಸಹಜವಾದಂತಹ ಈ ಅರಿಷಡ್ವರ್ಗಗಳಿದೆಯಲ್ಲ, ಅದರಿಂದ ಬಿಡುಗಡೆ ಪಟ್ಟು ಅದಕ್ಕಾಗಿ ಪ್ರಾಯಶ್ಚಿತ್ತ ಕ್ಷಮಾಪಣೆ ಕೇಳಿ ಕಡೆಗೆ ನಿತ್ಯ ಕೈಂಕರ್ಯವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾಳಲ್ಲ, ಇದು ಧ್ವನ್ಯರ್ಥ. ಒಳಗಡೆ ಆತ್ಮಗುಣಗಳನ್ನು ಬೆಳೆಸ್ಕೊಳ್ಳಿ, ಅದು ಧ್ವನ್ಯರ್ಥ. ಅದಕ್ಕಿಲ್ಲಿ ಧ್ವನ್ಯರ್ಥ ಇನ್ನೊಂದು ಹೋದ್ರು. ಕೆಲವರು ಪರಮಾತ್ಮನಿಗೆ ಅವಿದ್ಯಾ ಎಂಬ ಪಿಶಾಚಿಯು ಗೃಹೀತತ್ವ ಉಂಟು ಎಂಬ ವಾದವನ್ನು ತಮಗಿರುವ ಅವಿದ್ಯೆಯಿಂದ ಹೇಳ್ತಾರೆ.
ಭಗವಂತನಿಗೆ ಅವಿದ್ಯೆ ಲೇಪನ ಆಗತ್ತೆ ಅಂತ. ಈಗ ನಾನೇ ಜೀವಾತ್ಮನೇ ಪರಮಾತ್ಮ ಆಗಟ್ರೆ ಈ ಪರಮಾತ್ಮನಿಗೆ ಯಾವಾಗ ಈ ಅವಿದ್ಯೆ ಅಂಟ್ಕೊಂತು? ಭಗವಂತನಿಗೆ ಅವಿದ್ಯೆ ಅನ್ನೋದು ಇದೆಯಾ? ಅವನು ಜ್ಞಾನ ಆನಂದೈಕದ ಸರಿಯಾಗಿ ಸರ್ವಜ್ಞ ಸರ್ವಾತ್ಮ, ಎಲ್ಲವನ್ನು ತಿಳಿಯಬಲ್ಲವನು, ಎಲ್ಲಕ್ಕಿಂತ ಬೇರೆಯಾಗಿರೋವನು, ಅವಾಪ್ತ ಸಮಸ್ತ ಕಾಮ, ಸರ್ವಸ್ಯ ಈಶಾನಃ, ಸರ್ವಸ್ಯ ವಶಿ, ಸರ್ವನಿಯಾಮಕ, ಸರ್ವಾಧಾರ. ಈ ಪದಗಳಿಗೆಲ್ಲ ಅರ್ಥ ಏನಾದ್ರು ಇದೆಯಾ? ಆವಾಗ ಅವನಿಗೇನೆ ನಾವು ಅವಿದ್ಯೆ ಎಂಬ ಪಿಶಾಚಿಯು ಹಿಡ್ಕೊಂಡಿದೆ ಅಂತ ಹೇಳಿದ್ರೆ, ಅಂತಹ ವಾದದಿಂದ ಬಿಡಲ್ಪಟ್ಟವರು ತಮ್ಮ ಗುರುಗಳು ಎಂಬ ಭಾವ ಕೂಡ ಇಲ್ಲಿ ಸೂಚಿತ. ನಮ್ಮ ಆಚಾರ್ಯರಿಗೆ ಅವಿದ್ಯಾಗೃಹೀತತ್ವ ಇಲ್ಲದಿರುವಾಗ ಪರಮ ಪುರುಷನಿಗೆ ಅದು ಎಲ್ಲಿದು ಎಂಬರ್ಥವೂ ಕೂಡ ಇದು ಸೂಚಿತ. ಇನ್ನು ಎಂಥದ್ದು ಅಂದ್ರೆ ಅನವಜ್ಞಾತ ಸತ್ಪತೈಹಿ, ಅಜ್ಞಾತ ಎಂದರೆ ತಿಳಿಯದೆ ಇರೋರು, ಅನವಜ್ಞಾತ ಅಂದ್ರೆ ತಿಳಿಯದೆ ಇರುವುದೋ ಇಲ್ಲವದವರು, ಡಬಲ್ ನೆಗೆಟಿವ್. ಅಂದರೆ ಸಾದರದಿಂದ ಗ್ರಹಿಸಿದಂತಹ ಒಳ್ಳೆಯ ಮಾರ್ಗವನ್ನ ಅವಲಂಬಿಸಿದವರು ತಮಗೆ ವಿಹಿತಗಳಾದ ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಫಲಾಭಿಸಂಧಿ ಇಲ್ಲದೆ ಅನುಷ್ಠಿಸಿ ಉಪಾಯ ಅನುಷ್ಠಾನ ಮಾಡಿದಂತಹ ಸದಾಚಾರ್ಯ ನಿಷ್ಠರು, ಆಚಾರವನ್ನ ಸತ್ ಆಚಾರ ನಿಷ್ಠರು ಅಂದ್ರೆ ಅದನ್ನ ಚೆನ್ನಾಗಿ ನಡೆಸ್ತಾ ಇರೋರು. ಯಾವ ಜ್ಞಾನ ಇದೆಯೋ ಅದು ಅನುಷ್ಠಾನ ಪರ್ಯಂತವಾಗಿ ಇಟ್ಕೊಂಡವ್ರು ಎಲ್ಲರೂ ಕೂಡ. ಅನವಜ್ಞಾತ ಎಂಬುದರಿಂದ ಅದರ ಆದರ ಶ್ರದ್ಧಾದಿಗಳು ಅಲ್ಲಿ ದ್ಯೋಚಿತ. ಅಸದಾಸ್ವಾದನ ವ್ರೀಡಹಿ, ಅಲ್ಪ ಅಸ್ಥಿರವಾದ ಭೋಗಗಳೆಲ್ಲ ಅಸತ್ತುಗಳು, ವಿಷಯೋಪಭೋಗಾದಿಗಳಲ್ಲಿ ನಾಚಿಕೆ ಉಳ್ಳವರು. ಎಲ್ಲಿ ನಾಚಿಕೆ ಅಂದ್ರೆ ನಾಣೆತ್ತನೆಯೋ ಮಿಲಾದ, ಈಗ ತಾನು ಹೇಳಿದ್ನಲ್ಲ, ನಾಚ್ಕೋಬೇಕಾದ್ದು ಯಾವ ವಿಷಯಕ್ಕೆ ಅಂದ್ರೆ ಭಗವಂತನ ನಾಮ ಸಂಕೀರ್ತನೆ ಮಾಡ್ಬೇಕಾದ್ರೆ ನಾಚ್ಕೊಳ್ಳೋದಲ್ಲ. ಊಟ ಕೂತ್ಕೊಂಡಾಗ ಯಾರೋ ಏನೋ ಬರಿಸ್ಲಿಲ್ಲ, ಸರಿ ಅವ್ರನ್ನ ಕರೆದ್ರಿ, ಅವ್ರು ಕೇಳಿಸ್ಕೊಳ್ಳಿಲ್ಲ, ಏನಾಯ್ತು ಅವತ್ತೇನು ಹಪ್ಪಳ ತಿಂದಿದ್ರಿ, ಏನು ಕಳ್ಕೊಂಡಿದ್ದೇನು, ಅದನ್ನೇ ದೊಡ್ಡದು ಮಾಡಿ ಅಯ್ಯೋ ನನಗೆ ಹಪ್ಪಳನೇ ಬಡಿಸ್ಲಿಲ್ಲ, ಅವ್ರು ಬಂದ್ರು ಎಲ್ಲ ಚೆನ್ನಾಗಾಯ್ತಾ ಅಂತ ಯಜಮಾನ್ರು, ಏನ್ ಹೇಳಿ ಸ್ವಾಮಿ ನೋಡಿ ಅಡ್ಗೆ ಬಡಿದ್ರು, ಅವ್ರು ಕರೆದ್ರೆ ಬಡಿಸ್ಲೇ ಇಲ್ಲ, ಅವರು ಎಲ್ಲರೂ ಪಕ್ಕದಲ್ಲೇ ಕೂತ್ಕೊಂಡಿರೋರು ನೋಡ್ತಾ ಇದ್ದಾರೆ. ಇವ್ರು ಕಾರ್ನಲ್ಲಿ ಬಂದಿದ್ದಾರೆ, ಏನು ಹಪ್ಪಳ ಹೋಗ್ತಾ 100 ಹಪ್ಪಳ ತಗೊಂಡು ಹೋಗೋದು. ಅದ್ರ ಬಗ್ಗೆ ದೊಡ್ಡ ಚರ್ಚೆ ಆಗ್ಬೇಕಾ? ಯಾವ ವಿಷಯ ಬರೀ ಕ್ಷುಲ್ಲಕವೋ ಅದ್ರ ಬಗ್ಗೆ ಎಳೆದೆಳೆದು ಅದನ್ನ ಮಾತಾಡುವಂತಹದ್ದು. ಯೋ ನಿತ್ಯಂ ಅಚ್ಯುತ ಪದಾಂಬುಜ ಯುಗ್ಮ ರುಕ್ಮಂ ವ್ಯಾಮೋಹತಃ ತದಿತರಾಣಿ ತೃಣಾಯ ಮೇನೆ. ಭಗವಂತನ ದಿವ್ಯ ಚರಣ ಅರವಿಂದಗಳನ್ನ ಬಿಟ್ಟು ಬೇರೆ ಎಲ್ಲವನ್ನ ಒಂದು ಹುಲ್ಲು ಕಡ್ಡಿಗೆ ಸಮಾನವಾಗಿ ನೋಡಿದಂಥವ್ರು ಅಂಥವರು. ವಿಷಯೋಪಭಾಗದ ವಿಭಾಗದಲ್ಲಿ ಅವರಿಗೆ ನಾಚಿಕೆ ಉಳ್ಳವರು, ಅಂದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೇ ಇಲ್ಲ. ಪರಮಾತ್ಮನಲ್ಲಿ ಸಕ್ತರಾದ ಮನಸ್ಸುಳ್ಳ ಪ್ರಮನವರು. ವಿರಕ್ತ ಅಪರಮಾತ್ಮನಿ, ಪರಮಾತ್ಮನಲ್ಲಿಯೇ ಸಕ್ತವಾದದ್ದು ಅಂದ್ರೆ ಸದಾ ಭಗವಂತನ ಚಿಂತನೆಯಲ್ಲಿ ಇರೋರಿಗೆ ಪರಮಾತ್ಮನ ಅಲ್ಲದ ವಿಷಯದಲ್ಲಿ ಯಾವ ಆಸಕ್ತಿನೂ ಇಲ್ಲ. ಏನೋ ಪ್ರೋಗ್ರಾಮೋ ಯಾವುದೋ, ಎಲ್ಲೋ ಹೋಗ್ಬೇಕು, ಇನ್ನೇನೋ ನೋಡ್ಬೇಕು, ಎಲ್ಲೋ ಸುತ್ತಬೇಕು, ಏನೂ ಬೇಕಿಲ್ಲ ಅವ್ರಿಗೆ. ಹೋಗಿ ಮಾಡಿ, ನಿಮಗೆ ಸಂತೋಷ ಇದೆಯಾ ಅದರಲ್ಲಿ ನಡೆಸಿ. ಐಹಿಕವಾದಗಳು ಅಸತ್ತುಗಳು ಎಂದು ಬಿಸಿ ಅವುಗಳಲ್ಲಿ ರಮಿಸದವರು, ದೇ ಡೋಂಟ್ ಎಂಜಾಯ್. ಹಿಂದೆ ಅಸಾರ ವಿಷಯದ ಪ್ರವಾಹದಲ್ಲಿ ಪರಿಶುದ್ಧನಾದ ಪ್ರಪನ್ನನ್ನು ಬಿದ್ದು ಅಪವಿತ್ರನಾಗಿ ಮಾಡಿಕೊಳ್ಳುವುದಿಲ್ಲ ಇಂಥದ್ರಲ್ಲಿ ಅಂತ ಹೇಳ್ತಾನೆ. ಮತ್ತೆ ಮತ್ತೆ ಈ ಕೆಸರು ಆಗಿತ್ತು ಒಂದ್ಸಲಿ ಕರ್ಮ, ಭಗವಂತನ ಕೃಪೆಯಿಂದ ತತ್ವಜ್ಞಾನ ಉಂಟಾಯ್ತು, ಇದೆಲ್ಲ ಹೊಲಸು ಕೆಸರು ಅಂತ ಅಂದ್ಬಿಟ್ಟು ಮತ್ತೆ ಅದರಲ್ಲಿ ಕಾಲ ಹಾಕಬೇಕು ಅಂತ ಇಷ್ಟವಾಗತ್ತಾ? ಕೆಸರಿಂದ ಹೊರಗಡೆ ಬಂದ್ರಿ, ಕಾಲೆಲ್ಲ ಚೆನ್ನಾಗಿ ತುಳ್ಕೊಂಡ್ರಿ, ಎಲ್ಲ ಆಯ್ತು, ಮತ್ತೆ ಕೆಸರಿನಲ್ಲಿ ಕಾಲ ಹಾಕಿದ್ರೆ ವಿವೇಕನ? ಈರುಳು ಕಂಡ ಬಾವಿಯಲ್ಲಿ ಹಗಲು ಬಿದ್ದ ಅನ್ನೋ ತರದಲ್ಲಿ. ಆದರೆ ಟೆಂಪ್ಟೇಷನ್ಸು, ಅಭಿಷಗಳು, ಅದು ಇದು ಮತ್ತೆ ಮತ್ತೆ ಎಳೆಯುತ್ತೆ. ಅದಕ್ಕೆ ಸಂಸಾರ ಸಾಗರಂ ಘೋರಂ ಅಂತ ಹೇಳಿದ್ದು. ಅಸದಾಸ್ವಾದನ ವೀಡಹಿ ಎಂಬಲ್ಲಿ ವೀಡ ಎಂಬ ಶಬ್ದ ಸ್ತ್ರೀಲಿಂಗ ಇರೋದ್ರಿಂದ ಪುರುಷ ಶಬ್ದ ವಾಚನ ಪರಮ ಪುರುಷನಾದ್ದರಿಂದ ಆತನಲ್ಲೇ ಅನುಕ್ತನಾಗಿರುವಂತಹ ಪ್ರಪನ್ನನು. ಇದು ಶುದ್ಧಾಂತ ಸಿದ್ಧಾಂತ ಅಂದ್ರು. ಅಂದ್ರೆ ಅಸತ್ತಾದ ಅನ್ಯ ಪುರುಷ ಸ್ಥಾನದಲ್ಲಿರುವ ವಿಷಯೋಪಭೋಗಾಸಕ್ತಿಯಲ್ಲಿ ಲಜ್ಜೆಯುಳ್ಳಂತಹ ಲಜ್ಜೆ. ಲಜ್ಜೆ ಅಂದ್ರೆ ಈಗ ತಪ್ಪು ಕೆಲಸ ಮಾಡ್ಬೇಕಾದ್ರೆ ಅವರಿಗೆ ನಾಚ್ಕೋಬೇಕಲ್ವೇ? ಸರಿಯಾದದ್ದನ್ನು ಮಾಡದ್ನೆ, ವಿವೇಕದಿಂದ ಮಾಡದ್ನೆ, ವಿವೇಕದಿಂದ ಹೇಳದ್ನೆ, ಆ ಎಚ್ಚರಿಕೆ ಇರಬೇಕು.
ಅವಿವೇಕದಿಂದ ಏನೋ ಮಾತಾಡ್ಬಿಟ್ಟು ಆಮೇಲೆ ನೀವು ಸಾರಿ ಸಾರಿ ಅಂತ ಕೇಳಿದ್ರೆ ಅದು ವಿಷಯ ಉಪಭೋಗ ಆಸಕ್ತಿಯಲ್ಲಿ ಲಜ್ಜೆಯುಳ್ಳಂತಹ ಶುದ್ಧಾಂತ ಸಿದ್ಧಾಂತಿ ಎಂಬಲ್ಲಿ ಹೇಳಿರುವ ಹಾಗೆ ಪರಮ ಸಾಧ್ವಿಯ ಸಿದ್ಧಾಂತವನ್ನ ಕೈಗೊಂಡ ಪ್ರಪನ್ನ. ಪರಮ ಸಾಧ್ವಿ ಅಂದ್ರೇನು? ಮಹಾಪತಿವ್ರತೆ. ಒಬ್ಬೊಬ್ಬರ ವೃತ್ತಾಂತಗಳು ನೋಡಿ ಪತಿವ್ರತೆಯಲ್ಲಿ ಇವಳು ಸುಕನ್ಯಾ ಸೂರ್ಯನ ಗತಿಯನ್ನೇ ನಿಲ್ಲಿಸ್ಬಿಟ್ಲು. ಇವಳು ಪತಿಯ ಇದು ಅವಳಿಗೆಲ್ಲ ಪರೀಕ್ಷೆ, ಅವನಿಗೆ ಕುಷ್ಠರೋಗ, ಎಲ್ಲ ಕೀವು ಇದೆಲ್ಲ ಸುರಿತಾ ಇದೆ. ಅವಳನ್ನ ಒಂದು ಕುಕ್ಕೆನಲ್ಲಿ ಇಟ್ಕೊಂಡು ಹೋಗ್ತಾ ಇದ್ಲು. ಆ ತಲೆ ಇದು ಕಾಲು ಹೊರಗಡೆ ಇತ್ತು. ಯಾರೋ ಒಬ್ಬ ಮಹರ್ಷಿಗೆ ಪಕ್ಕದಲ್ಲಿ ಕೂತಿದ್ದವನು ತಗಲ್ಬಿಡ್ತು. ಯಾರೋ ನನಗೆ ತಲೆ ತಗ್ಗಿಸಿದವನು, ಇವತ್ತು ಸೂರ್ಯಾಸ್ತ ಅವನ ಪ್ರಾಣ ಹೋಗ್ಲಿ ಅಂತ ಅಂದ್ಬಿಟ್ಟು ಶಾಪ ಕೊಟ್ಟ ಅವನು. ಅವಳು ಹೇಳಿದ್ಲು, ನಾನು ನನ್ನ ಪತಿಯ ರಕ್ಷಣೆಗೆ ಮಾಡಿದ್ದೇನೆ, ಸೂರ್ಯ ಅದ್ ಹೆಂಗ್ ಮುಳುಗ್ತಾನೆ ಇವತ್ತು ನಾನು ನೋಡ್ತೀನಿ ಇಂದ್ಲು. ದೇವತೆಗಳೆಲ್ಲ ಬಂದ್ರು ಅವಳಲ್ಲಿಗೆ. ಪರಮ ಸಾಧ್ವಿ ಅಂದ್ರೆ ಹಾಗೆ ಆ ಪರಮ ಸಾಧ್ವಿಯ ಸಿದ್ಧಾಂತವನ್ನು ಕೈಗೊಂಡವರು ಪ್ರಪನ್ನರು. ಇವರಿಗೆ ಬೇರೆ ಇತರ ದೇವತೆಗಳಿಂದ ಬೇಕಿಲ್ಲ. ಎಚ್ಚಿಲ್ ದೇವರಂದಿದ್ದ ಅದಕ್ಕೇನೆ ಅವರನ್ನ ನಿಂದಿಸ್ಬೇಕು ಉದ್ದೇಶ ಅಲ್ಲ. ಅವರನ್ನ ಇವನ ಜೊತೆಗೆ ಸಮನಾಗಿ ನೋಡುವುದಿಲ್ಲ. ನಿಸ್ಸಮಾಭ್ಯಧಿಕನಾದ ಭಗವಂತ ಅವನ ಜೊತೆಗೆ ಅವನಿಂದನೇ ಉಂಟಾದವರು ಬೇರೆಯವರೆಲ್ಲ ಅವನಿಗೆ ಸಮನಾಗೋಲ್ಲ. ಎಲ್ಲ ಅವನು ಕೊಟ್ಟಂತ ಭಿಕ್ಷೆ. ಯಾರು ಏನೇನು ಕೊಡೋದಾದ್ರೆ ಹಾಗೆ ಅದನ್ನ ತೆಗೆದುಕೊಂಡಂತ ಪ್ರಪನ್ನರು ತಮ್ಮ ಆಚಾರ್ಯ ಪರಂಪರೆ ಅಂತ ಹೇಳಿದ್ದು ಇದರಲ್ಲಿ ವ್ಯಂಗ್ಯ ಅರ್ಥ ಸೂಚಿತ ಅಂದು. ಶುದ್ಧಾನಾಂತು ಲಭೇಮಹಿ ಸಿದ್ಧಾಂತ ಸಿದ್ಧಾಂತಿನ ಎಂಬ ಪ್ರಯೋಗ ಇಲ್ಲಿ ಅನುಸಂಧೇಯ. ನಿಷಿದ್ಧ ಅನುಭವದಲ್ಲಿ ಲಜ್ಜೆ ಇರುವವರು ಅಂದ್ರೆ ಅವುಗಳನ್ನ ಕಣ್ಣೆತ್ತಿ ನೋಡದವರು. ನಿಷಿದ್ಧ ಕಾಮ್ಯ ರಹಿತಂ, ನಿಷಿದ್ಧ ಕಾಮ್ಯ ಯಾವುದು ಒಳ್ಳೆಯದಲ್ವೋ, ಆತ್ಮದ ನಾಶಕ್ಕೆ ಉಂಟಾಗುತ್ತೋ ಅಂಥದ್ರಲ್ಲಿ ನನ್ನನ್ನ ಪ್ರವರ್ತಿಸ್ಬೇಡ. ನಿಷಿದ್ಧ ಕಾರ್ಯಂ ಕುರು ಮಾಂ ನಿತ್ಯ ಕಿಂಕರಂ, ನಾನು ನಿತ್ಯ ಕಿಂಕರ. ನಿನ್ಗೆ ಗೊತ್ತಿದೆ ನಾನು ಈ ನಿಷಿದ್ಧ ಕಾರ್ಯಗಳಲ್ಲಿ ನನ್ನ ಮನಸ್ಸು ತೊಡಗಿದಂತೆ ನೀನು ಪ್ರವೃತ್ತಾನಿ ನಿವೃತ್ತಯ ನ ಪ್ರವರ್ತಯ ಪಾಪಾನಿ, ಪಾಪಗಳನ್ನು ಮಾಡೋದ್ರಲ್ಲಿ ನನಗೆ ಪ್ರವರ್ತನೆ ಮಾಡಬೇಡ. ಹಾಗೇನೆ ಪ್ರವೃತ್ತಾನಿ ನಿವೃತ್ತಯ, ಅವುಗಳಿಂದ ನಿವೃತ್ತಿಯನ್ನು ಅದನ್ನು ತೋರಿಸು. ಒಂದ್ ಕಡೆ ಪಾಪ ಮಾಡೋದು, ಇನ್ನೊಂದು ಪಾಪ ಮಾಡುವ ಮನಸ್ಸನ್ನೇ ಕೊಡದೇ ಇರೋದು, ಅದನ್ನು ಬಿಡಿಸುವಂತದ್ದು. ಬಹಳ ಸುಂದರವಾಗಿದೆ ನ್ಯಾಸ ದಶಕದಲ್ಲಿ. ನಿಷಿದ್ಧ ಅನುಭವದಲ್ಲಿ ಲಜ್ಜೆ ಇರುವವರು ಅಂದ್ರೆ ಅವುಗಳನ್ನ ಕಣ್ಣೆತ್ತಿ ನೋಡದವರು ಎಂಬ ಭಾವ. ಆಗಲೂ ಅರ್ಥ ಬಂದೇನೆ. ಅಸದಾಸ್ವಾದನ ವ್ರೀಡೈಹಿ ಎಂಬ ಪಾಠಾಂತರ ಇಂತಹ ದೇಶಿಕೈಹಿ ಎಂದು ಇಟ್ಕೊಳ್ಳತಕ್ಕದ್ದು. ಇಲ್ಲಿ ದೇಶಿಕರು ಒಂದು ವೇದಾಂತ ದೇಶಿಕರು ಅಂತಲ್ಲ, ಗುರುಗಳು ಆಚಾರ್ಯರ ಹಿರಿಮೆಯನ್ನು ಹೇಳುವಂತ ದೇಶಿಕ. ಇಂತಹ ಭ್ರಮೆ ಜ್ಞಾನಗಳಿಲ್ಲದ ಸದಾಚಾರ್ಯ ನಿಷ್ಠೆಯಿಂದ ಕೂಡಿ ಉಪಾಯ ಅನುಷ್ಠಾನ ಮಾಡಿದ ಐಹಿಕ ವಿಷಯೋಪಭೋಗಗಳಲ್ಲಿ ಬಿದ್ದು ನರಳದೇ ಇರುವ ನಮ್ಮ ಆಚಾರ್ಯ ಶ್ರೇಷ್ಠರಾದಂತಹ ನಾಥ ಮುನಿ, ಮಣಕ್ಕಾಲ್ ನಂಬಿ, ಯಾಮನ ಮುನಿ, ಆಳವಂದ, ಭಾಷ್ಯಕಾರರು ರಾಮಾನುಜರು, ನಡಾದೂರ್ ಅಮ್ಮಾಳ್, ಕಿಡಾಂಬಿ ಅಪ್ಪುಳ್ಳ ಮೊದಲಾದ ಆಚಾರ್ಯ ಪರಂಪರೆಯಿಂದ ಸತ್ ಸಂಪ್ರದಾಯ ರೀತ್ಯ ಉಪದಿಷ್ಟವಾದದ್ದನ್ನೇ, ಅವರಿಂದ ಮುಂದಕ್ಕೆ ಕೊಟ್ಟದ್ದನ್ನೇ ತಮ್ಮ ಶಿಷ್ಯವರ್ಗದ ಅನುಗ್ರಹಾರ್ಥವಾಗಿ ತಾವು ಉಪದೇಶಿಸಿರುವುದು ಅಂತ ಹೇಳ್ತಾರೆ. ನಂದೇನಿಲ್ಲ ಇಲ್ಲಿ. ರಾಮಾನುಜರ ಮಾತು ಅದೇನೆ, ದೇಶಿಕರು ಹೇಳುವುದು ಅಷ್ಟೇ. ನಾನೇನು ಹೊಸದಾಗಿ ರಿಸರ್ಚ್ ಮಾಡಿ ನನ್ನ ತಲೆಯಲ್ಲಿ ನಾನು ಮಾಡಿದ್ದಿದ್ದು, ಇಟ್ ಈಸ್ ಮೈ ಓನ್ ಇನ್ವೆನ್ಷನ್ನೋ ಡಿಸ್ಕವರಿನೋ ಏನ್ ಹೇಳ್ತಿರೋ ಅಂತ ಎಲ್ಲೂ ಕ್ಲೈಮ್ ಮಾಡೋಲ್ಲ. ಎಲ್ಲ ಪೂರ್ವಾಚಾರ್ಯರು ಹೇಳಿದ್ದನ್ನ ಸುಲಭವಾಗಿ ತಿಳಿದು ಆ ಪರಂಪರೆಯಲ್ಲಿ ಇರು. ಮೊದಲು ಶುರುವಾಗಿದ್ದು ಯಾರೊಬ್ರು ಲಕ್ಷ್ಮೀನಾಥ ಸಮಾರಂಭ, ಅಲ್ಲಿಂದ ಬಂದಂತಹದ್ದು ಅಂತ ಹೇಳ್ತಾರೆ. ಶಿಷ್ಯ ವರ್ಗದ ಅನುಗ್ರಹಾರ್ಥವಾಗಿ ತಾವು ಉಪದೇಶಿಸಿದ್ದು ಅಂತ. ಆದ್ದರಿಂದ ಈ ಮೂಲಮಂತ್ರದ ಅರ್ಥಗಳೆಲ್ಲ ಶಿಷ್ಯ ವರ್ಗದ ಅನುಗ್ರಹಕ್ಕಾಗಿ ಉಪದಿಷ್ಟವು ಎಂಬುದು ಇಲ್ಲಿ ದ್ಯೋತಿತವೋ. ಶಿಷ್ಯವರ್ಗಕ್ಕೆ ಸೇರಿದವರಿಗೆ ಉಪಾದೇಯ ಬುದ್ಧಿ ಇಲ್ಲದಿದ್ದರೂ ಅದರಿಂದ ತಮಗೆ ಏನೊಂದು ಕೊರತೆ ಇಲ್ಲ ಎಂದು ಭಾವ ಸಹಜಿತ. ಅದನ್ನೇ ಹೇಳಿದ್ದು. வெள்ளை பரிமுகர் தேசிகராய் விரகால் உள்ளத்து எழுதியದು ಓಲೆಯಲ್ಲಿ ಇಟ್ಟಿನ. ಕೊಳ್ಳತ್ತು ನೀವು ಆಹಾ ತುಂಬಾ ಚೆನ್ನಾಗಿದೆ ಅಂತ ತಗೊಂಡ್ರು, ಅಥವಾ ಇದೇನೋ ಒಂದ್ರ ಜೊತೆಗೆ ಇನ್ನೊಂದು ಸೇರಿಸ್ದ ಅಂತ ಬಿಸಾಕಿದ್ರು ನನಗೇನು ಇಲ್ಲ ಅಂದ್ರು. ಹಾಗೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ.
ಪರಮಗ್ರಾಹ್ಯವಾದದ್ದು ಸಂಪ್ರದಾಯದಲ್ಲಿ ಹೇಳಿದ್ದೇನೆ, ಕೊಟ್ಟಿದ್ದೇನೆ. ಬೇಡ ಅಂತ ನಿಮಗೆ ಬಿಸಾಕಿದ್ರೆ ನನಗೆ ದುಃಖನೂ ಇಲ್ಲ, ಯಾಕೆಂದ್ರೆ ನಂದಲ್ಲ ಅದು. ತಗೊಂಡ್ರೆ ನೀವು ಉದ್ಧಾರ ಆಗ್ತೀರಿ, ಇಲ್ದಿದ್ರೆ ಬಿಡಿ ಅಷ್ಟೇ, ನಿಮ್ಗಿಲ್ಲ. ಅನುಗ್ರಹಾರ್ಥವಾಗಿ ಹೇಳಿದ್ದು. ಆದ್ದರಿಂದ ಈ ಮೂಲ ಮಂತ್ರಾರ್ಥಗಳೆಲ್ಲ ಶಿಷ್ಯ ವರ್ಗಕ್ಕೆ ಸೇರಿದ ನಮ್ಮೆಲ್ಲರಿಗೂ ಪರಮಗ್ರಾಹ್ಯವಾದದ್ದು. ಪರಮ ಸೂಪರ್ಲೇಟಿವ್ ಡಿಗ್ರಿ. ಯಾವಾಗ ಶಿಷ್ಯವರ್ಗದ ಅನುಗ್ರಹಕ್ಕಾಗಿ ಉಪದಿಷ್ಟವೋ ಎಂಬುದು ದ್ಯೋತಿತವೋ, ಶಿಷ್ಯ ವರ್ಗಕ್ಕೆ ಸೇರಿದವರಿಗೆ ಉಪಾದೇಯ ಬುದ್ಧಿ ಇಲ್ಲದಿದ್ದರು, ಅದರಿಂದ ತಮಗೆ ಏನೊಂದು ಕೊರತೆಯೂ ಇಲ್ಲ ಎಂಬ ಭಾವ ಸಹ ಸೂಚಿತ ಅಂದ್ರು. ಈಗ ತಾವು ಉಪವಾದಿಸಿ ಹೇಳಿದ ಅಭಿಪ್ರಾಯ ಸಮೂಹಗಳಿಗೆ ವಿರುದ್ಧವಾಗಿಯೂ ನಮ್ಮ ಸಿದ್ಧಾಂತಕ್ಕೆ ಅನಭಿಮತವಾದದ್ದು, ಅಭಿಮತವಲ್ಲದ್ದು. ಹೇಳುವ ಕುತರ್ಕ ಕುವಾದಗಳಿಗೆ ಮನ ಕೊಡಕೂಡದು ಎಂಬುದು ಕೂಡ ಇಲ್ಲಿ ಅರ್ಥಾತ್ ಸಿದ್ಧ. ಏಕೆಂದರೆ ಸತ್ಸಂಪ್ರದಾಯಕ್ಕೆ ವಿರುದ್ಧವಾಗಿ ಸದಾಚಾರ್ಯರ ಸಮ್ಮತಿ ಇಲ್ಲದೆಯೋ ಇರುವುದರಿಂದ ಇದು ಅನುಪಾದೇಯ, ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್, ಸ್ವೀಕಾರ ಮಾಡೋದಲ್ಲ. ಇದರಿಂದ ಸಿದ್ಧ. ಈ ವಿಷಯದಲ್ಲಿ ಸ್ವಾಮಿ ದೇಶಿಕರು ಬರೆದಿರುವ ಸತ್ ಸಂಪ್ರದಾಯ ಸಿದ್ಧಿ ಎಂಬ ರಹಸ್ಯವನ್ನ ನೀವು ಕುಡಿದು, ಒಂದು ಚಿಲ್ಲರೆ ರಹಸ್ಯ. ಸತ್ ಸಂಪ್ರದಾಯ ಸಿದ್ಧಿ ಅನ್ನೋದು ವೇದಾಂತ ದೇಶಿಕರದು. ಈಗ ಪಾಶುರದ ಅರ್ಥ ಅಂದ್ರು. ಈ ಅಧಿಕಾರದಲ್ಲಿ ಉಪವಾದ್ಯದ ಅರ್ಥಗಳನ್ನ ನಿಗಮನದಲ್ಲಿ ಸಂಗ್ರಹಿಸಿ ಈ ಪಾಶುರದ ಮೂಲಕ ಉಪದೇಶಿಸ್ತಾರೆ. ಹಿಂದೆ 10 ವಿಧ ಯೋಜನೆಗಳಿಂದ ಮಂತ್ರದಲ್ಲಿ ತೋರಿದ ಅಭಿಪ್ರಾಯಗಳು ಅಷ್ಟಾಕ್ಷರಕ್ಕೆ ಅದನ್ನ ವಿಶದವಾಗಿ ಉಪಪಾದಿಸಿದ್ರು ಕೂಡ ಪದೇ ಪದೇ ಅನುಸಂಧಾನಕ್ಕೆ ಪ್ರಧಾನವಾಗಿ 3 ವಾಕ್ಯಗಳ ಮೂಲಕ ತತ್ವ ಹಿತ ಪುರುಷಾರ್ಥಗಳನ್ನ ಕ್ರಮವಾಗಿ ಮಂತ್ರ ಉಪದೇಶಿಸುತ್ತದೆ ಎಂಬ ಅಭಿಪ್ರಾಯವೇ ಮುಖ್ಯ ಎಂಬ ಭಾವನೆಯನ್ನ ಈ ಪಾಶುರದಲ್ಲಿ ಅನುಗ್ರಹಿಸಿದ್ದಾರೆ. உயர்ந்தனன் காவலனல்லார் குறிமை துறந்து உயிராய் முயர்ந்தமை தீர்ந்து ಮತ್ತೆ வழியின்றி அடைக்கலமாய் பயந்தவன் நாரணன் பாதங்கள் சேர்ந்த பலவடியார் ನಯಂದ ಕುತ್ತೇವಲೆಲ್ಲ ನಾಡು ನನ್ಮನು ಓದಿನಮೇ ಅನ್ನುವಂತ ಪಾಶುರ ಅಧಿಕಾರ ಸಂಗ್ರಹದಲ್ಲಿ ನೋಡಿ, ಅದರದ ಪಾಶುರ. ಆ ಪಾಶುರದಲ್ಲಿ ಕೂಡ ಇದನ್ನ ಹೇಳಿದ್ದಾರೆ ಅಂತ. ಅವಿದ್ಯಾ ಪೋತನೋನ್ಮುಕ್ತೈ ಅನವಜ್ಞಾತ ಸತ್ಪತೈ ಅಸದಾಸ್ವಾದನ ವಿರೀಡೈ ಆದಿಷ್ಟಂ ಇತಿ ದರ್ಶನಂ ಅನ್ನೋದು 90ನೇ ಶ್ಲೋಕ. ಅದರ ಅರ್ಥವನ್ನು ಈಗಾಗಲೇ ಅನುಸಂಧಾನ ಮಾಡಿದ್ದಾಯ್ತು. ಈಗ ಈ ಪಾಶುರದ್ದು ಹೇಳ್ತಾರೆ, ಇದು ತತ್ವಹಿತ ಪುರುಷಾರ್ಥಗಳನ್ನು ಸಂಗ್ರಹವಾಗಿ ಉಪಪಾದಿಸುತ್ತದೆ. ಉಪಪಾದನೆ ಅಂದ್ರೆ ಸ್ಟ್ರೆಸ್ ಮಾಡಿ ಹೇಳುವಂಥದ್ದು, ಅಸರ್ಷನ್ ಅಂತ ದೃಢೀಕರಿಸುವಂಥದ್ದು ಎಂದು ಅಷ್ಟು ಮಟ್ಟಿಗಾದ್ರೂ ಅನುಸಂಧಾನ ಮುಖ್ಯ ಅಂತ ಹೇಳಿ, ಹೀಗೆ ಮೂಲಮಂತ್ರದ ಮುಖ್ಯಾರ್ಥಗಳನ್ನ ತಮ್ಮ ಗುರುಗಳ ಮೂಲಕ ಗ್ರಹಿಸಿದ್ದರಿಂದ ತಾವು ತುಂಬಾ ಸುಕೃತಿ ಎಂದು ಹೇಳ್ಕೊಳ್ತಾರೆ. ಉಯರಿಂದ ಸರ್ವಕಾಣತ್ವ ಸರ್ವಶೇಷಿತ್ವ ಶ್ರೀಯಪತಿತ್ವಾದಿಗಳಿಂದ ನಿಸ್ಸಮಾಭ್ಯಧಿಕ ಎಂದು ಹೇಳಿಸಿಕೊಳ್ಳುವಂತಹ ಉಯರ್ಂದವನ್ ಎಂದು ಪಾಠಾಂತರ. ಉಯರ್ಂದವನ್ ಅನ್ನೋದ್ರಲ್ಲಿ ನಮ್ ಕಾವಲನ್ ನಮಗೆ ರಕ್ಷಕನಾದವನ್, ಕೊಲ್ಲಿ ಕಾವಲನ್ ವಿಲ್ಲವರ್ ಕೋಲ್ ಅಂತ ಬಂದಲ್ಲ ಅಲ್ಲಿ. ಕೊಲ್ಲಿ ಅಂದ್ರೆ ಆ ಪ್ರಾಜೆಕ್ಟಕ್ಕೆ ರಕ್ಷಕನಾಗಿರೋನು, ಅದನ್ನ ಕಾವಲು ಪ್ರಾಣಿಗಳಿಂದಲೋ ಅಥವಾ ಬೇರೆ ಇವರುಗಳಿಂದ ಜನಗಳನ್ನ ಪ್ರಜೆಗಳನ್ನ ರಕ್ಷಿಸಿದವನು ವಿಲ್ಲವರ್ ಕೋನ್ ಕುಲಶೇಖರನ್. ಹಾಗೆ ಕಾವಲನ್ ನಮ್ಮೆಲ್ಲರನ್ನ ರಕ್ಷಿಸುವಂತವನು, ಕಾವಲ ನಮಗೆ ರಕ್ಷಕ ಶ್ರೀಮನ್ನಾರಾಯಣ. ಇವೆರಡು ಪದಗಳಿಂದ ಪ್ರಣವದ ಅಕಾರದಿಂದ ತೋರುವ 4 ಅರ್ಥಗಳು ಉಪಪಾದಿತ. ಸರ್ವಕಾರಣತ್ವ ಸರ್ವಶೇಷಿತ್ವಗಳೆಂದೇನೋ ಸರ್ವೋತ್ಕೃಷ್ಟತೆಯು ವಿಷ್ಣುವಿಗೆ ಏರ್ಪಟ್ಟಿತು. ಶ್ರೀಯಪತಿತ್ವದಿಂದ ಹೇಗೆ ಅಂದ್ರೆ ಅಪ್ರಮೇಯಂ ಹಿ ತತ್ತೇಜ ಯಸ್ಯ ಸಾ ಜನಕಾತ್ಮಜ. ರಾಮಾಯಣದಲ್ಲಿ ಅರಣ್ಯಕಾಂಡದಲ್ಲಿ ಬರುವಂತ ಮಾತಿದು. ಅಪ್ರಮೇಯಂ ಹಿ ತತ್ ತೇಜ ಯಸ್ಯ ಸಾ ಜನಕಾತ್ಮಜ ಎಂಬ ಮಹರ್ಷಿಯ ವ್ಯಾಖ್ಯಾನ ಅನುಸಂಧಾನವಾಗಿ ಶ್ರೀಯಪತಿತ್ವ. ಶ್ರುತಿಯು ಕ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೋ ಅಂತ ಹೇಳಿರೋ ಹಾಗೆ ಸ್ವರೂಪ ನಿರೂಪಕ ಧರ್ಮವಾದ್ದರಿಂದ ಶ್ರೀಯಪತಿತ್ವ. ಭಗವಂತ ಶ್ರೀಯನ್ನ ಬಿಟ್ಟು ಇಲ್ಲವೇ ಇಲ್ಲ, ಅವನು ಬರೀ ನಾರಾಯಣ ಅಲ್ಲವೇ ಅಲ್ಲ. ಇದು ನಮ್ಮ ಸಿದ್ಧಾಂತ. ಶ್ರೀ ಮಹಾವಿಷ್ಣುವು ಉಯರ್ಂದವನ್ ಎಂಬವ ಉಯರಾಂದವನ್ ಆಗ್ಬಿಟ್ಟಿದೆ. ಉಯರ್ಂದವನ್ ಅದು ಅಲ್ಲಾರ್ಕ್. ಹೀಗೆ ಪರಮಪುರುಷನು ಅಲ್ಲದೆ ಪರಮಪುರುಷನಲ್ಲದ ಅನ್ಯ ದೇವತೆಗಳಿಗೆ ಊರಿಮೆ ಶೇಷತ್ವವನ್ನ ದಾಸ್ಯವನ್ನ ಶುರಿಂದು ಕಳೆದುಕೊಂಡು ಇದರಿಂದ ಪರಮಪುರುಷನಿಗೆ ಮಾತ್ರವೇ ದಾಸ್ಯವೇ ವಿನಃ ಅನ್ಯರಿಗೆ ಇಲ್ಲ ಎಂಬುದರಿಂದ ಪ್ರಣವದ ಉಕಾರ ಅರ್ಥವಾದ ಅವಧಾರಣದಿಂದ ತೋರಿ ಬರುವ ಅರ್ಥ.
ನಾನು ನಾರಾಯಣನಿಗೆ, ನಾರಾಯಣನೇ, ನಮಕ್ಕೆ. ಈ ಪದಗಳು ಒಂದೊಂದು ದೀರ್ಘ ಇದೆಯಲ್ಲ, ಏಕಾರ ಅದರಲ್ಲಿ ಹೇಳುವಂಥದ್ದು. ನ ಅನ್ಯ, ಬೇರೆ ಯಾವ ದೇವತೆನೋ ನಾರಾಯಣ ಕೊಡುವಂತ ಮೋಕ್ಷವನ್ನು ಕೊಡೋಕ್ಕಾಗಲ್ಲ, ಬೇರೆ ಯಾವ ದೇವತೆನೋ ನಾರಾಯಣನಿಗೆ ಸಮನಾಗಿ ನೋಡೋಕ್ಕಾಗಲ್ಲ ಅಂತ ಇದರಿಂದ ಆ ಪ್ರಣವದ ಉಕಾರ ಅರ್ಥದಿಂದ ಉಯಿರಾಯ್, ಈ ಭಗವತ್ ಶೇಷತ್ವದ ಸತ್ತೆಯನ್ನು ಹೊಂದಿದವರಾಗಿ, ದೇಹೇಂದ್ರಿಯಗಳಿಗಿಂತ ವಿಲಕ್ಷಣವಾಗಿ ಜ್ಞಾನ ಸ್ವರೂಪನಾಗಿ ಜ್ಞಾನ ಗುಣಕರಾಗಿರುವಂತ ಇದರಿಂದ ಪ್ರಣವದ ಮಕಾರಾರ್ಥವು ಬೋಧಿಸ್ತು. ಜ್ಞಾನ ಗುಣಕ ಅಂದ್ರು, ಜ್ಞಾನ ಸ್ವರೂಪ ಜ್ಞಾನ ಗುಣಕ. ಧರ್ಮಭೂತ ಜ್ಞಾನೋದ್ರಿಂದ ನಾನು ಜ್ಞಾನಿ, ನಾನು ಅಜ್ಞಾನಿ, ನಾನು ಸುಖಿ, ನಾನು ದುಃಖಿ ಅಂತ ತಿಳಿಯುವಂತಹದ್ದು. ಆತ್ಮ ಜ್ಞಾನದ ಸ್ವರೂಪ ಅವನು, ಅದರ ಜೊತೆಗೆ ತಾನು ಆತ್ಮ ಎಲ್ಲಕ್ಕಿಂತ ಬೇರೆ ಎನ್ನುವ ಅರಿವು ಉಂಟಿರೋದು ಆ ಧರ್ಮಭೂತ ಜ್ಞಾನದಿಂದ. ಅದನ್ನೇ ಇಲ್ಲಿ ಜ್ಞಾನ ಗುಣಕರಾಗಿರುವ ಅಂದ್ರು. ಇದರಿಂದ ಪ್ರಣವದ ಮಕಾರ ಅರ್ಥ ಬೋಧಿಸ್ತು. ಹೀಗೆ ಮೊದಲ ಪಾದದಿಂದ ಪ್ರಣವದ ಅರ್ಥ ಉಪದಿಷ್ಟ. ಮಯರ್ಂದ ಮೈತೀರ್ಂದೆ ಅಹಂಕಾರ ಮಮಕಾರಗಳಿಗೆ ಕಾರಣವಾದಂತಹ ಅಜ್ಞಾನ ಕಳೆದು ಹೋಗಿ ಇದು ಸಖಂಡ ನಮಸ್ಸಿನ ಅರ್ಥ. ನಮಮ ಮತ್ತೋರ್ವಳಿ ಇನ್ನೆ ಉಪಾಯಾಂತರಗಳಾದ ಭಕ್ತಿ ಯೋಗಾದಿಗಳಲ್ಲಿ ತಮಗೆ ಶಕ್ತಿ ಇಲ್ಲದ್ದರಿಂದ ಅವುಗಳನ್ನೆಲ್ಲ ತ್ಯಜಿಸಿ. ಬೇಡ ಭಕ್ತಿ, ನನಗೆ ಭಕ್ತಿ ಆಗೋಲ್ಲ. ಅನನ್ಯಗತಿಕರಾಗಿ ಮಹಾವಿಶ್ವಾಸದಿಂದ ಅಡೈಕ್ಕಲಮಾಯಿ ಆತ್ಮರಕ್ಷಾಬಲ ಸಮರ್ಪಣವನ್ನು ಮಾಡಿ ಪ್ರಪನ್ನರಾಗಿ ಪಯಂದ ನರಾಜ್ಜಾತಾನಿ ತತ್ವಾನಿ ನಾರಾಣಿ ಎಂಬಲ್ಲಿ ತೋರಿರುವ ಹಾಗೆ ಜಗತ್ ಸ್ರಷ್ಟಾವಾದಂತಹ ಇದು ನಾರಾಯಣ ಶಬ್ದಾರ್ಥ ವಿವರಣ. ಅನ್ನಾರಣನ್ ಪದಂಗಳ್ ಚೇರ್ಂದ ಅಪ್ರಸಿದ್ಧ ಆ ಪ್ರಸಿದ್ಧನಾದ ಶ್ರೀಮನ್ ನಾರಾಯಣನ ಪಾದಗಳನ್ನ ಸೇರಿದ ಅಂದ್ರೆ ಪರಮ ಸಾಧ್ಯೋಪಾಯವಾಗಿ ಅನ್ನಾರಾಯಣ ಅಂದ್ರೆ ಆ ನಾರಾಯಣನನ್ನ ಅಲ್ಲಿ ಹೇಳ್ಬೇಕಾದ್ರೆ ಅವಲಂಬಿಸಿದ ಎಂದರ್ಥ. ಇದು ಅಖಂಡ ನಮ ಶಬ್ದಾರ್ಥ. ಪಳವಡಿಯ ಪ್ರಾಚೀನ ದಾಸರೆನಿಸಿದಂತಹ ನಿತ್ಯ ಸೂರಿಗಳೊಂದಿಗೆ ನಯಂದ ಪ್ರೀತಿಯಿಂದ ಮಾಡುವ ಕುತ್ತೇವಲೆಲ್ಲ ಕುತ್ರಂ ಕುತ್ತಂ ಅಂದ್ರೆ ಸರ್ವವಿಧ ಕೈಂಕರ್ಯಗಳು ಇದೆಲ್ಲ ಇದು ನಾರಾಯಣಾಯ ಎಂಬಲ್ಲಿರುವ ಚತುರ್ಥಿ ಪದ. ನಾಡು ವ್ಯಕ್ತವಾಗಿ ಪ್ರದರ್ಶಿಸುವ ನನ್ಮನು ಸರ್ವೋತ್ಕೃಷ್ಟವಾದ ಮೂಲಮಂತ್ರವನ್ನ ಓದಿನಮೇ ನಮ್ಮ ಆಚಾರ್ಯ ಮೂಲಕ ಉಪದೇಶಿಸಲ್ಪಟ್ಟಿದ್ದ ಅಲ್ಲವೇ. ನಮ್ಮಂತಹ ಭಾಗ್ಯವಂತರು ಯಾರಿದ್ದಾರೆ ಎಂಬ ಸಂತೋಷ, ಯಾರಿದ್ದಾರೆ ನಮಗೆ ಸಮಾನರು, ನಾವು ಭಗವಂತನನ್ನು ಆಶ್ರಯಿಸಿದ್ದಾಯಿತು. ರಾಮಾನುಜ ನೂತೊಂದಾದಿಯಲ್ಲಿ ಆ ಅಣಿ ಅರಂಗ ತಮುದನಾರ್ ಅಮುದನಾರ್ ಹೇಳುವಂತದ್ದು ಏನು ಅಂದ್ರೆ, ನಾನು ಎಂತಹ ಭಾಗ್ಯಶಾಲಿ ಅಂದ್ರೆ ನಾನು ಇನ್ನವರನ್ನು ಆಶ್ರಯಿಸಿದ್ದೇನೆ, ಇಂತಹ ಭಾಗ್ಯ ಬೇರೆಯವ್ರಿಗುಂಟೋ ಅಂತ ಕೇಳುತ್ತಾರೆ ನೂತಂದಾದಿನಲ್ಲಿ. ಹಾಗೆ ಸಂತೋಷ. ಶ್ರೀ ಮಹಾವಿಷ್ಣುವು ಸರ್ವಶೇಷಿಯಾಗಿ ಜಗತ್ಕಾರಣನಾಗಿ ಸರ್ವಶೇಷಿಯಾಗಿ ಕರುಣಾಮಯಳಾದ ಲಕ್ಷ್ಮಿಗೆ ಪತ್ನಿಯಾಗಿ, ಹೀಗೆ ಅವನು ನಿಸ್ಸಮಃ ಅಭ್ಯಧಿಕ. ಸಮರೇ ಇಲ್ಲ ಅಂದ್ರೆ ಇನ್ನು ಅಧಿಕರು ಬೇರೆ ಇದ್ದಾರಾ? ಇವರಿಗೆ ಯಾರು ಸಮ ಇದ್ದಾರೆ ಅಂತಂದ್ರೆ ಅವ್ರಿಗೆ ಅಧಿಕರು ಇದ್ದಾರೆ ಅಂತ ಆಗತ್ತ. ಸಮರ ಇಲ್ಲ ಅಂದ್ಮೇಲೆ ಇದ್ವೇ ಇಲ್ಲ. ನತ್ವತ್ ಸಮೋಸ್ತ್ಯಭ್ಯಧಿಕ ಕೋನ್ಯ ಎಲ್ಲಿದ್ದಾರೆ? ಆ ಕಾರಣದಿಂದ ಆತನೇ ನಮಗೆ ರಕ್ಷಕನಾಗಲು ಅರ್ಹನೇ ವಿನಃ ಇತರರು ಯಾರೂ ಅಲ್ಲ. ಜೀವಾತ್ಮರಾದ ನಾವು ಪರಮಾತ್ಮನ ದಯದಿಂದ ಲಬ್ಧ ಸತ್ತಾಕರು, ಜ್ಞಾನ ಸ್ವರೂಪರು, ಜ್ಞಾನ ಗುಣಕರು ಎಂಬುದಾಗಿ ತನ್ನ ಮತ್ತು ಪರಮಪುರುಷನ ಯಥಾರ್ಥ ಜ್ಞಾನವನ್ನ ಪ್ರಣವವು ಉಪದೇಶಿಸುತ್ತದೆ ಎಂದು ಅಹಂಕಾರ ಮಮಕಾರಗಳನ್ನ ಇದರಿಂದ ಉಂಟಾಗುವ ಅಜ್ಞಾನವನ್ನೆಲ್ಲ ನೀಗಿಕೊಂಡು ಪರಮಪುರುಷನ ಪಾದಾರವಿಂದದಲ್ಲಿ ಭರ ಸಮರ್ಪಣೆಯೇ ಪರಮ ಉಪಾಯವೇ ವಿನಃ ಇತರೋಪಾಯಕ್ಕೆ ತಾವು ಅನರ್ಹರು ಎಂದು ಮಹಾವಿಶ್ವಾಸದಿಂದ ಆತ್ಮ ಸಮರ್ಪಣೆಯನ್ನ ಮಾಡತಕ್ಕದ್ದು ಎಂಬುದನ್ನ ನಮಃ ಶಬ್ದವು ಉಪವಾದಿಸುತ್ತದೆ ಎಂದು ಆ ಶ್ರೀಮನ್ ನಾರಾಯಣನು ನಮಗೆ ಸೃಷ್ಟಿಕರ್ತ ಯಾವಾಗ ಆದನೋ ಆಗ ಆತನೇ ನಮಗೆ ನಿತ್ಯ ಸೂರಿಗಳೊಂದಿಗೆ ಪರಿಪೂರ್ಣ ಬ್ರಹ್ಮದ ಅನುಭವ ರೂಪವಾದ ಆನಂದವನ್ನು ಕೊಟ್ಟು ರಕ್ಷಿಸುವನು. ಆದ್ದರಿಂದ ಅಂತಹ ಶೇಷಿಗೆ ನಾವು ಸರ್ವವಿಧ ಕೈಂಕರ್ಯವನ್ನು ಎಸಗುವುದೇ ನಮಗೆ ಸ್ವರೂಪ ಅನ್ನೋದು ನಾರಾಯಣಾಯ ಎಂಬ ಶಬ್ದದ ಉಪದೇಶ ಎಂದು ನಮ್ಮ ಆಚಾರ್ಯರುಗಳು ಈ ಸರ್ವೋತ್ಕೃಷ್ಟವಾದ ಮೂಲಮಂತ್ರ ಅರ್ಥಗಳನ್ನೆಲ್ಲ ಉಪದೇಶಿಸಿದ್ರಲ್ಲವೇ. ನಮ್ಮಂತಹ ಸುಕೃತಿಗಳು ಯಾರು ಈ ಲೋಕದಲ್ಲಿ ಎಂದು ಆನಂದಿಸ್ತಾರೆ.
ಎಂತಹ ಒಳ್ಳೆಯ ಅವಕಾಶ ನಮಗಿದ್ದಿದ್ದು ಅಂತ. ಇಲ್ಲಿ ಅಲ್ಲಾರ್ ಕುರಿಮೈ ತುರಿಂದು ಎಂಬುದರಿಂದ ಪ್ರಪನ್ನನಿಗೆ ಅನ್ಯ ದೇವತೆಯ ಸಂಬಂಧ, ಅನ್ಯ ದೇವತಾ ಶೇಷತ್ವವೂ ಸರಿಯಲ್ಲ. ಪ್ರಪನ್ನನಾದವನು ಇನ್ಯಾರನ್ನು ಆಶ್ರಯಿಸೋಲ್ಲ. ನಿನ್ಗೇನಾದ್ರು ಪ್ರಾಪಂಚಿಕವಾದ ಬೇಕಾದ್ರೂ ಕೂಡ ಪ್ರಪತ್ತಿ ಅದಕ್ಕೂ ಭಗವಂತನಲ್ಲೇ ಮಾಡಿ, ಅವನನ್ನು ಬಿಟ್ಟು ಬೇರೆ ದೇವರು ಇಲ್ಲ ನಮಗೆ. ನ ಜಾನೆ ನೈವ ಜಾನೆ, ನ ಜಾನೆ ಅಂತ ಹೇಳ್ಬೇಕಾದ್ರೆ ಇದರಲ್ಲೆಲ್ಲ ಅದೇ. ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ನೈವ ಜಾನೆ ನ ಜಾನೆ ಮಾತಾ ರಾಮೋ ಮತ್ ಪಿತಾ ರಾಮಚಂದ್ರ ಭ್ರಾತಾ ರಾಮೋ ಮತ್ ಸಖಾ ರಾಘವೇಂದ್ರ. ಅವನನ್ನು ಬಿಟ್ಟು ಬೇರೆ ದೇವರಿಲ್ಲ. ಸೊ ರಾಮನೋ ಕೃಷ್ಣನೋ ನರಸಿಂಹನೋ ಶ್ರೀನಿವಾಸನೋ ಎಲ್ಲ ಅವನೇನೆ. ಅವನನ್ನು ಬಿಟ್ಟು ಬೇರೆ ದೇವತೆ ಇಲ್ಲ ಅನ್ನುವಂಥದ್ದು ಪೂರ್ಣವಾಗಿ ಅನ್ಯ ದೇವತಾ ಶೇಷತ್ವ. ಪ್ರಪನ್ನನ ಸ್ವರೂಪಕ್ಕೆ ತುಂಬಾ ಕುಂದಕ ಇದು ಎಂಬ ಭಾವ ಉಪರಿಸಲ್ಪಟ್ಟಿದ್ದು. ಕಾವಲಂತ ಹೇಳಿದ್ರಿಂದ ಅನ್ಯ ದೇವತೆಗಳಿಗೆ ಮೋಕ್ಷವನ್ನು ಕೊಟ್ಟು ರಕ್ಷಿಸುವ ಶಕ್ತಿ ಇಲ್ಲ ಎಂದು ಶ್ರೀ ಮಹಾವಿಷ್ಣುವಿಗೆ ಮಾತ್ರವೇ ಅಂತ ಶಕ್ತಿ ಎಂಬ ಅರ್ಥವೂ ಸೂಚಿತ. ಅದಕ್ಕೇನೆ ತ್ವಯಿ ರಕ್ಷತಿ ರಕ್ಷಕೈಕ್ಯ ಮನ್ಯಹಿ, ನೀನ್ ನನಗೆ ರಕ್ಷಣೆ ಮಾಡಿದ್ಮೇಲೆ ಯಾರಿಂದ ನನ್ಗೇನಾಗ್ಬೇಕು? ಯಾರು ಇಲ್ಲ, ಬೇರೆ ಯಾರು ನಾನು ಹೋಗೋ ಕೇಳೋದು ಇಲ್ಲ, ನಿನ್ನಿಂದ ನನ್ಗೆ ಸಿಗ್ತಲ್ಲ. ತ್ವಯಿಜಾ ರಕ್ಷತೆ, ನೀವೊಂದ್ ವೇಳೆ ಕೈ ಬಿಟ್ರೆ ಇನ್ಯಾವ್ದಾದ್ರು ದೇವತೆ ಕೊಡೋದಕ್ಕೆ ಸಾಧ್ಯನಾ? ಇನ್ನ ಎರಡರ ಪೂರ್ಣ ಅರಿವು ಚೆನ್ನಾಗಿರೋದ್ರಿಂದ ನಾನು ನಿನ್ನಲ್ಲಿಯೇ ಶರಣಾಗತನಾಗ್ತೇನೆ, ನಿನ್ನಲ್ಲಿಯೇ ನಾನು ಪ್ರಪತ್ತಿ ಮಾಡೋದು. ನಾ ಅನ್ಯಃ, ನನಗೆ ಯಾವ ದೇವತೆನೂ ಬೇಕಿಲ್ಲ. ಇದು ಪರಮ ಐಕಾಂತ ಏಕಾಂತವಾದ ಭಕ್ತಿ, ಏಕ ಪರಮೈಕ ಭಕ್ತೈಕ ಸ್ವಭಾವ, ಏಕ ಸ್ವಭಾವ, ಐಕಾಂತಿಕ ಆತ್ಯಂತಿಕ ಪರಭಕ್ತಿ ಪರಜ್ಞಾನ ಪರ ಭಕ್ತೈಕ ಸ್ವಭಾವಂ ಮಾಂ ಕುರುಷ್ವ. ಎಷ್ಟು ಪ್ರಭಾವಯುಕ್ತವಾದಂತಹ ಪದಗಳು ಒಂದೊಂದು ಕೂಡ ಅಂದ್ರೆ ಆ ಶರಣಾಗತಿ ಗದ್ಯದಲ್ಲಿ ಬೇರೆ ಇನ್ನೇನು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಲ್ಲಿ ಹೇಳಿರುವಂತಹದ್ದು. ಹಾಗೆ ಶ್ರೀ ಮಹಾವಿಷ್ಣುವಿಗೆ ಇಂತಹ ಶಕ್ತಿ ಇರೋದು. ಆದ್ದರಿಂದ ಇಂತಹ ಪರಮ ಪುರುಷನಿಗೆ ಮಾತ್ರವೇ ನಾನು ಶೇಷನೇ ವಿನಃ ಅನ್ಯರಿಗಲ್ಲ ಎಂಬ ಜ್ಞಾನ ಯಾವಾಗ ಉಂಟಾಯ್ತೋ ಆಗ ಈಗ ಈತನು ಸತ್ತೆಯನ್ನು ಹೊಂದಿದವನಾಗುವನು ಎಂಬ ಭಾವ. ಅಂದ್ರೆ ಇವನ ಬಾಳಿನ ಸಾರ್ಥಕತೆ ನಿಜವಾಗ್ಲು. ಇವನು ಜೀವಾತ್ಮ ಯಾವ ಭಗವಂತನನ್ನ ಹೀಗೆ ಸರಿಯಾಗಿ ತಿಳಿದ್ನೋ ಅವನೇ ಸರಿಯಾಗಿ ತಿಳಿದವನು ಅನ್ನೋದು. ಈ ಭಾವವನ್ನ ಉಯಿರಾ ಎಂಬ ಪ್ರಯೋಗ. ಉಡಲು ಉಯಿರುಂ ನಿನ್ನದೇ. ಈ ಉಯಿರ್ ಆತ್ಮ ಅದು ನಿಂದು, ಉಡಲ್ ಅದು ನೀನು ಕೊಟ್ಟಿದ್ದು ಶರೀರ, ಎರಡೂ ನಿಂದೇನೆ. ನಿನಗೆ ಹೆಂಗ್ ಬೇಕು ಹಂಗೆ ಒಟ್ನಲ್ಲಿ ನನ್ನ ಸ್ವೀಕಾರ ಮಾಡು. ವ್ಯರ್ಥವಾಗದ ಬೇಡ ನನ್ನ ಶರೀರ, ಈ ಜನ್ಮ ವ್ಯರ್ಥವಾಗದಿರಲಿ. ಇದರಿಂದ ಉಂಟಾಗುವ ಪರಮ ಪ್ರಯೋಜನ ಏನು ಅಂದ್ರೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಅಶಕ್ತ, ತಾನು ಪರಮಾತ್ಮನ ಸ್ವತ್ತು. ಐ ಬಿಲಾಂಗ್ ಟು ಗಾಡ್, ನಾಟ್ ಫಾರ್ ಮೈ ಸೆಲ್ಫ್. ನಾನು ನನ್ನವನಲ್ಲ. ಅಹಂ ನಾರಾಯಣಾಯ ಭವೇಯಂ ನ ಮಾಮಸ್ಯಾಂ. ಈ ಎಲ್ಲ ಅರ್ಥ. ಆದ್ದರಿಂದ ಹಾಗೆ ರಕ್ಷಿಸಲು ಅಶಕ್ತವಾದ ವಸ್ತುವನ್ನ ಆ ವಸ್ತುವಿನ ಸ್ವಾಮಿಯ ಪಾದದಲ್ಲೇ ಸಮರ್ಪಿಸತಕ್ಕದ್ದು ಎಂಬ ಹಿತೋಪದೇಶ ದೊರೆಯುತ್ತದೆ ಎಂಬ ಅಂಶ ಎರಡನೇ ಪಾದದಿಂದ ತೋರು ಬರುತ್ತೆ. ನಾರಣನ್ ಪಾದಂಗಳ್ ಶೇರ್ದ ಎಂಬಲ್ಲಿರುವ ನಾರಣ ಶಬ್ದವು ಹೀಗೆ ಆಶ್ರಿತನನ್ನು ರಕ್ಷಿಸಲು ಉಪಯುಕ್ತವಾದಂತಹ ಕಲ್ಯಾಣ ಗುಣಕರತ್ವಾದಿಗಳು ಅವನಲ್ಲಿ ಉಂಟು ಎಂಬ ಭಾವ. ಆತನೇ ನಮಗೆ ಗತಿ ಎಂಬ ಆಧಾರ, ಸಕಲ ವಿಧ ಬಂಧುವು, ಪರಮ ಸುಹೃತ್ತು ಇತ್ಯಾದಿಗಳೆಲ್ಲ ಅವನೇನೆ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಗುರು ಸಖಾ ಚ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯ ನ ತ್ವತ್ಸಮೋಸ್ಥ್ಯಭ್ಯಧಿಕ ಕುತೋನ್ಯಃ. ಎಲ್ಲದರಲ್ಲೂ ಅದನ್ನೇ ಹೇಳಿದ್ದು. ಅಮರ್ಯಾದ ಎಲ್ಲ ಹೇಳ್ಬಿಟ್ಟು ಕಡೆಯಲ್ಲಿ ಪಿತಾತ್ವಂ ಮಾತಾತ್ವಂ ದೈತತನೈಸ್ತ್ವಂ ಪ್ರಿಯ ಸುಹೃತ್ ತ್ವಮೇವ ತ್ವಂ ಮಿತ್ರಂ ಗುರುರಸಿ ಗತಿ ಚ. ಈ ಜಗತ್ತಿನಲ್ಲಿ ಎಲ್ಲವೂ ಪರಮಗತಿ ನೀನು. ತ್ವದೀಯ ತ್ವದ್ಭೃತ್ಯ. ಎಷ್ಟು ಸುಂದರವಾಗಿದೆ ಆ ಸ್ತೋತ್ರ ರತ್ನ. ಆ ಒಂದೊಂದು ಪದ ಹೇಳ್ತಾರಲ್ಲ ಎಷ್ಟು ಅರ್ಥಪೂರ್ಣವಾಗಿದೆ. ಆಶ್ರಿತನನ್ನ ರಕ್ಷಿಸಲು ಉಪಯುಕ್ತವಾದ ಕಲ್ಯಾಣ ಗುಣಕರತ್ವಾದಿಗಳು. ಕಲ್ಯಾಣ ಗುಣಾಕರತ್ವಾದಿಗಳೆಲ್ಲ
ಆತನಲ್ಲಿ ಉಂಟು ಎಂಬ ಭಾವ. ಆತನೇ ನಮಗೆ ಗತಿ, ಆತನೇ ನಮಗೆ ಆಧಾರ, ಅವನೇ ಸಕಲ ವಿಧ ಬಂಧು. ತ್ವಮೇವ ಸರ್ವಂ ಮಮ ದೇವ ದೇವ, ಪರಮ ಸುಹೃತ್ತು. ಇದೆಲ್ಲ ಭಾವಗಳು. ಪಳವಡಿಯಾರ್ ನಯಂದ ಕುತ್ತೇವಲೆല്ലാം ಎಂಬುದರಿಂದ ಆನಂದ ದಶೆಯಲ್ಲಿ ನಿತ್ಯ ಸೂರಿಗಳೊಂದಿಗೆ ಏನೊಂದೂ ತಾರತಮ್ಯ ಇಲ್ಲದೆ ಪರಿಪೂರ್ಣ ಬ್ರಹ್ಮಾನುಭವ ಮುಕ್ತರಿಗೂ ಉಂಟು ಎಂಬ ಭಾವ ಇಲ್ಲಿ ಪ್ರದರ್ಶಿತ. ಕರ್ಮದಲ್ಲಿ ಅನೇಕ ಕೋಟಿ ಜನ್ಮಗಳಿಂದ ಅವನಿಂದ ಬೇರೆಯಾಗಿದ್ವಿ. ಈಗ ಆಚಾರ್ಯ ಕೃಪೆಯಿಂದ ಅವನಲ್ಲಿ ಶರಣಾಗಿ ಕರ್ಮದ ಶರೀರ ಬಿಟ್ಟು ಅಹಂಕಾರ ಮಮಕಾರಾದಿಗಳು ಹೋಗಿ ಈ ಕರ್ಮದ ಸೂಕ್ಷ್ಮ ಶರೀರವನ್ನು ಕಳ್ಕೊಂಡ ಮೇಲೆ ನಿತ್ಯ ಸೂರಿಗಳ ಜೊತೆಗೆ ಸಮಾನರಾಗ್ಬಿಡೋದು. ಅಲ್ಲಿ ಇವ್ರು ರೀಸೆಂಟ್ ಬಂದವರು, ನಾವೆಲ್ಲ ಹಳಬರು, ನಾವೆಲ್ಲ ಸೀನಿಯರ್ಸು, ಇವರೆಲ್ಲ ಈಗ ಬಂದವರು, ಇವೆಲ್ಲ ಏನಿಲ್ಲ, ತಾರತಮ್ಯವೇ ಇಲ್ಲ. ಅವರು ಅನಂತ, ಗರುಡ, ವಿಶ್ವಕ್ಸೇನ ಎಲ್ರು ಏನಿದ್ದಾರೋ ಆ ಲೆವೆಲ್ ಹೊರಟೋಗ್ತಾರೆ ಇವರು. ಅವರು ಮಾಡೋ ಕೈಂಕರ್ಯ ದಾಸಸ್ಸಕ ವಾಹನ ಆಸನಂ ಧ್ವಜೋ ಯಸ್ತೆ ವಿಧಾನ ವ್ಯಜನಂ ತ್ರಯೀಮಯ சென்றால் குடையாம், இருந்தால் சிங்காசனமா, நின்றால் மரவடியாம், நீழ்கடலோ ஞண்டு புடையாம், மணி விளக்காம், பூம்பಟ್ಟಾಂ, ಪುಲ್ಗ ಮಣೆಯಾಂ, ತಿರುಮಾರ್ಕೆ ಅರಿವು. ಆ ಕೆಲಸಗಳೆಲ್ಲ ನಾವು ಮಾಡಬಹುದು ಭಗವಂತನಲ್ಲಿ ಗೆಲ್ಲಿ ಹೋದಾಗ. ಅವನು ದಾಸ ನಾವು, ಅವನಿಗೆ ಸಖ ನಾವು. ವಾಹನ, ವ್ಯಜನ ಪ್ರತಿಯೊಂದು ಕೂಡ ಅಂತಹ ಪರಿಪೂರ್ಣ ಬ್ರಹ್ಮ ಅನುಭವ ಮುಕ್ತರಿಗೆ ಉಂಟು ಅನ್ನೋದಿಲ್ಲಿ. ಇಂತಹ ಸಾರತಮವಾದಂತಹದ್ದು, ಪರಮ ಗುಹ್ಯವಾದದ್ದು ಮಂತ್ರಾರ್ಥಗಳೆಲ್ಲ ಆಚಾರ್ಯ ಕೃಪೆಯಿಂದಲೇ ಲಭಿಸತಕ್ಕದೇ ವಿನಃ ಅನ್ಯತಾ ಇಲ್ಲ ಎಂಬ ಶ್ರೇಷ್ಠತಮ ಉಪದೇಶವನ್ನ ಓದಿನ ಮೇ ಅಂತ ಪ್ರಯೋಗದಿಂದ ಗ್ರಹಿಸಬಹುದು. ಕೈಂಕರ್ಯ ಸಾಮ್ರಾಜ್ಯದ ಮಹಾತ್ಮೆಯನ್ನ ಪ್ರದರ್ಶಿಸುವಂತಹ ನಾರಾಯಣಾಯ ಎಂಬ ಪದವು ಎಷ್ಟು ಅಮೋಘವಾದದ್ದು ಅನ್ನುವಂತಹ ಭಾವ ಕೂಡ ಇಲ್ಲಿ ಸೂಚಿತ. ಹೀಗೆ ಈ ಪಾಶುರದ ಮೂಲಕ ಸರ್ವೋತ್ಕೃಷ್ಟ ಮಂತ್ರವನ್ನ ತತ್ವಹಿತ ಪುರುಷಾರ್ಥ ಪ್ರದರ್ಶಕ ಮಂತ್ರವನ್ನಾಗಿ ಕೊಂಡಾಡಿ ಅನಂತರ ಹಿಂದಿನ ಅಧಿಕಾರದ ಕ್ರಮವನ್ನು ಅನುಸರಿಸಿ ಒಂದು ಸಂಸ್ಕೃತದ ಶ್ಲೋಕದ ಮೂಲಕ ಶ್ಲಾಘಿಸಲು ಹೊರಟು ಈ ಮಂತ್ರರತ್ನವು ಆಶ್ರಯಿಸಿದವರಿಗೆ ಸಂಸಾರ ಬಂಧನವ ರೋಗಲಾಡಿಸಿ ರಕ್ಷಿಸುತ್ತದೆ ಅಂತ ಹೇಳಿ ಅದರಿಂದ ಎಲ್ಲ ಮಂತ್ರಗಳಿಗಿಂತಲೂ ವಿಲಕ್ಷಣವಾದದ್ದು ಇದು ಅಂತ ಅದನ್ನ ನಿಗಮನ ಮಾಡ್ತಾ ಇದ್ದಾರೆ. ಈ ಒಂದು ಮಂತ್ರ ಕಡೆಯಲ್ಲಿ ಮೂಲ ಮಂತ್ರ ಅಧಿಕಾರದ ಕಡೆ ಇದ್ರಲ್ಲಿ ಬರುವಂತಹದ್ದು ಇದೇನು ಅನ್ನೋದನ್ನ ನಾಳೆ ನೋಡೋಣ. ಎಷ್ಟೇನೆ ಹೆಚ್ಚೇ ಇಲ್ಲ ಇದು. ಈ ಶ್ಲೋಕವನ್ನು ಹೇಳ್ಬಿಟ್ಟು ದ್ವಯಮಂತ್ರ ಅರ್ಥ, ಅದು ದ್ವಯಮಂತ್ರಾಧಿಕಾರ ಮುಂದಿನ 28ನೆಯ ಅಧಿಕಾರ, ಅದರದನ್ನ ನಾಳೆ ದಿವಸ ನೋಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನನ ಪರಾಕ್ರಮ ಶ್ರೀಮಾನ್ ವೆಂಕಟನಾಥಾರ್ಯ ಸ್ಥಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.